and also on behalf of Mysore Science Foundation and also on my own behalf. Today, the first day, we are having our own, better say, member, the brother like. He is Sri Krishnamurti sir. And before I say anything, I will call him as Ganita Priya because he calls himself as, and his nickname itself is Ganita Priya. Everyone is horrified. They always make Kunita because of their horrifying nature. Oh, what is Ganita? What is mathematics? Oh, it is difficult. But it is not. It is very interesting and it is very easy. It is very much and it is a very great big domain. This is what it is the basic of all knowledges and all sciences. That is what Krishnamurti sir now he is going to present about. And he is the motivational speaker Ganita Priya, as he calls himself, and also he is working in DRDO, and moreover, he is in KRVP, and also he is MCS life member, MCSI, and also he is having motivational talks, and he will be giving number of motivational talk. I don't remember, maybe it might have crossed 1,000 or anything like that, and every week we will be having one or the other webinars or maybe the direct talks and physical talks what he had given in the schools and many different areas around Karnataka. Now we are very happy to welcome our dear Krishnamurti sir. And now, sir, please, on behalf of everyone, I welcome you, our own family, that is Santosh GB or Krishna Gowda sir and myself and all other directors and on behalf of all the learned listeners. And this is and one of the most interesting features, and also this week will start, mathematics week will start with Ganita Priya as Your a voice is Ganita not audible. Punita. Now is it audible now? Yeah, it's audible. It's audible. Yeah. So I welcome Krishnamurti sir for Ganita Kunita. We will have it. Okay, sir. Over to Krishnamurti sir now. ಸೊ ಎಲ್ಲರಿಗೂ ಈ ಫನ್ ವಿತ್ ಮ್ಯಾಥ್ಸ್ ಅಥವಾ ಎಂಜಾಯ್ ಜಾಯ್ ಆಫ್ ಮ್ಯಾಥಮ್ಯಾಟಿಕ್ಸ್ ಅನ್ನೋ ಒಂದು ಕಲ್ಪನೆಯಲ್ಲಿ MSF ಮೈಸೂರು ಸೈನ್ಸ್ ಫೌಂಡೇಶನ್ ಅವರು ಈ ವಾರ ಗಣಿತಕ್ಕಾಗಿ ಮುಖ್ಯವಾಗಿ ನಾವು ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಈ ವಾರದಲ್ಲೇ ಬರೋದ್ರಿಂದ ಮತ್ತೆ ಯಾರು ನೆನಪಿಸ್ಕೋಬೇಕು ಅಂತ ಹೇಳ್ತೀರಾ, ನೆನಪೇ ಅಲ್ಲ, ನಮ್ಮ ಭಾಗ ನಮ್ಮ ಒಂದು ಗಣಿತದ ಒಂದು ಭಾಗ ಆಗಿರುವಂತಹ ರಾಮಾನುಜಮ್ ಅವರ ದಿನ ಈಗ 22ನೇ ತಾರೀಕು ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ನೋಡುವಾಗ ಐ ಥಿಂಕ್ ಐ ಕ್ಯಾನ್ ಸ್ಪೀಕ್ ಬೋತ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್, ನಾಟ್ ಎ ಪ್ರಾಬ್ಲಮ್. ಓಕೆ, ಸೊ ಸಿನ್ಸ್ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಇಸ್ ಆಲ್ಸೋ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇನು ಬರೋದ್ರಿಂದ ಇವತ್ತು ಗಣಿತ ಕುಣಿತ ಅನ್ನುವಂಥ ಹೆಸರಲ್ಲಿ ಸಾಕಷ್ಟು ಎಸೆನ್ಷಿಯಲ್ ಮ್ಯಾಥಮೆಟಿಕ್ಸ್ ಫಾರ್ ಆಲ್ ಫ್ರಮ್ 6 to 96 ಅಂತ ಕರಿತೀನಿ, 6ರಿಂದ 96 ಒಂದು ಪ್ರೈಮರಿ ಸ್ಟ್ಯಾಂಡರ್ಡ್ ಇಂದ ರಿಸರ್ಚ್ ಸ್ಟೂಡೆಂಟ್ ಅವರಿಗೆ ಹೌ ಟು ಲವ್ ಆರ್ ಲೈಕ್ ಮ್ಯಾಥಮ್ಯಾಟಿಕ್ಸ್ ಅನ್ನೋ ಒಂದು ಕಲ್ಪನೆಯಲ್ಲಿ ನಾನು ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮುಖ್ಯವಾಗಿ ನಾಟ್ ಲರ್ನ್ ಮ್ಯಾಥ್ಸ್ ಪ್ಲೇ ವಿತ್ ಮ್ಯಾಥ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರುವಂತದ್ದು. ಸೊ ಅದರಿಂದ ಐ ಥಿಂಕ್ ಯು ಆರ್ ಸೀಯಿಂಗ್ ಮೈ ಪ್ರೆಸೆಂಟೇಷನ್, ಇಟ್ ಈಸ್ ಆಲ್ವೇಸ್ ಐ ಕಾಲ್ ಇಟ್ ಆಸ್ ಮ್ಯಾಥ್ಸ್ ರಾಕ್ಸ್ ಅಂತ, ಗಣಿತ ರಾಕ್ ಮ್ಯೂಸಿಕ್ ತರ. ಸೊ ಸೆಲೆಬ್ರೇಟಿಂಗ್ ಮ್ಯಾಥಮ್ಯಾಟಿಕ್ಸ್, ಸೊ ವಿ ವಿಲ್ ಸೆಲೆಬ್ರೇಟ್ ಆಲ್ ದೀಸ್. ಈ ಒಂದು ವಾರದಲ್ಲಿ ಅತ್ಯಂತ ಪ್ರಮುಖರು ನಿಮ್ ಜೊತೆ ಸೇರ್ತಾ ಇದ್ದಾರೆ, ಅವರೆಲ್ಲರದ ಲಿಸ್ಟ್ ಬಂದಿದೆ. ಸೊ ಅವರೆಲ್ಲ ದೇ ಆರ್ ಆಲ್ ಎಕ್ಸ್ಪರ್ಟ್ಸ್, ಡೆಫಿನೆಟ್ಲಿ ಅವರು ಗಣಿತದಲ್ಲಿ ಪ್ರಮುಖರು, ಸೊ ಪ್ರವೀಣರು ಕೂಡ. ಆದರೆ ನನ್ನದು ಇಲ್ಲಿ ಗಣಿತನ ನಿಮ್ಗೆ ಕುತೂಹಲದಿಂದ ಅಥವಾ ಮ್ಯಾಥಮೆಟಿಕ್ಸ್ ಶುಡ್ ಬಿ ಲವ್ಡ್ ಅನ್ನುವಂಥದ್ದಲ್ಲಿ ಗಣಿತ ಕುಣಿತ ಅನ್ನೋ ಒಂದು ಹೆಸರಲ್ಲಿ ನಾನು ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದ್ದೀನಿ. ಸೊ ಐ ವೆಲ್ಕಮ್. ಮುಖ್ಯವಾಗಿ ನಾನು ಹೇಳುವಂತಹದ್ದು, ಎಲ್ಲರೂ ಸಹ ಗಣಿತ ಅನ್ನೋಕ್ಕಿಂತ ಮುಂಚೆ ಶಾಲೆಗಳಲ್ಲಿ ನಾನು ಮುಖ್ಯ ಆಗುತ್ತೆ, ಶಾಲೆ ದೇಗುಲ ಇದ್ದಂಗೆ, ಹಾಗೆ ಮಕ್ಕಳು ಸಹ ದೇವರಿದ್ದಂಗೆ, ಮಕ್ಕಳೇ ದೇವರು ಅಂತ. ಇಲ್ಲಿ ಪಾರ್ಟಿಸಿಪೇಟ್ ಇರೋ ಗುರುಗಳಿರ್ತಾರೆ, ಟೀಚರ್ಸ್ ಇದ್ದಾರೆ, ಅವರೆಲ್ಲರಿಗೂ ನಾನು ಗಣಿತ ನಮನಗಳು ಮಾಡ್ತಾ, ಮಕ್ಕಳಿಗೂ ಸಹ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿರೋ ಚಿಲ್ಡ್ರನ್ಸ್ ಆಲ್ ಏಜಸ್ ಗ್ರೂಪ್ ಇರುವಂತ ಮಕ್ಕಳು, ಸೊ ಮಕ್ಕಳು ನೀವು ದೇವರ ಸಮಾನ, ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾ ಗಣಿತ ನಮನಗಳು ಮಾಡ್ತಾ ನನ್ನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮುಖ್ಯವಾಗಿ ನನಗೆ ಕಾಣುವಂತಹದ್ದು ಪ್ರಶ್ನೆಗಳ ಮುಖಾಂತರ, ಸಪೋಸ್ ಮ್ಯಾಥಮೆಟಿಕ್ಸ್ ನನಗೆ ಗಣಿತ ಒಂದು ಭಾಷೆ ಅಂತ ಕರಿತೀನಿ. ಇಟ್ಸ್ ಮ್ಯಾಥ್ಸ್ ಇಸ್ ಅ ಲ್ಯಾಂಗ್ವೇಜ್ ಅಂತ. ಇದು ಸುಮಾರು ಜನ ಹೇಳಿದ್ದಾರೆ, ಸಾಕಷ್ಟು ಜನ ಮ್ಯಾಥ್ಸ್ ಇಸ್ ಅ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ. ಸೊ ಇಟ್ಸ್ ನಾಟ್ ಎ ಜಸ್ಟ್ ಅನದರ್ ಲ್ಯಾಂಗ್ವೇಜ್ ಅಂತಾನು ಹೇಳ್ತಾನೆ. ರಿಚರ್ಡ್ ಫೇಮನ್ ಗೊತ್ತಿರ್ಬೋದು, ಫೇಮನ್ ಅದ್ಭುತವಾದ ಒಬ್ಬ ಪ್ರಾಧ್ಯಾಪಕರು, ಅದ್ಭುತವಾಗಿ ಮಾತಾಡ್ತಿದ್ರು. ಫೇಮನ್ ಲೆಕ್ಚರ್ಸ್ ಅಂತಾನೆ ಸೀರೀಸ್ ಇದೆ. ಫೇಮನ್ ಇಸ್ ಒನ್ ಆಫ್ ಮೈ ಬೆಸ್ಟ್ ಟೀಚರ್ ಟು ಲರ್ನ್ ಲಾಟ್ ಆಫ್ ಥಿಂಗ್ಸ್ ಇನ್ ಫಿಸಿಕ್ಸ್, ಮ್ಯಾಥಮ್ಯಾಟಿಕ್ಸ್ ಅಂಡ್ ಎವ್ರಿಥಿಂಗ್. ಸೊ ಐ ಲವ್ ಹಿಮ್. ಸೊ ಅಪಾರ್ಟ್ ಫ್ರಮ್ ಗೆಲಿಲಿಯೋ ಸಹ ಹೇಳಿದ್ದಾರೆ,
ಮ್ಯಾಥ್ಸ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಯೂನಿವರ್ಸ್ ಅಂತ ಅಂದ್ಬಿಟ್ಟು. ಎಲ್ಲಿದೆ ಗಣಿತ ಅಂತ ನೀವೆಲ್ಲ ಕೇಳ್ಬೋದು. ಒಂದು ಸುತ್ತಮುತ್ತ ನೋಡಿದ್ರೆ ನಿಮ್ಗೆ ಕಾಣಿಸುತ್ತೆ ಗಣಿತ ಸುತ್ತಮುತ್ತ. ಐ ಥಿಂಕ್ ಗಣಿತ ಖಂಡಿತ ಕಾಣುತ್ತೆ. ಐ ಥಿಂಕ್ ನೀವು ಸಾಕಷ್ಟು ಜನ ಇವತ್ತು ಪಾರ್ಟಿಸಿಪೇಟ್ ಮಾಡೋರು ಸಾಕಷ್ಟು ಏನಾದ್ರು ತಗೊಂಡ್ಬಂದಿದ್ದೀರಾ. ಮುಖ್ಯವಾಗಿ ನನ್ನ ಪ್ರಶ್ನೆ ಇರುವಂತದ್ದು ಅಲ್ಲಿಂದ. ಹ್ಯಾವ್ ಯು ಬಾಟ್ ಎನಿಥಿಂಗ್? ಹೊರರು ಒಬ್ರು ಮಾತಾಡ್ಬೋದು ಅಥವಾ ಸಂತೋಷ ಇರ್ಬೋದು. ತಂದಿದ್ದಾರೆ ಸರ್? ಓಕೆ. ಸೊ ಶುರು ಮಾಡೋಕ್ಕೂ ಮುಂಚೆ ನನ್ನ ಒಂದು ಗಣಿತ ಪ್ರಾರ್ಥನೆ ನಾನು ಹೇಳ್ತೀನಿ. ನಾವು ಭಾರತೀಯರು 0 ಶೂರರು, 0 ವೀರರು, 0 ನಮ್ಮ ಯುಕ್ತಿಯು, 0 ನಮ್ಮ ಯುಕ್ತಿಯು. ನಿಮಗೆ ಈ ಹಾಡನ್ನು ಕೊಟ್ಟಿದ್ದೀನಿ. ಸೊ 0 ನಮ್ಮ ಶಕ್ತಿಯು, 0 ಜಗದ ಗಣಿತ ಸತ್ಯ ಉಳಿದ. ಸೊ ಆಕ್ಚುಲಿ ಆಗಿ ಇವನ್ ರಾಮಾನುಜಂ ಬಗ್ಗೆ ಹೊರಟಾಗ ರಾಮಾನುಜಂ ಅವರು ಸಹ ಚಿಕ್ಕ ವಯಸ್ಸಲ್ಲಿ ಹೇಳ್ತಾರೆ, ಐ ವಾಂಟ್ ಟು ಫೈಂಡ್ ಇನ್ ಮ್ಯಾಥಮ್ಯಾಟಿಕ್ಸ್ ವಾಟ್ ಇಸ್ ದ ಹೈಯೆಸ್ಟ್ ಟ್ರೂತ್. ಸತ್ಯವನ್ನು ಹುಡುಕುವಂತದ್ದು. ಸೊ ಮ್ಯಾಥ್ಸ್ ಆಲ್ವೇಸ್ ಸ್ಪೀಕ್ಸ್ ಟ್ರೂತ್ ಅಂತ ನಾನು ಹೇಳ್ತೀನಿ. ಸೊ ಮ್ಯಾಥ್ಸ್ ಇಸ್ ಆಲ್ವೇಸ್ ಬಿಹೈಂಡ್ ಟ್ರೂತ್ ಅನ್ನುವಂಥದ್ದು. ಸತ್ಯದ ಹುಡುಕಾಟದಲ್ಲಿ ಇರುವಂತಹದ್ದೇ ಒಂದು ಗಣಿತ. ಗಣಿತ ಒಂದು ಭಾಷೆ. ಸೊ ನಾನು ಅದನ್ನ ಐಡಿಯಾ ಟಂಗ್ ಅಥವಾ ನಮ್ಮ ಒಳಹುಗಳ ಒಂದು ಭಾಷೆ. ಇಟ್ಸ್ ಅನ್ ಐಡಿಯಾ ಟಂಗ್. ಸೊ ನಾನು ನನ್ನ ಮದರ್ ಟಂಗ್ ಅನ್ನುವಾಗ ಕನ್ನಡಕ್ಕೆ ಮುಂಚೆ ನಾನು ಹೇಳ್ತೀನಿ ಮ್ಯಾಥ್ಸ್ ಇಸ್ ಮೈ ಟಂಗ್. ಆರ್ ಎವರಿಬಡಿ ಇಸ್ ಆಡಿಬಲ್? ಮೈ ವಾಯ್ಸ್ ಇಸ್ ಆಡಿಬಲ್? Yes, Hello, sir. madam? Yes, sir. Yes. Hello? Sure. Hello, Sir. my voice is audible? Yes, sir. Audible. Okay. Okay, my voice is audible. So always, my always question starts with something like that. But anyhow, I'll start with this question since nobody can, if it will be an interpretation. So interruption and also it will be a problem. So my question is about one question always asked. If you have a paper, you can always, let's say it's a A4 sheet. I got a A4 sheet in my hand. What kind of mathematics I can learn from this A4 sheet is question. My question is always we say that this is as a shape. So maths is always learned with shapes and patterns, geometrical. So today we can learn maths visually. So I'm just rotating this. Why I will come back? Why I'm rotating this sheet of paper? But anyway, with this paper, can anybody, you know the volume of this paper? If I ask this question, people think for a moment, maybe 80 GSM. What I will do, if I want to find out the volume, I just crush it. So ಬರೆಯೋರು ಏನ್ ಮಾಡ್ತಾರೆ, ಬರ್ದು ಹಿಂಗ್ ಮಾಡ್ತಾರೆ. So now you can see the volume. So you can remember one of the ಯುರೇಕಾ ಅಂತ ಹೇಳಿರುವಂತ ಒಬ್ಬ ಗಣಿತಜ್ಞನ ಜ್ಞಾಪಕ ಮಾಡ್ಕೊಳ್ಳಿ. ಸೊ ಐ ನಾಟ್ ಟೆಲ್ ಹಿಸ್ ನೇಮ್. ಸೊ ಯು ಹ್ಯಾವ್ ಟು ರಿಮೆಂಬರ್, ಒಂದು ಚಿನ್ನದ ಒಂದು ಕಿರೀಟನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮಾಡಿ ಅದರ ಕಿರೀಟದಲ್ಲಿರುವಂತ ವಿಷಯಗಳು ಅಂದ್ರೆ ಏನದು ಚಿನ್ನದ ಅಥವಾ ಚಿನ್ನದಲ್ಲಿ ಎಷ್ಟು ಅಂಶ ಇರುವಂತದ್ದು ಅಂತ ಕಂಡುಹಿಡಿತಾರೆ. ಅವ್ರ ಬಗ್ಗೆ ನಾನು ಹೇಳಲ್ಲ, ನೀವು ಹೇಳ್ಬೇಕಾಗತ್ತೆ. ಸೊ ಸೇಮ್ ಕಾನ್ಸೆಪ್ಟ್ ಹಸ್ ಬಿನ್ ಡೆವಲಪ್ಡ್. ಸೊ ಇಫ್ ಯು ಜಸ್ಟ್ crush a paper, you can easily find a volume. No need of understanding that one. So one of the thing is, so you change the thought, you can learn a lot of things. Adinda now noduva the how you look is most important thing. Now heg nodtivi ಅನ್ನೋದು ಸಹ ನಾವು ಗಣಿತ ಕಲಿಬೇಕು ಅಂದ್ರೆ ನಮ್ಮ ನೋಟ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ನಾನು ಮುಖ್ಯವಾಗಿ ಕಾಣಿಸುವಂತದ್ದು ನನ್ನ ಶುರುವಾಗೋದು ಗಿವ್ ಎ ಟ್ವಿಸ್ಟ್. ಒಂದು ಗ್ಯಾಸ್ಕೆಟ್ ಇಟ್ಕೊಳ್ತೀನಿ, ಗಿವ್ ಎ ಟ್ವಿಸ್ಟ್ ಯುವರ್ ಥಿಂಕಿಂಗ್, ಇಟ್ ಬಿಕಮ್ಸ್ ಎನ್ ಇನ್ಫಿನಿಟಿ ಅಂತ ಹೇಳ್ತೀನಿ. ಸೊ ಒಂದು 2 ಬಳೆ ಬೇರೆ ಇಟ್ಕೊಂಡಿದ್ದೀನಿ, ಒಂದು ಇಟ್ಕೊಂಡಿದ್ದೀನಿ. ಐ ಕಮ್ ಬ್ಯಾಕ್ ಟು ದ ಪ್ರಾಬ್ಲಮ್ ಆಫ್ ದಿಸ್ ಥಿಂಗ್. ಸೊ ವೈ ಐ ಆಮ್ ಟಾಕಿಂಗ್ ಅಬೌಟ್ ಇಸ್ ಇನ್ ಆರ್ಡರ್ ಟು ಲರ್ನ್ ಮ್ಯಾಥ್ಸ್ ಯು ಹ್ಯಾವ್ ಟು ಪ್ಲೇ ವಿತ್ ಮ್ಯಾಥ್ಸ್. ನನ್ನ ಸುತ್ತಮುತ್ತ ಪುಸ್ತಕಗಳ ರಾಶಿ ಇಟ್ಕೊಂಡಿದ್ದೀನಿ. ಯಾವ ಪುಸ್ತಕ ಪಿಕ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಸೊ ದ ಕ್ವಶನ್ ಇಸ್, ನನ್ನ ಸುತ್ತಮುತ್ತ ಟಾಯ್ಸ್ಗಳು ಇಟ್ಕೊಂಡಿದ್ದೀನಿ. ಅದೇ ತರ ಸಾಕಷ್ಟು ಮಾಡೆಲ್ಸ್ಗಳು, ಮ್ಯಾಥಮೆಟಿಕಲ್ ಮಾಡೆಲ್ಸ್ ಇವಾಗ ಮಾಡುವಂತದ್ದಕ್ಕೆ ತೋರಿಸುವಂತದ್ದು. ಸೊ ನಾವು ಐ ಗಾಟ್ ಐಸ್ ಕ್ರೀಮ್ ಸ್ಟಿಕ್ ಅಲ್ಲಿ ಒಂದು ಪಂಚ್ ಮಿಷಿನ್ ಉಪಯೋಗಿಸ್ಕೊಂಡಿರುವಂತದ್ದು ಇಟ್ಕೊಂಡಿದ್ದೀನಿ. ಅದೇ ಐಸ್ ಕ್ರೀಮ್ ಸ್ಟಿಕ್ ಉಪಯೋಗಿಸಿ ಸೊ ವಿತೌಟ್ ಸ್ಟಿಕಿಂಗ್ ಹೇಗೆ ಮಾಡ್ಬೋದು ಅನ್ನೋ ಕಲ್ಪನೆಗಳು ಇಟ್ಕೊಂಡಿದ್ದೀನಿ. ಹಾಗೆ ಪೇಪರ್ ಶೀಟ್ಗಳು ಇಟ್ಕೊಂಡಿದ್ದೀನಿ, ನಂಬರ್ಸ್ ನ ಕಟ್ ಮಾಡಿ. ಸೊ ಐ ಜಸ್ಟ್ ಹೋಲ್ಡ್ ಥಿಂಗ್ಸ್ ಹಿಯರ್. ಸೊ ಅಪಾರ್ಟ್ ಫ್ರಮ್ ದಟ್ ಐ ಸೆಡ್ ಬಾಕ್ಸ್ ಆಫ್ ಟಾಯ್ಸ್ ಆರ್ ವಿತ್ ಮಿ. ಬಾಕ್ಸಸ್ ಆಫ್ ಟಾಯ್ಸ್ ನೀವು ನೋಡ್ಬೋದು, ಒಂದೊಂದು ಸುಮ್ಮನೆ ತೋರಿಸ್ತಾ ಇರೋದು ಬಾಕ್ಸಸ್. ಇದ್ರ ಸುತ್ತಮುತ್ತ ನಾನು ಯಾವ ಬಾಕ್ಸ್ ಪಿಕ್ ಮಾಡ್ತೀನಿ ಅಂತ ಗೊತ್ತಿಲ್ಲ. as a start conversing about what I am talking, so you'll find you'll be exploring maths. In order to learn maths, you have to play with maths. So ಗಣಿತ ಕಲಿಬೇಕು ಅಂದ್ರೆ ಆಟ ಆಡ್ಬೇಕು, ಆಟ ಆಡ್ತಾ ಕಲಿಬಹುದು. ಆಟ ಆಡುವಂತದ್ದು ಫನ್ ಹೇಗಿರುತ್ತೆ, ಫನ್ ಹೇಗಾಗುತ್ತೆ ಅನ್ನೋ ಕ್ವಶನ್ಸ್ ಇರುತ್ತೆ. ಸೊ ನಾವು ಐ ಶೋಡ್ ಹೌ ಟು ಟೇಕ್ ಎ ಪೇಪರ್ ಅಂಡ್ ಫೈಂಡ್ ಇಟ್ಸ್ ವಾಲ್ಯೂಮ್. ಸಿಂಪ್ಲಿ ಜಸ್ಟ್ ಇಫ್ ಯು ಕ್ರಾಶ್ ಇಟ್, ಒಂದು ಗೋಲಿ ಗಾತ್ರ ಅಂತ ಹೇಳ್ಬೋದು, ಒಂದು ಸಾಧಾರಣ ಗೋಲಿ ಗಾತ್ರ ಅನ್ನುವಂಥದ್ದು ಕಲ್ಪನೆ ಬರುತ್ತೆ. ಸೊ ನಾರ್ಮಲಿ ಐ ಸ್ಟಾರ್ಟ್ ವಿತ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವಿಚ್ ಆಕ್ಚುಲಿ ಮೇಕ್ಸ್ ಮ್ಯಾಥ್ಸ್ ಮೋರ್ ಫನ್. ನಮ್ಮ ಸುತ್ತಮುತ್ತ ಗುರ್ಸುವಂಥದ್ದು. ಇವಾಗ ನಾನು ಅದಕ್ಕೆ ಒಂದು ತಮಾಷೆಗೆ ಹೇಳುವಂತಹದ್ದು ಅಂತಂದ್ರೆ, ನಾರ್ಮಲ್ ಆಗಿ ಬಬ್ರುಹಾನ್ ತಗೊಳ್ತೀವಿ, ಬಬ್ರುಹಾನ್ ಅಲ್ಲ. ಸೊ I'll come back to that story. I'll come back to you. So the question is about, so ಹೇಗೆ ಕಲಿತೀವಿ ಅನ್ನುವಂಥದ್ದು. ಇಫ್ ಯು ಗಿವ್ ಎ ಟ್ವಿಸ್ಟ್ ಯು ಕ್ಯಾನ್ ಲರ್ನ್ ಲಾಟ್ ಅನ್ನುವಂಥದ್ದು. ಹೇಗೆ ಟ್ವಿಸ್ಟ್ ಕೊಡ್ಬೋದು ಅನ್ನುವಂಥದ್ದು. ಸೊ ಎಷ್ಟು ಜನ ಪೇಪರ್ ತಗೊಳ್ತೀರಾ, ಪೇಪರ್ನ ಫೋಲ್ಡ್ ಮಾಡ್ತೀರಾ,
ಆ ಪೇಪರ್ ಫೋಲ್ಡ್ ಎಂತ ಮ್ಯಾಥಮೆಟಿಕ್ಸ್ ಕಲಿಸುತ್ತೆ. ಸೊ ಒಂದು ಮ್ಯಾಥ್ಸ್ ಕಲಿಬೇಕು ಅಂದ್ರೆ ಲೆವೆಲ್ ವೈಸ್, ಸೊ ಲೆವೆಲ್ ವೈಸ್ ನಾವು ಕಲಿತಾ ಹೋಗ್ಬೇಕಾಗುತ್ತೆ. 0 ಲೆವೆಲ್, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್ ಅನ್ನೋವಂಥದ್ದು. ಸೊ ಹಾಗೆ ಮ್ಯಾಥ್ಸ್ ಕಲಿಬೇಕು ಅಂದ್ರೆ ನಾರ್ಮಲ್ ಆಗಿ ಎಲ್ಲರೂ ಕಲಿಯುವಂಥದ್ದು. ವಿ ಆಲ್ವೇಸ್ ಲರ್ನ್ ವಿತ್ ಟೇಬಲ್ಸ್. ವೈ ಡು ಯು ವಾಂಟ್ ಟು ಲರ್ನ್ ಟೇಬಲ್? ದ ಕ್ವಶನ್ ಇಸ್ ಬೇಸಿಕಲಿ, ಎಲ್ಲರೂ ಟೇಬಲ್ಸ್ ಇಂಪಾರ್ಟೆಂಟ್ ಅಂತ ಕರೀತಾರೆ, ಏನಕ್ಕೆ ಅನ್ನುವಂಥದ್ದು. ಎರಡನೇದು, ನಾನು ವಾಲ್ಯೂಮ್ ಹೇಗೆ ಹೇಳಿದ್ನು, ಒಂದು ಕ್ರಶ್ ಮಾಡಿ ಒಂದು A4 ಶೀಟ್ದು ವಾಲ್ಯೂಮ್ನ ನಾವು ಅಂದಾಜು ಲೆಕ್ಕ ಹಾಕಬಹುದು. ಹಾಗೆ ಇನ್ನೊಂದು ಪ್ರಶ್ನೆ ನಾನು ನಾರ್ಮಲ್ ಆಗಿ ಕೇಳುವಂಥದ್ದು. ಸೊ ಇಫ್ ಯು ನೋ ದ ಏರಿಯಾ ಆಫ್ ಎ ಸ್ಕ್ವೇರ್, ಇಫ್ ಯು ನೋ ದ ಏರಿಯಾ ಆಫ್ ಎ ರೆಕ್ಟಾಂಗಲ್, ಇಫ್ ಯು ನೋ ದ ಏರಿಯಾ, ಫಾರ್ಮುಲಾಸ್ಗಳು ಗೊತ್ತಿರುತ್ತೆ ನಿಮಗೆ. ಹಾಗಾದ್ರೆ ನನ್ನ ಪ್ರಶ್ನೆ ಇರುವಂತದ್ದು ಕೇಳಿಸ್ಕೊಳ್ಳಿ. ಸೊ ಮೈ ಕ್ವಶನ್ ಇಸ್ ನಾಟ್ ಅಬೌಟ್ ಫೈಂಡಿಂಗ್ ದ ವಾಲ್ಯೂಮ್, ಆರ್ ದ ಕ್ವಶನ್ ಇಸ್ ಅಬೌಟ್ ಇಫ್ ಐ ಟೇಕ್ ಏರಿಯಾ ಆಫ್ ಎ ರೆಕ್ಟಾಂಗಲ್, ಕಾಣಿಸ್ತಿದೆ ಅನ್ಸುತ್ತೆ, ಐ ಹೋಪ್. ಸೊ ಏರಿಯಾ ಆಫ್ ಎ ರೆಕ್ಟಾಂಗಲ್ ಲೆಂತ್ ಇಂಟು ಬ್ರೆಡ್ ಅಂತ ಕರಿತೀವಿ. ಸೊ ವಿ ಕಾಲ್ ಇಟ್ ಅಸ್ ಲೆಂತ್ ಇಂಟು ಬ್ರೆಡ್. ಓಕೆ, ನೋ ಪ್ರಾಬ್ಲಮ್. ಸೊ ಏರಿಯಾ ಆಫ್ ಎ ಸ್ಕ್ವೇರ್, ಎ ಸ್ಕ್ವೇರ್ ಅಥವಾ ವಾಟ್ ಎವರ್ ಸೈಡ್ ಸ್ಕ್ವೇರ್ ಅಂತ ಕರಿತೀವಿ. ಅಥವಾ ಏರಿಯಾ ಆಫ್ ಎ ಟ್ರಯಾಂಗಲ್ ಸಹ ಹೇಳ್ತೀವಿ, ಏರಿಯಾ ಆಫ್ ಎ ಟ್ರಯಾಂಗಲ್ ಸಹ ಹೇಳ್ತೀವಿ. ದ ಕ್ವಶನ್ ಇಸ್ ಅಬೌಟ್ ನಾಟ್ ಅಬೌಟ್ ದಟ್, ಹೌ ಕ್ಯಾನ್ ಯು ಡಿರೈವ್ ಅನ್ ಈಕ್ವೇಶನ್ ಅನ್ನುವಂಥದ್ದು. ಆಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಮಾಡ್ತಾರೆ. ದ ಕ್ವಶನ್ ಇಸ್ ಅಬೌಟ್ ಹೌ ಡು ಯು ಅಂಡರ್ಸ್ಟ್ಯಾಂಡ್ ಇಸ್ ಟ್ರಯಾಂಗಲ್, ಹೌ ದ ಟ್ರಯಾಂಗಲ್ ಹೆಲ್ಪ್ಸ್ ಟು ಲರ್ನ್ ಲಾಟ್ ಆಫ್ ಥಿಂಗ್ಸ್. ಒಂದು ಟ್ರಯಾಂಗಲ್ ಹೇಗೆ ಅತ್ಯಂತ ಅದ್ಭುತವಾಗಿ ಕಲಿಸುತ್ತೆ ಅನ್ನೋ ಒಂದು ಕ್ವಶನ್ ಇರುವಂತದ್ದು. ಮೈ ಕ್ವಶನ್ ಇಸ್, ವಾಟ್ ಇಸ್ ದ ಏರಿಯಾ ಔಟ್ಸೈಡ್ ದ ಟ್ರಯಾಂಗಲ್? ವಾಟ್ ಇಸ್ ದ ಏರಿಯಾ ಔಟ್ಸೈಡ್ ದ ಸ್ಕ್ವೇರ್? ವಾಟ್ ಇಸ್ ದ ಏರಿಯಾ ಔಟ್ಸೈಡ್ ದ ರೆಕ್ಟಾಂಗಲ್? ಹಿಂಗೆ ಹೇಳಿದಾಗ ಇನ್ಫಿನಿಟಿ, ಈ ತರ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ನಾರ್ಮಲ್ ಆಗಿ ಒಂದು ಹುಡುಗನ್ ಕರೆದು ಕ್ವಶನ್ ಮಾಡಿ ಅವನಿಗೆ ಪ್ರಶ್ನೆ ಕೇಳ್ತೀನಿ. ಕ್ವಶನ್ ಆನ್ಸರ್ ಇಂಟರಾಕ್ಷನ್ ಮುಖಾಂತರ ನಡೆಯುತ್ತೆ. ಸಿನ್ಸ್ ದ ವೆಬಿನಾರ್, ಇಫ್ ಐ ಆಸ್ಕ್ ಕ್ವಶನ್, somebody should be enabled, ಯಾರನ್ನಾರು ಎನೇಬಲ್ ಮಾಡಬೇಕಾಗುತ್ತೆ. ಅದರಿಂದ ಸೊ ಐ ಮೈ ಸೆಲ್ಫ್ ಹಿಯರ್, ಒನ್ ಫೆಲೋ ಇಸ್ ಸ್ಟ್ಯಾಂಡಿಂಗ್, ಇಸ್ ಮಿಸ್ಟರ್ ಶಿಷ್ಯ. ಇಲ್ಲಿ ಗುರು ಮತ್ತೆ ಶಿಷ್ಯರ ನಡುವೆ ನಾನೇ ಗುರು ನಾನೇ ಶಿಷ್ಯ, ಏಕಪಾತ್ರ ಅಭಿನಯ ಮಾಡ್ತಾ ಇದ್ದೀನಿ. ಸೊ ಗುರು ಕೇಳ್ತಾರೆ, ಸೊ ವಾಟ್ ಈಸ್ ದ ಏರಿಯಾ ಅರೌಂಡ್ ಎ ಸರ್ಕಲ್? ವಾಟ್ ಈಸ್ ದ ಏರಿಯಾ ಅರೌಂಡ್? ಏರಿಯಾ ಅರೌಂಡ್ ನಾ ಹೇಳ್ತೀವಿ, ಸರ್ಕಲ್ ಏರಿಯಾ ಕೇಳ್ತಿಲ್ಲ, ಅರೌಂಡ್ ದ ಸರ್ಕಲ್ ಅದ್ರ ಒಟ್ಟು ಏರಿಯಾ ಏನು ಅಂತ ಕೇಳ್ತಾ ಇರುವಾಗ. ಸೊ ದ ಕ್ವಶನ್ ಸೀಮ್ಸ್ ಟು ಬಿ ಫನ್, ಆರ್ ಕ್ವಶನ್ ಸೀಮ್ಸ್ ಟು ಬಿ ಸಮಸ್ಯೆ, ದೊಡ್ಡ ಸಮಸ್ಯೆ ಅಂತ ಕಾಣಿಸುತ್ತೆ. ಸರ್ ಏನ್ ಸರ್ ಪ್ರಶ್ನೆ ನಿಮ್ಗೆ ಸರಿ ಇಲ್ಲ, ಅಥವಾ ನೀವೇನ್ ಕೇಳ್ತಾ ಇದ್ದೀರಾ ಅಂತ ಒಂದು ಗೊಂದಲ ಉಂಟು ಮಾಡ್ಬೋದು. ಸೊ ನಾರ್ಮಲಿ ಮ್ಯಾಥ್ಸ್ ಇಸ್ ಆಲ್ವೇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ, ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತು. ಸೊ ದ ಕ್ವಶನ್ ಹ್ಯಾಸ್ ಕ್ರಿಯೇಟೆಡ್ ಅ ಪ್ರಾಬ್ಲಮ್ಸ್. ಸೊ ನಾನು ಹೇಳ್ತೀನಿ, ಪ್ರಾಬ್ಲಮ್ಸ್ ಆರ್ ಟೀಚರ್ಸ್. Problems are teachers. ಕೇಳೋ ತಮಾಷೆ ಅನ್ಸುತ್ತೆ. Problems are teachers. So mathematical problems are best teachers. Mathematics ಅಂದ್ರೆ problems are teacher, mathematical problems are teacher, mathematical problems are best teachers. Suppose if you know a problem, forget about finding a solution. If you are able to understand the problem, what the problem is all about, what the problem is talking about, or can you create a problem ಅನ್ನೋಂಥದ್ದು ನೋಡಿದಾಗ, this problem while solving they become a teacher to learn, implement. ಸಾಕಷ್ಟು ಸಮಸ್ಯೆಗಳು ನಮಗೆ ಸಾಕಷ್ಟು ಪರಿಹಾರ. ಅದರಿಂದ ಗಣಿತ ಏನು ಹೇಳ್ಕೊಡದೇ ಇರುವೆ ಯಾವುದೇ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡುತ್ತೆ ಅಂತ ಇರುತ್ತೆ. ಹಾಗಾದ್ರೆ ಹೇಗೆ ಏನ್ ಮಾತಾಡ್ತೀವಿ ಅಂದ್ರೆ, ಇಫ್ ದ ಏರಿಯಾ ಆಫ್ ಎ ಸರ್ಕಲ್ ಆರ್ ಎಫ್ ಏರಿಯಾ ಆಫ್, ನಮ್ಗೆ ಗೊತ್ತಿತ್ತು ಅಂದ್ರೆ, ಇಫ್ ಐ ಕಾಲ್ ದಟ್ ಲೆಟರ್ ಎ ಅಂತ ಕರೆದ್ರೆ, ಒಟ್ಟು ಏರಿಯಾ ಎಕ್ಸ್ ಅಂತಿದ್ರೆ, ಎಕ್ಸ್ ಮೈನಸ್ ಎ ಅನ್ನುವಂಥದ್ದು, ಎಕ್ಸ್ ಅಂದ್ರೆ ಒಟ್ಟು ಏರಿಯಾ, ಇಡೀ ವಿಶ್ವದ ಏರಿಯಾ ಅಥವಾ ಇಡೀ ಕಾಸ್ಮೋಸ್ ಏರಿಯಾ ಎಕ್ಸ್ ಆಗಿದ್ದು, ಅದ್ರಲ್ಲಿ ಏರಿಯಾ ಆಫ್ ರೆಕ್ಟಾಂಗಲ್ ಎಕ್ಸ್ ಆಗಿದ್ರೆ, ಸಾರಿ ಎ ಆಗಿದ್ರೆ, ಎಕ್ಸ್ ಮೈನಸ್ ಎ ಒಂದು ಫಾರ್ಮುಲಾ ಜನರೇಟ್ ಆಗುತ್ತೆ. ಬೈ ನೋಯಿಂಗ್ ಎಕ್ಸ್, ಎಕ್ಸ್ ಅಂದ್ರೆ ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಎಕ್ಸ್ ಮೀನ್ಸ್ ಆಲ್ವೇಸ್ ಐ ಡೋಂಟ್ ನೋ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ದಿಸ್ ಎಕ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ವೆರಿ ವೆರಿ ಕ್ಯಾರೆಕ್ಟರ್. ಇದು ಅದ್ಭುತವಾದ ಒಂದು ಕ್ಯಾರೆಕ್ಟರ್ ಎಕ್ಸ್ ಅನ್ನುವಂಥದ್ದು. ಈ ಎಕ್ಸ್ ಗೊತ್ತಿದ್ರೆ, ಎಕ್ಸ್ ಗೊತ್ತಿಲ್ಲ, ಇಫ್ ಐ ಸೇ ಐ ಡೋಂಟ್ ನೋ, ಐ ಕ್ಯಾನ್ ಲರ್ನ್ ಲಾಟ್. ಇಫ್ ಐ ಸೇ ಐ ನೋ, ಇಟ್ಸ್ ಅನ್ ಎಂಡ್ ಆಫ್ ಲರ್ನಿಂಗ್. ಸೊ ಗಣಿತದಲ್ಲಿ ಈ ಎಕ್ಸ್ ಇಂದಾನೆ ನಮ್ಮ ಎಲ್ಲ ಪರಿಚಯ ಆಗುವಂತದ್ದು. The x is the most interesting thing that you will learn. You can see here. So x and then x, the biggest mystery of maths. Billions of years passed, millions of theorems derived, millions of formula made, but still x is unknown. So when I say I know the area of a rectangle and I don't know what is area outside the rectangle, and the question is what is the area outside the rectangle, and then it will be x minus a. By doing, I just made an equation, a formula. This is how the formulas are generated, formulas are given. So x will make you to learn a lot. That's the fun part. ಇಲ್ಲಿ ಫನ್ ಎಲ್ಲಿ ಇದೆ ಅಂತ ನೀವು ಕೇಳ್ಬೋದು. ನನಗೆ ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಜಾಸ್ತಿ ಬರೀತಿದ್ದೆ ಮ್ಯಾಥ್ಸ್ ಅಲ್ಲಿ. ಸೊ ಎಲ್ಲ ಎಕ್ಸ್ ಕೊಡೋರು, ಎಕ್ಸ್ ತಪ್ಪು ಅಂತ ಹೇಳೋರು. ಎಕ್ಸ್ ಆಲ್ಸೋ ಇಂಡಿಕೇಟ್ಸ್ ರಾಂಗ್, ವಿ ಸೇ ರಾಂಗ್. ಎಕ್ಸ್ ಆಲ್ಸೋ ಇಂಡಿಕೇಟ್ಸ್ ಎ ಮಲ್ಟಿಪ್ಲಿಕೇಶನ್ ಸಿಂಬಲ್. ಸೊ ಒಂದು ಸಿಂಬಲ್ ಸಾಕಷ್ಟು ಕಥೆಗಳು ಹೇಳ್ತಾ ಹೋಗುತ್ತೆ. So maths is a language of symbols, many symbols. If you know 10 symbols, it's almost all 10th standard or ಒಂದು 10 symbol ಮಾತ್ರ ಉಪಯೋಗಿಸ್ತೀವಿ. If you come for PUC standard, you will learn lot of symbols. Minimum ಒಂದು 50 symbols ಆರು ಕಲಿತೀರ. If you go to the graduation level, you start learning lot of symbols. So maths is a symbolic language. ನಿಮ್ಮ ಒಳಹೋಗಳನ್ನ, ನಿಮ್ಮ ಐಡಿಯಾಗಳನ್ನ ಅಥವಾ ನಮ್ಮೆಲ್ಲರ ಐಡಿಯಾಗಳನ್ನ ಒಂದು ಸಿಂಬಲ್ಸ್ ಮುಖಾಂತರ ಶುರು ಮಾಡ್ತೀವಿ.
ಆ ಶುರುವಲ್ಲಿ ಎಕ್ಸ್ ಅನ್ನೋ ಒಂದು ಸಿಂಬಲ್ ನಮ್ಮ ಜರ್ನಿ ಶುರು ಮಾಡುತ್ತೆ. ನಾನು ಹೇಳ್ದಂಗೆ ವಾಟ್ ಇಸ್ ಅ ಜೋಕ್ ಇಸ್ they used to give me x. I used to think this is x is a Roman letter. If this x is a Roman letter, the value that associated with x is 10. If they are given for a question paper 10 marks, 10 question, if the madam or teacher has given x 10x, I would have scored 10 into x. I will say she has given the marks in Roman. I make fun like that. So I did not get anything. Anongila 0, I did not get 0. So I got x, a Roman letter 10. So whatever question, it may exceed the 100 also. If there are many more than 10 x's, definitely 110, my score would be better than that one. I used to make fun. But this kind of thinking help us to make fun of mathematics and think in derivation also a lot of things. So x minus a is a first step towards understanding from arithmetic to algebra. So Sir? Sir, you have been muted. ಬಂತಾ ಇವಾಗ ವಾಯ್ಸ್ ಬಂತಾ? ಸರ್ ಈಗ ಬರ್ತಾ ಇದೆ. ವಾಯ್ಸ್ ಬಂತು ಅನ್ಸುತ್ತಲ್ಲ. ಬಂತು ಸರ್, ಬಂತು. ನೆಟ್ವರ್ಕ್ ಇಶ್ಯೂ ಆಗಿದೆ. ಸೊ ನಾನು ಹೇಳ್ತಾ ಇದ್ದೆ ಎಕ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಎಕ್ಸ್ ಇಸ್ ವೆರಿ ಮಿಸ್ಟ್ರಿ. ಎಕ್ಸ್ ಮೈನಸ್ ಎ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಒಂದು ಈಕ್ವೇಶನ್ ಎ ಅನ್ನೋ ಏರಿಯಾ ಆಫ್ ಎ ಟ್ರಯಾಂಗಲ್, ಏರಿಯಾ ಆಫ್ ಯಾವ್ದಾದ್ರು ಏರಿಯಾ ಆಗ್ಬೋದು. ಎಕ್ಸ್ ಮೈನಸ್ ಎ ಅಂದ್ರೆ ನಮ್ಗೆ ಆಕ್ಚುಲ್ ಆಗಿ ಸೊ ಒನ್ ಆಫ್ ದ ಬೇಸಿಕ್ ಆಕ್ಚುಲ್ ಆಗಿ ಎಕ್ಸ್ ಅನ್ನುವಂಥದ್ದು ನಮಗೆ ಸಾಕಷ್ಟು ಗಣಿತ ಕಲಿಸ್ಕೊಡುತ್ತೆ. ಸೊ ಇಫ್ ಐ ಸೇ ಐ ಡೋಂಟ್ ನೋ, ಐ ಕ್ಯಾನ್ ಲರ್ನ್ ಲಾಟ್. ಇಫ್ ಐ ಸೇ ಐ ನೋ, ಇಟ್ಸ್ ಅನ್ ಎಂಡ್ ಆಫ್ ಲರ್ನಿಂಗ್. If I say I know X, I don't know anything, it's the beginning of learning. You can learn a lot. So ಅದರಿಂದ ಗಣಿತ ಕಲಿಯುವಂತಹದ್ರಲ್ಲಿ ಅತ್ಯಂತ ಪ್ರಮುಖವಾದ್ದು ಅರ್ಥಮೆಟಿಕ್ ಇಂದ ಆಲ್ಜಿಬ್ರಾ ಶಿಫ್ಟ್ ಆಗುವಾಗ ಈ ಎಕ್ಸ್ ಪರಿಚಯ ಆಗುತ್ತೆ, ಆಮೇಲೆ ವೈ ಪರಿಚಯ ಆಗುತ್ತೆ, ಆಮೇಲೆ ಝಡ್ 3 ಲೆಟರ್ಗಳನ್ನ ಹೇಳ್ತಾ ಇದ್ದೀನಿ ಮುಖ್ಯವಾಗಿ. ಸೊ ಎಕ್ಸ್ ಅಂದ್ರೇನು, ವೈ ಅಂದ್ರೇನು, ಆಮೇಲೆ ಬರ್ತೀನಿ. ವೈ ಅನ್ನೋ ಅಂತ ನಾನು ಉಲ್ಟಾ ಮಾಡಿದಾಗ ವೈ ಇಸ್ ಈಕ್ವಲ್ ಟು ಲ್ಯಾಂಡಾ ಅಂತಾನು ಕರಿತೀನಿ. ಸೊ ಅದನ್ನ ರಿವರ್ಸ್ ಮಾಡಿದಾಗ ನನಗೆ ಅದರ ಒಂದು ಲ್ಯಾಂಡಾ ಕ್ಯಾಲ್ಕುಲಸ್ ಬಗ್ಗೆ ಮಾತಾಡ್ಬೋದು.
ಆಮೇಲೆ ಸೊ ದ ಕ್ವಶನ್ ಇಸ್ ಅಬೌಟ್ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಬೇಕು ಅಂತಿರೋದ್ರಿಂದ ಸೊ ಮೊದಲನೇ ಅಂತ ಅದು ಗಣಿತ ಕಲಿಬೇಕು ಅಂತಂದ್ರೆ ನಾನು ಹೇಳ್ದಂಗೆ ಸೊ ವಿ ಹ್ಯಾವ್ ಟು ಸೊ ಮೇಕ್ ಮ್ಯಾಥ್ಸ್ ನಾನು ನೋಡಿದಾಗ ಎವ್ರಿಥಿಂಗ್ ಈಸ್ ನಥಿಂಗ್ ವಿತ್ ಎ ಟ್ವಿಸ್ಟ್ ಅಂತ ಹೇಳ್ತೀನಿ. ಸೊ ಅದರಿಂದ ಓಲ್ಡ್ ವೇ ನಮ್ಮ ಯೋಚನೆಯಲ್ಲಿ ಬದಲಾಗಬೇಕು. ಸೊ ವಿ ಹ್ಯಾವ್ ಟು ಥಿಂಕ್ ಡಿಫರೆಂಟ್ಲಿ. ಸೊ ಮ್ಯಾಥ್ಸ್ ಇಸ್ ಹಾರ್ಡ್, ಸಿಮಿಲರ್ಲಿ ಲೈಫ್ ಇಸ್ ಆಲ್ಸೋ ಹಾರ್ಡ್ ಅಂತ ಬದುಕದ್ ಬಿಟ್ಬಿಡ್ತೀವಿ. ಅದೇ ತರ ಗಣಿತ ಕಲಿಬೇಕು ಅಂದ್ರೆ ನಾವು ಗಣಿತದ ಜೊತೆ ಒಂದು ಗುದ್ದಾಟ ನಾನು ಹೇಳ್ತೀನಿ. ಸೊ ತಲೆ ಕೊಟ್ಟು ಗಣಿತ. ಸೊ ಯೂಸ್ ಯುವರ್ ಬ್ರೈನ್ ಆರ್ ಲೂಸ್ ಯುವರ್ ಬ್ರೈನ್ ಅಂತೀನಿ. ಪ್ರಾಬ್ಲಮ್ಸ್ ಆರ್ ಟೀಚರ್ಸ್, ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಆರ್ ಟೀಚರ್ಸ್. ಸೊ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಟೀಚರ್ಸ್ ಆರ್ ದ ಪ್ರಾಬ್ಲಮ್ಸ್ ಅಂತ ಹೇಳುವಂತ ತಮಾಷೆ ಮಾಡ್ತೀನಿ. ಟೀಚರ್ಸ್ ಆರ್ ಪ್ರಾಬ್ಲಮ್ಸ್ ಅಂತಲ್ಲ, ಪ್ರಾಬ್ಲಮ್ಸ್ ಆರ್ ಟೀಚರ್ಸ್. ಸೊ ಪ್ರತಿ ಒಂದು ಪಾಠದ ಹಿಂದೆ ಇರುತ್ತೆ ಎಕ್ಸರ್ಸೈಸ್ ಅಂತ ಇರುತ್ತೆ. ಸೊ ನಾವು ಹೋಮ್ ವರ್ಕ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತೀವಿ. ಇಟ್ಸ್ ಅ ಫನ್. ಸೊ ಇಟ್ಸ್ ನಾಟ್ ದ ಹೋಮ್ ವರ್ಕ್ ಯು ಹ್ಯಾವ್ ಟು ಡೂ ಇಟ್, ಯು ಹ್ಯಾವ್ ಟು ಡೂ ದ ಎಕ್ಸರ್ಸೈಸಸ್. ಸೊ ವಾಟ್ ಈಸ್ ಅನ್ ಎಕ್ಸರ್ಸೈಸ್? ಯು ನೋ ಇಟ್. ವಾಟ್ ಈಸ್ ಅನ್ ಎಕ್ಸರ್ಸೈಸ್? ಇನ್ ಇಂಗ್ಲಿಷ್ ಅಲ್ಲಿ ಇನ್ನೊಂದು ಎಕ್ಸರ್ಸೈಸ್ ಅಂತಂದ್ರೆ ಮಾಡ್ಬೇಕಾದ ಎಕ್ಸರ್ಸೈಸ್ ಮಾಡ್ಬೇಕು ಅಂತ ಹೇಳ್ತೀವಿ. ಎಕ್ಸರ್ಸೈಸಸ್ ಗಳು ಮಾಡ್ಬೇಕು ಅಂತ. ಸೊ ವಿ ಹ್ಯಾವ್ ಟು ಡೂ ಎಕ್ಸರ್ಸೈಸಸ್. ದ ಎಕ್ಸರ್ಸೈಸಸ್ ಯು ಹ್ಯಾವ್ ಟು ಡೂ ಹಿಯರ್ ಓನ್ಲಿ. ಸೊ ಇಟ್ಸ್ ಕಾಲ್ಡ್ ಬ್ರೈನ್ ಜಿಮ್. ಸೊ 6 ಪ್ಯಾಕ್ ಇಲ್ಲಿ ಬರ್ಬೇಕಾಗತ್ತೆ, ಬ್ರೈನ್ ಜಿಮ್ ಮಾಡಬೇಕು. ಸೊ ಅದರಿಂದ ಬ್ರೈನ್. ಸೊ ದ ಮ್ಯಾಥ್ಸ್ ಇಸ್ ಆಲ್ವೇಸ್ ಲರ್ನ್ ಥ್ರೂ ಪ್ರಾಕ್ಟೀಸ್. ಸಾಕಷ್ಟು ಪ್ರಾಕ್ಟೀಸ್ ಮಾಡೋದು ಮುಖಾಂತರ ಕಲಿಬೇಕಾಗುತ್ತೆ. ಸೊ ಅದರಿಂದ ಗಣಿತ ಕಲಿಯುವಾಗ ನಮಗೆ ಬೇಕಾಗಿರುವಂತಹದ್ದು ಒಂದು, ಶುರು ಮಾಡುವಾಗ ನೀವು ಯಾರು ಐಸ್ ಕ್ರೀಮ್ ಸ್ಟಿಕ್ಸ್ ಗಳು ಇಟ್ಕೊಂಡಿದ್ರೆ ಅಥವಾ ಯಾವುದೇ ಪೆನ್ಸಿಲ್ ಇಟ್ಕೊಂಡಿದ್ರೆ, ಸೊ ಯು ಕ್ಯಾನ್ ಟೇಕ್ 2 ಪೆನ್ಸಿಲ್ ಅಂಡ್ ಪುಟ್ ಎ ರಬ್ಬರ್ ಬ್ಯಾಂಡ್. 2 ಪೆನ್ಸಿಲ್ ತಗೊಂಡು ಆ ಪೆನ್ಸಿಲ್ಗೆ ನೀವು ರಬ್ಬರ್ ಬ್ಯಾಂಡ್ ಹಾಕ್ಬೋದು. ಸೊ ಐ ಆಮ್ ಶೋಯಿಂಗ್ ಇಯರ್, ನಾನೊಂದು ಪಂಚ್ ಮಿಷಿನ್ ಇತ್ತು, ನಾನು ಅದ್ರಲ್ಲಿ ಪಂಚ್ ಮಾಡಿದೀನಿ, ಅದನ್ನ ಪಂಚ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನನ್ನ ಹತ್ರ ಇರುವಂತಹದ್ದು ಒಂದು ಐಸ್ ಕ್ರೀಮ್ ಸ್ಟಿಕ್ ಅಲ್ಲಿ ಮಾಡಿರುವಂತಹ ಪಾಲಿಗಾನ್ ಸ್ಟ್ರಕ್ಚರ್ಸ್ ಗಳು ನಾನೊಂದು ಕಳಿಸ್ಕೊಟ್ಟಿದೆ. ಒಂದೇ ಬೇಸ್ ಮೇಲೆ ಎಲ್ಲಾ ಶೇಪ್ಸ್ ಮಾಡಬಹುದು ಅನ್ನುವಂತ ಒಂದು PDF ಕಳಿಸ್ಕೊಟ್ಟಿದೆ. ಮೋಸ್ಟ್ಲಿ ಸಂತೋಷ್ ಕಳಿಸ್ಕೊಡ್ತಾರೆ, ಇಲ್ಲ ಅಂದ್ರೆ ಎಲ್ಲರಿಗೂ ತಲುಪುತ್ತೆ. ಸೊ ಐ ಕ್ಯಾನ್ ನೌ ಲುಕ್ ಅಟ್ ದಿಸ್. ಓನ್ಲಿ ಐಸ್ ಕ್ರೀಮ್ ಸ್ಟಿಕ್ ಆಲ್ಸೋ ಸ್ಟಾರ್ಟ್ಸ್ ಆಸ್ ಎ ಕ್ಯಾಂಡಿಡೇಟ್ ಟು ಡೂ ಲಾಟ್ ಆಫ್ TLM, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅನ್ನುವಂಥದ್ದಕ್ಕೆ ಸಾಕಷ್ಟು ಕಾಣಿಸುತ್ತೆ. ನಾನು ಐಸ್ ಕ್ರೀಮ್ ಸ್ಟಿಕ್ ಅಂತ ತಗೊಂಡು ಒಂದು ಆಂಗಲ್ ನ ಮಾಡ್ತಾ ಇದ್ದೀನಿ. ಇದರಲ್ಲಿ ರೈಟ್ ಒನ್ ಸಿಂಪ್ಲಿ ಜಸ್ಟ್ ಐ ಕ್ಯಾನ್ ಮೇಕ್ ಎ ಸ್ಟ್ರೈಟ್ ಲೈನ್, ದೆನ್ ಯು ಸ್ಟಾರ್ಟ್ ಡೂಯಿಂಗ್ 0 to 180, then even you can go for obtuse angle, anything. So you can take any 2 sticks or any 2 pencils, put a rubber band. So it helps you to understand whatever ನಿಮ್ಮಲ್ಲಿ ಇರುವಂತಹ ಒಂದು ಪೆನ್ಸಿಲ್ ಆಗ್ಬೋದು, ಒಂದು ಐಸ್ ಕ್ರೀಮ್ ಸ್ಟಿಕ್ ಆಗ್ಬೋದು, ಅದಕ್ಕೆ ಸಣ್ಣದೊಂದು ರಬ್ಬರ್ ಬ್ಯಾಂಡ್ ತಗೊಂಡು ಸೊ ಆ ರಬ್ಬರ್ ಬ್ಯಾಂಡ್ ಅಲ್ಲಿ ನೀವು ಕನೆಕ್ಟ್ ಮಾಡಿ. ಸೊ ಯು ಕ್ಯಾನ್ ಟೇಕ್ ಎ ರಬ್ಬರ್ ಬ್ಯಾಂಡ್ ಅಂಡ್ ಪುಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಐ ವಾಂಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾನು ತಗೊಂಡು ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿನಿ. ಸೊ ರಬ್ಬರ್ ಬ್ಯಾಂಡ್ ಉಪಯೋಗಿಸಿ ಐ ಕ್ಯಾನ್ ಮೇಕ್ ಅನ್ ಆಂಗಲ್. ಸೊ ಲಾಟ್ ಆಫ್ ಆಂಗಲ್ಸ್ ಕ್ಯಾನ್ ಬಿ ಟಾಟ್. ಸೊ ರೈಟ್ ಆಂಗಲ್ ಇಂದ ಹೇಳ್ಬೋದು. ದಿಸ್ ನಾಟ್ ನೋ. ಸೊ ಆಂಗಲ್ ಅಂದ್ರೆ ನನಗೆ ಒಂದು ದೃಷ್ಟಿಕೋನ. ಸೊ ಐ ಟುಕ್ 2 to 3 years to not understand the concept of angle. ಒಂದು ಆಂಗಲ್ ಅಂದ್ರೆ ಏನು, ವಾಟ್ ಈಸ್ ಅನ್ ಆಂಗಲ್, ವಾಟ್ ಕೈಂಡ್ ಆಫ್ ಅನ್ ಆಂಗಲ್ ಇಸ್ ದೇರ್. ನನ್ನ ಕೈಯಲ್ಲಿ ಕಲಿಯುವಾಗ ವಾಟ್ ಕೈಂಡ್ ಆಫ್. ಸೊ ನಾರ್ಮಲ್ ಆಗಿ ರೈಟ್ ಆಂಗಲ್, ಅಕ್ಯೂಟ್ ಆಂಗಲ್, ಅಬ್ಟ್ಯೂಸ್ ಆಂಗಲ್, ಸಪ್ಲಿಮೆಂಟರಿ ಆಂಗಲ್ ಅಂತ ಬರ್ತೀವಿ. ಬಟ್ ಐ ಕ್ಯಾನ್ ಗೋ ಬಿಹೈಂಡ್ ದೀಸ್ ಕೈಂಡ್ ಆಫ್ ಆಂಗಲ್ಸ್. ಸಪೋಸ್ ಇಫ್ ಯು ಜಸ್ಟ್ ಆಂಗಲ್ಸ್ ನಾನು ಬರ್ತೀನಿ, ಐ ಟೆಲ್ ಯು ಹೌ ಟು ಮ್ಯಾಪ್ ಮೈ ಹ್ಯಾಂಡ್ಸ್ ಟು ಲಾಟ್ ಆಫ್ ಆಂಗಲ್ಸ್. ದ ಕ್ವಶನ್ ಇಸ್ ಅಬೌಟ್ ಯು ಲುಕ್ ಅಟ್ ದಿಸ್ ಆಂಗಲ್ ಅಂದ್ರೆ ನನ್ನ ಪ್ರಕಾರ ಒಂದು ಕೋನ, ದೃಷ್ಟಿಕೋನ ಅಂತ ಕರಿತೀನಿ. ಸೊ ಆಂಗಲ್ ಆಫ್ ಹೌ ಡು ಯು ಲುಕ್ ಅಟ್ ಅನ್ನುವಂಥದ್ದು. ನೀವು ಸಾಕಷ್ಟು ರೀತಿ ನಿಮ್ಮ ನೋಡುವ ದೃಷ್ಟಿಕೋನ ಬದಲಾಯಿತು ಅಂದ್ರೆ ಗಣಿತದ ಬಗ್ಗೆ ನೋಡೋ ದೃಷ್ಟಿಕೋನ ಬರಬಹುದು. ಕೋನ ಅನ್ನೋ ಪದ ತಗೊಂಡು ಕನ್ನಡದ ಇನ್ನೊಂದು ದೃಷ್ಟಿ, ನಾವು ನೋಡೋ ನೋಟ, ಈ ದೃಷ್ಟಿಕೋನ ಬದಲಾದ್ರೆ ಗಣಿತದ ಬಗ್ಗೆ ಇರುವಂತಹ ದೃಷ್ಟಿಕೋನ, ದ ಆಂಗಲ್ ಅಟ್ ವಿಚ್ ಯು ಲುಕ್ ಅಟ್ ಮ್ಯಾಥ್ಸ್, ಇಫ್ ಇಟ್ ಚೇಂಜಸ್. ಹೆಂಗ್ ನೋಡಬೇಕು ಅಂದ್ರೆ ಗಣಿತನ ದುರ್ಗುಟ್ಕೊಂಡು ನೋಡ್ಬೇಕು. ಸೊ ಐ ಆಮ್ ಜಸ್ಟ್ ಹ್ಯಾವಿಂಗ್ ಎ ಪೇಪರ್ ಕ್ಯೂಬ್ ವಿಚ್ ಆಕ್ಚುಲಿ ಮಾಡ್ಯುಲರ್ ಒರಿಗಾಮಿಯಿಂದ ಮಾಡಿರುವಂತದ್ದು. ದುರ್ಗುಟ್ಕೊಂಡು ನೋಡಿದ್ರೆ ದ ಮ್ಯಾಥ್ಸ್ ಶುಡ್ ಕಮ್ ಔಟ್. ಮ್ಯಾಥ್ಸ್ ಎದುರ್ಕೊಂಡು ಮುದುರ್ಕೊಂಡು ಬಾಲ ಮುದುರ್ಕೊಂಡು ತಲೆ ಒಳಗೆ ನುಗ್ಬಿಡ್ಬೇಕು. ಸೊ ಇನ್ ಆರ್ಡರ್ ಟು ಡೂ ದಟ್ ಕೈಂಡ್ ಆಫ್ ಮ್ಯಾಥಮೆಟಿಕ್ಸ್ ಯು ಹ್ಯಾವ್ ಟು ಯೂಸ್ ಯುವರ್ ಬ್ರೈನ್, ಅದರ್ವೈಸ್ ಯು ವಿಲ್ ಲೂಸ್ ಯುವರ್ ಬ್ರೈನ್. ಸೊ ಯೂಸ್ ಯುವರ್ ಬ್ರೈನ್ ಆರ್ ಲೂಸ್ ಯುವರ್ ಬ್ರೈನ್ ಅಂತ ಹೇಳ್ತೀನಿ. ಗಣಿತ ಕಲಿಬೇಕು ಅಂದ್ರೆ ಎಕ್ಸಸೈಸ್ ಮಾಡಬೇಕು. ಆ ಎಕ್ಸಸೈಸ್ ನಾನು ಹೇಳುವಂತದ್ದು ಬ್ರೈನ್ ಎಕ್ಸಸೈಸಸ್, ಜಿಮ್ ಅಂತ ಕರಿತೀವಿ, ಬ್ರೈನ್ ಜಿಮ್. ಗಣಿತನ ಅಥವಾ ಯಾವುದೇ ಕೆಲಸ ಬ್ರೈನ್ ಕೊಟ್ರೆ ಅದು ನಿದ್ದೆ ಮಾಡಲ್ಲ. ನಾವು ಬ್ರೈನ್ ನಿದ್ದೆ ಮಾಡಲ್ಲ ನಾರ್ಮಲ್ ಆಗಿ. ಸೊ ವಿ ಆಲ್ವೇಸ್ ಮೇಕ್ ಫನ್ ಅಬೌಟ್ ಇಟ್. ವಿ ವಾಂಟ್ ಸ್ಲೀಪ್, ವಿ ವಾಂಟ್ ಟೇಕ್ ನೋ ತಲೆನೋವಾಗುತ್ತೆ. ನಥಿಂಗ್ ವಿಲ್ ಹ್ಯಾಪನ್ ಇಫ್ ಯು ಗಿವ್ ದ ವರ್ಕ್ ಟು ದ ಬ್ರೈನ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದು ತಾನು ಮಾಡ್ತಾ ಹೋಗುತ್ತೆ. ಅದರಿಂದ ಇಲ್ಲಿ ನಾನು ಬಂದ ಕಾನ್ಸೆಪ್ಟ್ ಇರುವಂತಹದ್ದು, ಈ ಗಣಿತ ಕಲಿಬೇಕು ಅಂತಂದ್ರೆ ಯು ಹ್ಯಾವ್ ಟು ಪ್ಲೇ ವಿತ್ ಮ್ಯಾಥ್ಸ್. ಪ್ಲೇ ಅಂದ್ರೆ ಇವತ್ತು ಆಟ ಆಡ್ಬೇಕು, ಸಾಕಷ್ಟು ತರ ಆಟ ಆಡ್ಬೇಕು. ಸೊ ನೋ ನೀಡ್ ಟು ಹ್ಯಾವ್ ಎ ಬುಕ್ ಇನ್ ಯುವರ್ ಹ್ಯಾಂಡ್. ಓಕೆ, ಆಮೇಲೆ ನೋಡೋಣ ಬುಕ್ ಬಗ್ಗೆ, ಬಟ್ ಬುಕ್ ಅನ್ನು ಕೈಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಹ್ಯಾವ್ ಎ ಬುಕ್ ಇನ್ ಯುವರ್ ಹ್ಯಾಂಡ್, ಓಡಾಡಿ, ಆಮೇಲೆ ಬುಕ್ ನಿಮ್ಗೆ ಸಾಕಷ್ಟು ವಿಷಯ ಕಲ್ಸ್ಕೊಡುತ್ತೆ. ಓಕೆ, ದ ಫಸ್ಟ್ ಪಾರ್ಟ್ ಆಫ್ ದ ಸ್ಟೋರಿ ಇಸ್ ನಾಟ್ ಟು ಲರ್ನ್ ಮ್ಯಾಥ್ಸ್, ಆಟ ಆಡ್ಬೇಕು, ಪ್ಲೇ ವಿತ್ ಮ್ಯಾಥ್ಸ್, ಪ್ಲೇ ಅಂತ ಅಂದ್ಬಿಟ್ಟು. ಸೊ ಈಗ ಕೆಲವರು ಪೇಪರ್ ತಗೋಬಹುದು, ಪೇಪರ್ ಅಲ್ಲಿ ಏನೇನು ಆಟ ಆಡ್ಬೋದು ಅಂತ ಹೇಳ್ಬೋದು. ಸೊ ಐ ಕ್ಯಾನ್ ಟೇಕ್ ಎ ಪೇಪರ್, ಎ ಸ್ಕ್ವೇರ್ ಶೀಟ್, ಜಸ್ಟ್ ಐ ಕ್ಯಾನ್ ಫೋಲ್ಡ್ center and make another 2 folds. So it will be like that. In the opposite direction also I can just take the center and make, and this can be easily done. Everybody can do it. Again, I'll show you how to do it before coming into the problem. So this is a simple fold I am just doing. Apart from that, I written a number on this side.
ಸೊ ಈ ಸಿಂಪಲ್ ಫೋಲ್ಡ್ ಅಲ್ಲಿ ಏನ್ ಮಾಡಿದೀವಿ, ಸೊ ಸಿಂಪ್ಲಿ ವಿ ಟುಕ್ ಎ ಪೇಪರ್, ಎನಿ ಪೇಪರ್ ಕ್ಯಾನ್ ಬಿ ಟೇಕನ್. ಸೊ ಮಿಡ್ಲಲ್ಲಿ ಮಡಿಸ್ತೀವಿ, ಮಧ್ಯದಲ್ಲಿ ಮಡಿಸ್ತೀವಿ, ಆಮೇಲೆ ಇಲ್ಲೊಂದು ಮಡಿಸ್ತೀನಿ, ಆಮೇಲೆ ಇನ್ನೊಂದ್ಸಲಿ ಮಡಿಸ್ತೀನಿ ಈ ಕಡೆ, ಅದೇ ತರ ಈ ಕಡೆ ಮಿಡ್ಲ್ ಮಡಿಸ್ತೀನಿ, ಆಮೇಲೆ ಈಗೊಂದು ಮಡಿಸ್ತೀನಿ, ಈಗೊಂದು ಮಡಿಸ್ತೀನಿ. ಸೊ ಬೇಸಿಕಲಿ ಇಟ್ ಬಿಕಮ್ಸ್ ಲೈಕ್ ದಿಸ್. ಸೊ ಇಟ್ ಬಿಕಮ್ಸ್ ಎ ಪೇಪರ್ ಫೋಲ್ಡೆಡ್ ಫಾಸ್ಟ್. ಸೊ ಅಪೋಸಿಟ್ ಡೈರೆಕ್ಷನ್, ಈ ಕಡೆ ಒಂದು ಡೈರೆಕ್ಷನ್ ಮತ್ತೆ ಅದರ ವಿರುದ್ಧ ದಿಕ್ಕಲ್ಲಿ ಮಡಿಸ್ತೀನಿ. ವಾಟ್ ಆಕ್ಚುಲಿ ಇಸ್ ಸಿಂಪಲ್ ಫೋಲ್ಡಿಂಗ್, ಬಟ್ ಈ ಫೋಲ್ಡಿಂಗ್ ನ ಉಪಯೋಗಿಸ್ಕೊಂಡು ಐ ಕ್ಯಾನ್ ಜಸ್ಟ್ ಗೋ ಆನ್ ಕ್ರಿಯೇಟ್ ಎ ಬಾಕ್ಸ್, ಒಂದು ಕ್ಯೂಬ್ ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಐ ಕಮ್ ಬ್ಯಾಕ್ ಟು ವೈ ಐ ವಾಂಟ್ ಟು ಕ್ರಿಯೇಟ್ ಎ ಕ್ಯೂಬ್. ಸೊ ಕ್ಯೂಬ್ ನ ಯಾಕೆ ಕ್ರಿಯೇಟ್ ಮಾಡ್ತೀನಿ ಅಂತ, ನನ್ನ ಕೈಲಿ ಒಂದು ಡೈಸ್ ಇದೆ, ಯು ಕ್ಯಾನ್ ಸಿ ದ ಡೈ. ಈ ಡೈನ ಮಾಡೋಕ್ಕಾಗತ್ತಾ ಅಂತ ಒಂದು ಕ್ವಶನ್. ಸೊ ಇನ್ನೊಂದು, ನಾನು ಒರಿಗ್ಯಾಮಿ ಚಿಕ್ಕ ಶೀಟೆ ಇಟ್ಕೊಂಡು ಒಂದು ಡೈ ಮಾಡೀನಿ. ಸೊ ನೀವು ಸಹ ಮಾಡ್ಬೋದು. ಇದರಲ್ಲಿ ಒಂದು ವಿಶೇಷವಾದ ಕಾನ್ಸೆಪ್ಟ್ ಇದೆ. ಕಾನ್ಸೆಪ್ಟ್ ಅಂದ್ರೆ ನಾರ್ಮಲ್ ಆಗಿ ಇದಕ್ಕೆ ಎಷ್ಟು ಮುಖ ಇದೆ ಅಂದ್ರೆ ನಾವು 6 ಮುಖ ಇದೆ ಹೇಳ್ತೀವಿ. ದರ್ ಆರ್ 6 ಫೇಸಸ್. ಸೊ ಎಷ್ಟು ಎಡ್ಜ್ ಇದೆ ಅಂತಲೂ ಸಹ ಲೆಕ್ಕ ಹಾಕ್ಬೋದು. ಸೊ ಎಡ್ಜಸ್, ವರ್ಟಿಸಿಸ್, ಅದರ ನಾವು ವರ್ಟಿಸಿಸ್ಗಳನ್ನ ನಾವು ಗುರುತಿಸ್ಬೋದು, ಎಡ್ಜಸ್ಗಳನ್ನ ಗುರುತಿಸ್ಬೋದು. ಇದ್ರ ಮುಖಾಂತರ ಸಾಕಷ್ಟು ಇಟ್ ಸ್ಟಾರ್ಟ್ ಲಾಟ್ ಆಫ್ ಮ್ಯಾಥಮೆಟಿಕ್ಸ್ ಜಾಸ್ತಿ. ಇದರ ಪರ್ಮಿಟೇಷನ್ ಮತ್ತೆ ಕಾಂಬಿನೇಷನ್ ಕಲಿಯುವಾಗ ಕ್ರಮಯೋಜನೆ ಮತ್ತು ಆಯ್ಕೆಗಳು ಮತ್ತು ಕ್ರಮಯೋಜನೆ ಕಲಿಯುವಾಗ ಸಾಕಷ್ಟು ಹೆಲ್ಪ್ ಮಾಡುವಂತದ್ದು ಈ ಒಂದು ಕೈಯಲ್ಲಿರುವಂತ ಡೈಸ್ ವಿಲ್ ಪ್ಲೇ ಅ ಲಾಟ್ ಆಫ್ ರೋಲ್ಸ್. ತುಂಬಾ ರೋಲ್ ಮಾಡುತ್ತೆ. ಬಟ್ ಇಲ್ಲಿ ಮಾಡಿದಾಗ ನಾವು ಗಮನಿಸಿದಾಗ 4ರ ವಿರುದ್ಧ ಅಪೋಸಿಟ್ ಡೈರೆಕ್ಷನ್ 3 ಇರುತ್ತೆ, 1ರ ವಿರುದ್ಧ 6 ಇರುತ್ತೆ, 5ರ ವಿರುದ್ಧ 2 ಇರುತ್ತೆ. 1ರಿಂದ 6 ಸಂಖ್ಯೆ ತಗೊಳ್ತೀವಿ, 1 6 7, 2 5 7, 3 4 1 ಪೇರ್. ವಿ ಆರ್ ಮೇಕಿಂಗ್ ಎ ಪೇರ್ ವಿತ್ ಫಸ್ಟ್ ಅಂಡ್ ಲಾಸ್ಟ್ ಡಿಜಿಟ್, ಸೆಕೆಂಡ್ ಅಂಡ್ ಲಾಸ್ಟ್ ಬಿಫೋರ್ ಲಾಸ್ಟ್ digit. Like that we can have 3 pairs from 6 numbers. That 6 numbers has been put. ಬಟ್ ನಾರ್ಮಲ್ ಆಗಿ ನೀವು ಒಂದು ಡೈ ಮಾಡಿ ನೀವು ನಂಬರ್ ಬರೆಯೋಕೆ ಶುರು ಮಾಡಿದ್ರೆ ಇಟ್ ವಿಲ್ ನಾಟ್ ಬಿ ಲೈಕ್ ದಿಸ್ ಕೈಂಡ್ ಆಫ್ ರೆಗ್ಯುಲರ್ ಡೈ ಆಗಿರಲ್ಲ. ಪ್ರತಿಯೊಬ್ಬರಿಗೂ ನಾನು ಹೇಳಿ ಒಂದು ಕ್ಯೂಬ್ ಮಾಡಿಸಿ, ಪೇಪರ್ ಕ್ಯೂಬ್ ಮಾಡಿಸಿ, ಪೇಪರ್ ಕ್ಯೂಬ್ ಒಳಗೆ ನಾನು ಈ ಡೈಸ್ ನ ಬರ್ಸಕ್ ಶುರು ಮಾಡಿದಾಗ ಡೈ ನಂಬರ್ ಬಂದು ಯು ಕ್ಯಾನ್ ರೈಟ್ ಇನ್ ಯುವರ್ ಓನ್ ಆರ್ಡರ್. 1 2 3 4 ಬರಿಬಹುದು, ಇಲ್ಲಿ 5 6 ಬರಿಬಹುದು, 1 ಆದ್ಮೇಲೆ 3 ಬರಿಬಹುದು, ಆಮೇಲೆ ಇಷ್ಟ ಬಂದ ಆರ್ಡರ್ ಬರಿಬಹುದು. ಸೊ ದೇರ್ ಆರ್ ಮೆನಿ ವೇಸ್. ಹೌ ಮೆನಿ ವೇಸ್ ಅನ್ನುವಂಥದ್ದು ಹೇಳೋಣ, ಮಾತಾಡೋಣ. The question is, when you start doing this is a regular, what is called regular, what I said is a irregular. So nothing is normally, ಯಾವುದೇ ವಿಷಯದಲ್ಲಿ ನಾವು ನೋಡುವಾಗ ಸೊ ಯಾವುದು ಸಹ ಕಲಿಯುವಂತಹದ್ದು ರೆಗ್ಯುಲರ್ ಪ್ಯಾಟರ್ನ್ಸ್ ಅಲ್ಲಿ ಕಲಿತೀವಿ. ಬಟ್ ದ ಮೊಮೆಂಟ್ ಯು ಕಮ್ ಟು ದ ಫಿಸಿಕಲ್ ವರ್ಲ್ಡ್, ಸುತ್ತಮುತ್ತ ಬಂದಾಗ ನಾವು ನೋಡಿದಾಗ ಗಣಿತ ಎಲ್ಲಿದೆ ಅಂದ್ರೆ ಎಲ್ಲ ಸುತ್ತಮುತ್ತ ಇದೆ ಅಂತ ಹೇಳ್ತೀನಿ. ಸೊ ಹಿರಣ್ಯಕಶಿಪು ಮತ್ತೆ ಪ್ರಹ್ಲಾದನ ಬಗ್ಗೆ ಹೇಳಕೊಟ್ಟಿದೆ, ಎಲ್ಲಿದೆ ಗಣಿತ ಅಂತ ಹಿರಣ್ಯಕಶಿಪು ಹೇಳಿದಾಗ ಪ್ರತಿಯೊಂದು ತೋರಿಸ್ತಾ ಹೋಗ್ತಾರೆ. ಸುತ್ತಮುತ್ತ ನೋಡಕ್ ಶುರು ಮಾಡಿದಾಗ ಪ್ರಹ್ಲಾದ ಮತ್ತೆ ಹಿರಣ್ಯಕಶಿಪುವಿನ ಒಂದು ಸಂಭಾಷಣೆ ನಾನು ಈ ತರ ಕನ್ವರ್ಟ್ ಮಾಡ್ತೀನಿ. ಗಣಿತ ಎಲ್ಲಿದೆ, ಇಲ್ಲಿದೆಯಾ, ಇಲ್ಲಿದೆಯಾ, ಇಲ್ಲಿದೆಯಾ ಅಂತ ನೀವು ಪ್ರತಿಯೊಂದನ್ನು ತೋರಿಸ್ಕೊಂಡು ಹೋಗ್ತಾ ಹೋದಾಗ ಗಣಿತ ನಮ್ಮಲ್ಲಿ ಗಣಿತ ಅತ್ಯಂತ ಸುಂದರವಾಗಿ ಕಾಣಿಸುತ್ತೆ. ಮತ್ತೆ ಪ್ಯಾಟರ್ನ್ಸ್, ಶೇಪ್ಸ್ ಅಂಡ್ ಪ್ಯಾಟರ್ನ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಗಣಿತ ಬಳಸ್ತಾ ಇರ್ತೀವಿ. ಸೊ ಇದು ಮುಖ್ಯವಾಗಿ ಕಾಣಿಸುವಂತದ್ದು, ಅತ್ಯಂತ ಅದ್ಭುತವಾಗಿ ನಾವು ಗಣಿತನ ಗುರುತಿಸ್ತಾ ಹೋಗ್ಬೋದು. ಸೊ ಗಣಿತ ಗುರುತಿಸೋದು ತುಂಬಾ ಸುಲಭ. ಸೊ ಜಸ್ಟ್ ಲುಕ್ ಅರೌಂಡ್, ಸುಮ್ಮನೆ ನೋಡ್ತಾ ಹೋಗಿ. ಸೊ ಅದರ ಆಕಾರಗಳು ಕಾಣಿಸ್ತಾ ಹೋಗುತ್ತೆ. ಸೊ ನಾರ್ಮಲ್ ಆಗಿ ನಾವು ಬರೆಯುವಾಗ ಏನ್ ಮಾಡ್ತೀವಿ, ಗಣಿತ ಅಂದ್ರೆ ಸ್ಕ್ವೇರ್, ರೆಕ್ಟಾಂಗಲ್ ಇದೇ ಬರೆದು ಅಭ್ಯಾಸ ಆಗಿರುತ್ತೆ. ಸೊ ಇದು ಬಿಟ್ಟು ಸಪೋಸ್ ನಾನು ಹಿಂಗ್ ಬರದ ತಕ್ಷಣ ನೀವು ಹೇಳ್ತೀರಾ ಏನಿದು ಅಂತ ಹೇಳ್ಬಿಡ್ತೀರಾ. ಸಪೋಸ್ ಇಫ್ ಐ ರೈಟ್ ಲೈಕ್ ದಿಸ್, ಒಂದು ರೆಗ್ಯುಲರ್ ಹಿಂಗೆಲ್ಲ ಒಂದು ಶೇಪ್ ಬರದ ತಕ್ಷಣ ನೀವು ಹೇಳ್ತೀರಾ ಸೊ ಅದು ಅಮೀಬಾ ಶೇಪ್ ಅಂತ ಹೇಳ್ತೀರಾ. ಸೊ ಅಮೀಬಾ ಶೇಪ್ ಅಂತ ಖಂಡಿತ ಹೇಳ್ತೀರಾ. ಸೊ ಹಾಗೆ ಅಪಾರ್ಟ್ ಫ್ರಮ್ ರೆಗ್ಯುಲರ್, ಸೊ ನಾವು ಒಂದು ಎಲೆ ಆಕಾರ ಬರೋದಾಗ ಎಲೆ ಅಂತ ಗುರುತಿಸ್ತೀರಾ. ಸೊ ಈ ತರ ಆಕಾರಗಳು ಗುರುತಿಸ್ತಾ ಹೋಗ್ತೇವೆ. ವಾಟ್ ಇಸ್ ದ ಫನ್ ಅಬೌಟ್ ಇಟ್? ನಾನು ಒಂದು ಕ್ವಶನ್ ಅಗೇನ್, ಶಿಷ್ಯ ಮತ್ತೆ ಗುರು ನಡುವೆ ಏಳು ಶಿಷ್ಯ, ಏಳು ಗುರುವೆ, ಕೇಳು ಶಿಷ್ಯ. ನನ್ನ ಪ್ರಶ್ನೆ ಏನು? ಶಿಷ್ಯ ಗುರುಗೆ ಹೇಳ್ತಾನೆ, ನಿಮ್ ಪ್ರಶ್ನೆ ಏನು ಅಂತ ಹೇಳ್ತಾನೆ. ಪ್ರಶ್ನೆ ಹೇಳ್ತಾನೆ, ವಾಟ್ ಈಸ್ ದ ಶೇಪ್ ಆಫ್ ಎ ಸ್ಟಾರ್? ಗುರು ಕೇಳುವಂತ ಪ್ರಶ್ನೆ, ವಾಟ್ ಈಸ್ ದ ಶೇಪ್ ಆಫ್ ಎ ಸ್ಟಾರ್? ಸ್ಟಾರ್ ಅಲ್ಲ ಹೆಸರು ಇದೆಯಲ್ಲ ಸರ್, ಏನ್ ನಿಮ್ ಪ್ರಶ್ನೆ? ಅಬ್ಸರ್ಡ್ ಅಂತ. ವಾಟ್ ಈಸ್ ದ ಶೇಪ್ ಆಫ್ ಎ ಸ್ಟಾರ್? ವಾಟ್ ಇಸ್ ದ ಶೇಪ್ ಆಫ್ ಎ ಸ್ಟಾರ್? ನೀವು ಈ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸೊ ನಾರ್ಮಲ್ ಆಗಿ ಶೇಪ್ ಆಫ್ ಎ ಸ್ಟಾರ್ ಅಂದ್ರೆ ಒಂದು 5 ಮೂಲೆ ಇರುವಂತ ಇರ್ರೆಗ್ಯುಲರ್ ಪಾಲಿಗನ್ ತಗೊಳ್ತೀವಿ. ಸೊ ಇಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಸ್ಟಾರ್ ಶೇಪ್ ಅಂತ ಕರಿತೀವಿ. ಬಟ್ ಸ್ವಲ್ಪ ಗಮನಿಸಿದ್ರೆ, ಅಬ್ಸರ್ವ್ ಮಾಡಿದ್ರೆ, ಯಾಕೆ ಈ ತರ ಸ್ಟಾರ್ಸ್ ಗಳ ಈ ತರ ನಮಗೆ ಸ್ಟಾರ್ ಶೇಪ್ ಅಲ್ಲಿ ಕಾಣಿಸುತ್ತೆ, ಅಥವಾ ನಾವು ಬರೆಯುವಾಗ ಸ್ಟಾರ್ ನ ಐದರ್ ಬರಿತೀವಿ ಅನ್ನೋ ಕುತೂಹಲ ನೀವು ತಿಳ್ಕೊಂಡ್ರೆ, ವೈ ದ ರೆಪ್ರೆಸೆಂಟೇಷನ್ ಇಸ್ ಸ್ಟಾರ್, ಬಟ್ ಸ್ಟಾರ್ಸ್ ಆರ್ ನಾಟ್ ಸ್ಟಾರ್ ಶೇಪ್, ದೇ ಆರ್ ಸ್ಪೆರಿಕಲ್. They are actually spheres, like Earth, like any of the stellar objects. They are all spherical. The shape of a star is spherical, and it's all like a what actually a sphere. A sphere is a model. What is a star model? Actual star is a shape. So it's fun ಕಾಣಿಸುತ್ತೆ. So question is, we said what is the shape of a star ಅಂತ ಕರೆದಾಗ we always star shape ಆಗಸ್. ನಾವು ತಮಾಷೆ ಹೇಳ್ತಾರೆ, ಸೂರ್ಯನ್ಗೆ
ಟಾರ್ಚ ಅನ್ನೋ ತರ ಈ ತರ ಕ್ವಶನ್. ಸೊ ಇಫ್ ಯು ಲುಕ್ ಅಟ್ ಎ ಶೇಪ್ and patterns, so the most important thing you'll start learning why are they spherical. If you ask that questions, ನನ್ನ ಹತ್ರ ಒಂದು ಪುಸ್ತಕ ಇದೆ, ನೀವು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ಬೋದು, 1000 ಕ್ವಶನ್ಸ್ ಅಂತ. ಅದಕ್ಕೆ ಯಾವುದಕ್ಕೂ ಸಹ ಉತ್ತರಗಳಿಲ್ಲ. ಸೊ ಪ್ರಶ್ನೆಗಳು ಕೇಳಬೇಕು. ಸೊ ಮಕ್ಕಳುಗಳು ಅಥವಾ ಯಾರಿಗೆ, ಸೊ ಅನ್ಲೆಸ್ ಅಂಟಿಲ್ ಯು ಸ್ಟಾರ್ಟ್ ಆಸ್ಕಿಂಗ್ ಕ್ವಶನ್ಸ್ ವಿಲ್ ನಾಟ್ ಬಿ ಏಬಲ್. ಸೊ ಮ್ಯಾಥ್ಸ್ ಕ್ರಿಯೇಟ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಫ್ರಮ್ ಎ ಥಾಟ್. ಯಾವುದೇ ಒಂದು ಥಿಯರಮ್ ಇಟ್ಕೊಂಡು ಸಾಕಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತೀವಿ, ಅದಕ್ಕೆ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇಸ್ ದ ಫಸ್ಟ್ ಸ್ಟೇಜ್ ಆಫ್ ಕನ್ವರ್ಟಿಂಗ್ ಎ ಪ್ರಾಬ್ಲಮ್ ಇಂಟು ಮೆನಿ ಪ್ರಾಬ್ಲಮ್ಸ್. ಒಂದು ಪ್ರಾಬ್ಲಮ್ will give birth to another problem ಅಂತ ಹೇಳ್ತೀವಿ. ಒಂದು ಸಮಸ್ಯೆ ಇನ್ನೊಂದು. ಸೊ ಮ್ಯಾಥ್ಸ್ ಇಸ್ ಆಲ್ವೇಸ್ ಲರ್ನ್ ಲೆವೆಲ್ ವೈಸ್, 0 ಲೆವೆಲ್, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್, 5 ಲೆವೆಲ್ ಅಂತ. ಹೇಗೆ ಸರ್ ಲೆವೆಲ್ ಅಂತ ಕೇಳ್ಬೋದು. ಸೊ ನಮಗೆ ಹೇಳ್ಕೊಡುವಂತ ಮಗ್ಗಿ ಹೇಳ್ತೀವಿ, ಇಲ್ಲಿ 8ನೇ ಕ್ಲಾಸ್ ಹುಡುಗರು ಇರ್ಬೋದು. 8ನೇ ಕ್ಲಾಸ್ ಹುಡುಗರೆ ನಾನು 8ನೇ ಕ್ಲಾಸ್ ಮಗ್ಗಿ ಹೇಳಪ್ಪ ಅಂದ್ರೆ ಅವ್ರು ಏನ್ ಮಾಡ್ತಾರೆ, 8 1 8, 8 2 16, 8 1 8, 8 2 8 3 8 4 8 5 8 6 ಹೇಳ್ತಾ ಹೋಗ್ತಾರೆ. ಮೈ ಕ್ವಶನ್ ಇಸ್ ಡೋಂಟ್ ಟೆಲ್ ಲೈಕ್ ದಟ್, ಯು ಟೆಲ್ ಲೈಕ್ ದಿಸ್. 1 8 ಒಂದರ 8, 1 8 8. ಯಾರಿಗೆ ಹೆಲ್ಪ್ ಆಗುತ್ತೆ? ಯು ಥಿಂಕ್ ಎ ಡಿಫರೆಂಟ್ ವೇ. ಸೊ ಐ ಆಮ್ ಜಸ್ಟ್ ಹ್ಯಾವಿಂಗ್ ಸಮ್ ಇನ್ ದ ಸೇಮ್, ಐ ಹ್ಯಾವ್ ಸಮ್ ಕರೆನ್ಸೀಸ್. ವೈ ಐ ಟೆಲ್ ಕಮ್ ದಿ ಮಗ್ಗಿ ಅನ್ನುವಂಥದ್ದು ನಾವು ಬಳಕೆ ಯಾಕೆ ಬಳಸ್ತೀವಿ ಅಂದ್ರೆ ಇಟ್ ಇಸ್ ಯೂಸ್ಡ್ ಇನ್ ಎವ್ರಿ ಟೈಮ್. ಸೊ ನಾವು ಅದರ ಮಲ್ಟಿಪಲ್ಸ್ಗಳನ್ನ, 2 ಅಂಕಿಗಳ ಮಲ್ಟಿಪಲ್ಸ್, ಒಂದು ಎಕ್ಸ್ ಒಂದು ವೈ, ಎಕ್ಸ್ ಇಂಟು ವೈ, ಎಕ್ಸ್ ಗೊತ್ತಿದೆ ವೈ ಗೊತ್ತಿಲ್ಲ, ಅಥವಾ ವೈ ಗೊತ್ತಿದೆ ಎಕ್ಸ್ ಗೊತ್ತಿಲ್ಲ. ಸೊ ಮೊದಲು ನಾನು ಹೇಳಿದ್ದು ಎಕ್ಸ್ ಮೈನಸ್ ಎ ಅಥವಾ ಎಕ್ಸ್ ಪ್ಲಸ್ ಎ ಒಂದು ಸಮೀಕರಣ ಆದ್ರೆ, ಇಲ್ಲಿ ಎಕ್ಸ್ ಇಂಟು ವೈ ಅನ್ನುವಂತಹದ್ದು ಸಹ ಒಂದು ಸಮೀಕರಣ ಆಗುತ್ತೆ. ಇಲ್ಲಿ ಎಕ್ಸ್ ಅನ್ನೋದು ಒಂದು ನಂಬರ್, ವೈ ಅನ್ನೋದು ನಂಬರ್ ಆಗಿರುತ್ತೆ. 2ರಿಂದ 20ನೇ ಮಗ್ಗಿಯವರೆಗೆ ಯಾಕೆ ಹೇಳ್ಕೊಡ್ತಾನೆ ಅನ್ನೋದು ಇನ್ನೊಂದು ಸ್ಟೋರಿ. ದಟ್ ಸ್ಟೋರಿ ಐ ವಿಲ್ ನಾಟ್ ಬಿ ಏಬಲ್ ಟು ಟೆಲ್ ನೌ. ದ ಕ್ವಶನ್ ಇಸ್ ಅಬೌಟ್ ಇಫ್ ಯು ಸ್ಟಾರ್ಟ್ ಟೆಲ್ಲಿಂಗ್ ಲೈಕ್ ದಿಸ್. ನಾನು ಏನ್ ಹೇಳ್ಕೊಟ್ಟಿದ್ದೇನೆ, 8ನೇ ಮಗ್ಗಿ ಹೇಳ್ಬೇಕು ಅಂದ್ರೆ 1 8 8, 2 8 16, 3 8 24, 4 8 32, 5 8 40, 6 8 7 8, 10 8 80, 100 8 58, 508. So like after 10 you can go 28 58 50 rupees note, 100 rupees into 8, 100 rupees note, 500 rupees into 8, 500 rupees note, 2000 into 8, 1000. Similarly, you can think of any of the quantities that you come as 10 times, 14 times of 8, 16 times of 8. So mass with the number, any number with prefix and suffix becomes meaningful. Attu ಅದರ ಮುಂದೆ ಕೆಜಿ ಹಾಕಿದಾಗ ಮಾಸ್ ಆಗುತ್ತೆ, ಅದರ ಹಿಂದೆ ರೂಪಾಯಿ ಹಾಕಿದ ರೂಪಾಯಿ ಆಗುತ್ತೆ, ಅಥವಾ 10 ಮೀಟರ್ ಬೈ ಸೆಕೆಂಡ್ ಅನ್ನುವಾಗ ಅದು ಸ್ಪೀಡ್ ಆಗುತ್ತೆ. ಸೊ ಮ್ಯಾಥ್ಸ್ ಬಿಕಮ್, ಸೊ ನಾವು ನಂಬರ್ಸ್ ನ ಸಪರೇಟ್ ಆಗಿ ಕಲಿತೀವಿ, ಮತ್ತೆ ಇದನ್ನ ಸಪರೇಟ್ ಆಗಿ ಬೇರೆ ಸಬ್ಜೆಕ್ಟ್ ಕಲಿತೀವಿ. ಎರಡನ್ನೂ ಸಹ ನಾವು ಒಂದು ಕನೆಕ್ಟ್ ಮಾಡಲ್ಲ, ವಿ ಕನೆಕ್ಟ್. ಸೊ ಇಫ್ ಯು ಸ್ಟಾರ್ಟ್ ಕನೆಕ್ಟಿಂಗ್ ಮ್ಯಾಥ್ಸ್ ವಿತ್ ಎವ್ರಿ ಸಬ್ಜೆಕ್ಟ್, ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಮ್ಯಾಥ್ಸ್ ಹಿಡನ್ ಆಗಿರುತ್ತೆ. ಇಟ್ಸ್ ಅ ಹಿಡನ್ ಟ್ರೆಷರ್. ಸೊ ಔತ್ಕೊಂಡಿರುತ್ತೆ, ಗುಟ್ಟಾಗುತ್ತೆ. ಸೊ ನಾವೆಲ್ಲ ಮಕ್ಕಳೆಲ್ಲ ಆಡ್ತಿರೋಲ್ಲ, ಗುಟ್ಟಾಗಿ ಔತ್ಕೊಳ್ಳೋ. ಸೊ ಐ ಸ್ಪೈಸ್ ತರ. ಸೊ ಇದೊಂದು ಆಟ. ಸೊ ಗಣಿತ ಈ ಅಡಕೊಂಡಿರೋ ಗಣಿತನ ನಾವು ಹುಡುಕಿ ಅರ್ಥ ಮಾಡ್ಕೊಂಡು ಬಳಸಿದ್ರೆ ಮ್ಯಾಥ್ಸ್ ಬಿಕಮ್ ಮಚ್ ಮೋರ್ ಯೂಸ್ಫುಲ್. ಸೊ ಮ್ಯಾಥ್ಸ್ ಇಸ್ ಹಿಡನ್ ಇನ್ ಮೋಸ್ಟ್ ಆಫ್ ದ ಸಬ್ಜೆಕ್ಟ್ಸ್. ಎಲ್ಲದರಲ್ಲೂ ಅಂತರ್ಗತವಾಗಿರುತ್ತೆ, ಗುಟ್ಟಾಗಿ ಕಾಣಿಸ್ಕೊಂಡಿರುತ್ತೆ, ನಿಗೂಢವಾಗಿರುತ್ತೆ. ಅದು ಬಳಸ್ತೀವಿ ಅಂತ ನಿಗೂಢವಾಗಿ ಕಾಣಿಸುತ್ತೆ ನಾರ್ಮಲ್ ಆಗಿ. ಬಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಮ್ಯಾಥ್ಸ್, ಯು ಕನೆಕ್ಟ್ ಮ್ಯಾಥ್ಸ್ ವಿತ್ ಎವ್ರಿ ಸಬ್ಜೆಕ್ಟ್, ಎವ್ರಿ ಕೈಂಡ್ ಆಫ್ ಸಬ್ಜೆಕ್ಟ್. ಸೊ ಮ್ಯಾಥ್ಸ್ ಸರ್ಫೇಸಸ್ ಇಟ್ ಸೆಲ್ಫ್ ಇನ್ ಅ ಬಿಗ್ ಫಾರ್ಮ್. ಸೊ ಪ್ರತಿಯೊಂದು ಸಬ್ಜೆಕ್ಟ್ ನ ಐಡಿಯಾಗಳನ್ನ ನಾವು ಸಿಂಬಾಲಿಕ್ ಫಾರ್ಮ್ಸ್ ಅಲ್ಲಿ ಬರೀತಾ ಹೋಗ್ತೀವಿ. ಪ್ರತಿಯೊಂದು ಸಬ್ಜೆಕ್ಟ್, ಯಾವುದೇ ಒಂದು ಸಬ್ಜೆಕ್ಟ್ ತಗೊಂಡ್ರು ಅದನ್ನ ಸಿಂಬಾಲಿಕ್ಸ್ ಆಗಿ ಬರೆಯಕ್ಕೆ ಹೋಗ್ತೀವಿ. ಸೊ ಪ್ರಾಕ್ಟಿಕಲ್ ಆಗಿ ಟೀಚ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಮೈ ಕ್ವಶನ್ ಇಸ್ ಅಬೌಟ್, ಸೊ ಕ್ಯೂಬ್ ನಾನು ಸ್ಟಾರ್ಟ್ ಮಾಡಿದೆ. ಕ್ಯೂಬ್ ಶುರು ಮಾಡ್ತೀರಾ ಯಾರು? ಸರ್, ಮೇಡಮ್ ಪೇಪರ್ ಇಟ್ಕೊಂಡು ಶುರು ಮಾಡ್ತಾರ ಅವ್ರು ಯಾರು? ಓಕೆ, ಮೈ ಕ್ವಶನ್ ಇಸ್ ಅಬೌಟ್, ಯು ಕ್ಯಾನ್ ಟೇಕ್ ಎ ಪೇಪರ್. You can take a paper. Maybe a few can be trying at home, those who are sitting. Okay, very simple question. This simple question is, ನೀವು ಪೇಪರ್ ತಗೊಳ್ಳಿ, ಯಾವುದೇ ಪೇಪರ್ ತಗೊಳ್ಳಿ, ಎನಿ ಪೇಪರ್. ಸೊ ಅದನ್ನ ಮಡ್ಚಿ, ಫಸ್ಟ್ ಟೈಮ್ ಮಡ್ಚಿ. ಸೊ ಇದು ನಾವು ಮಗ್ಗಿ ಕಲಿಯುವಾಗ ಟೂ ಅಂತ ಹೇಳ್ತೀವಿ. 2 is 2 times of a ಮಗ್ಗಿ. ಬಟ್ ಯಾವತ್ತಾರು ನೀವು ಇನ್ನೊಂದು ಕ್ವಶನ್ ಕೇಳ್ತೀನಿ, ಇಂಟ್ರೆಸ್ಟಿಂಗ್ ಕ್ವಶನ್. ಅರ್ಧ ಮಗ್ಗಿ ಹೇಳಿ ಅಂತ. ಏನು ಮಗ್ಗಿ? ಅರ್ಧ ಹೇಳಿ. ಸೊ ಅರ್ಧ ಒಂದ್ಲಿ ಅರ್ಧ, ಅರ್ಧ ಎರಡ್ಲಿ 1, ಅರ್ಧ ಮೂರ್ಲಿ 1.5, ಆಫ್ 1 ಆಫ್, ಆಫ್ 2 1, ಆಫ್ 3 ಆಫ್ 4 ಆಫ್ 5 ಆಫ್ 10 5, ಆಫ್ 20 10, ಆಫ್ 100 50, ಆಫ್ 1000 500. Off is a very interesting question. So you never thought. So we always think of teaching tables only like 1 2, but give a twist. Why don't you learn off table? Once you are able to understand off table, then you can go for different fraction table. Anyhow, the most interesting tables are, one is twice of a number and half of a number. Any number take, what is the half of a number?
Of a 4, 2, of a 100, of a 1,000, of a number is very interesting. So just play with this off with a number. Can you do it in a minute? Of a big number. It's a challenging task, but that learns a kind of mathematics called speed math. Speed math. So off plays a key role. Of finding anything is most interesting. Similarly, twice of any number is also most. Every time the number gets double, like 2, you take number 2, 3, double it, 6, 6, double it, then 12, 12 double it, 24, 24 double it, 48, 48 double it. You should be able to double each number. That's also an interesting. So, but the question is how many times you can double it, where you stop, which how this doubling a number becomes very, 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 very big number. Very, very big number. The doubling of a number makes a number very big, and half of a number makes a number. So with a number, we can do a lot of things. With numbers, we can do a lot of things. So number in the ಕಲಿಯುವಂತದ್ದು ಸಾಕಷ್ಟು ವಿಷಯಗಳಿದೆ. So I'll come back to the number learning. The question is about take the paper, make it off. So this is not a origami. This is folding the paper ಅನ್ನುವಂತದ್ದು. So ಇದಕ್ಕೆ ಸಂಬಂಧಪಟ್ಟ ಒಂದು ಇಮೇಜ್ ಅನ್ನು ಸಹ ತೋರಿಸ್ತೀನಿ. So you can see that image. You can see. Can you see the image? So take this number off, then again, once you fold, again you have to fold the same off times. Then again, ಮತ್ತೆ ಮಡಚಬೇಕು, ಮತ್ತೆ ಮಡಚಕ್ಕೆ try ಮಾಡಿ. My question is, how many times you can fold? This is one of the problem, very simple problem which is available in the internet and everything. I know it, but the question is about depending on the paper thickness. So normally a sheet or anything, you can't fold more than 7 times. You can't. One cannot fold more than 7 times. Why I'm taking? So this also expresses some kind of a number which actually binary numbers ನಾವು ಕಲಿಯುವಾಗ 2 to the power 2 power ಅಂತ ಹೇಳ್ತೀವಿ. ಮ್ಯಾಥ್ಸ್ ಅಲ್ಲಿ ಒಂದೇ ನಂಬರ್ ನ ಮತ್ತೆ ಮಲ್ಟಿಪ್ಲೈ ಮಾಡ್ತೀರಿ, ಅದನ್ನ ತಲೆ ಮೇಲೆ ಎಷ್ಟು ಸಲ ಮಲ್ಟಿಪ್ಲೈ ಮಾಡ್ಬೋದು ಅನ್ನೋದನ್ನ ಇಂಡಿಸಿಸ್ ಮುಖಾಂತರ ಅಥವಾ ಘಾತದ ಮುಖಾಂತರ ಘಾತ ಸ್ವರೂಪ ಅಂತ ಹೇಳ್ತೀವಿ. ಸೊ 2 into 2, 2 into 2, 2 ಮಗಿಯುತ್ತು, 2 2s ಆಗುತ್ತೆ. What about 2 into 2 into 2? 3 times. So 2 is multiplied how many times? 3 times. 2 into 2 into 2 into 2. 2 is multiplied 4 times. Same 2 is multiplied. The number is x is multiplied 1 time, x is multiplied 2 times, x get multiplied. X 3 x into x into x. If you say that many times, what is number of times it gets multiplied? We can put it on the top, x to the power of 3, ಅಥವಾ 2 to the power of 3, 2 to the power of 4, 2 to the power of 7 ಅಂತ ಹೇಳ್ತಾ ಹೋಗ್ತೀವಿ. So ಅದರಿಂದ the question is about how best you can understand these kind of things is starts understanding a different kind of mathematics which actually empowers. And ನಾನು ಹೇಳಿದ x ತಲೆ ಮೇಲೆ 2 ಕೂತ್ಕೊಳ್ಳುತ್ತೆ, it sits on the head, ಎಷ್ಟು ಸಲಿ ಮಲ್ಟಿಪ್ಲೈ. ಸೊ ಇಟ್ಸ್ ನಾಟ್ ಅಬೌಟ್ ಇಂಟ್ರೆಸ್ಟಿಂಗ್ ಅಬೌಟ್ ನನಗೆ ಒಂದು ನಂಬರ್ ಜೊತೆ ಇನ್ನೊಂದು ನಂಬರ್ x into y is not interested. I am interested in x into y into z. So 3 number multiplication. So I am not into 3 8s ಆಗುತ್ತೆ, 3 into 8 into 4. So I know 8 4s ಆಗುತ್ತು, I know 3 8s ಆಗುತ್ತು. Why can't I do 3 into 8 into 4? That is most interesting. So it goes to your next level. ನೀವು ಹೈಸ್ಕೂಲ್ ಮಕ್ಕಳಾಗಿರ್ಬೋದು, ಇಲ್ಲಿ ಬೇರೆ ಯಾರೇ ಆಗಿರ್ಬೋದು, ಜನರಲ್ ಆಡಿಯನ್ಸ್ ಆಗಿರ್ಬೋದು, it is not that kind of intelligence. So ನಾನು ಸರ್ ಮಧ್ಯೆ ಎರಡರದ್ದು ಮಾತ್ರ ಗೊತ್ತಿತ್ತು. Why? So you are going one level up. So ಗಣಿತ ಕಲಿಬೇಕು ಅಂದ್ರೆ ಲೆವೆಲ್ ವೈಸ್ ಕಲಿಬೇಕು. So but ಈ ಪೇಪರ್ ಫೋಲ್ಡಿಂಗ್ ಅಲ್ಲಿ if I just start folding many times, it actually you can't fold many 7 times ಗಿಂತ ಜಾಸ್ತಿ ಮಾಡಿ. That's one of the say. So how many times? So ನಾವು ವಾರದಲ್ಲಿ 7 ದಿನ ಇದೆ, 7 ಅಸೋಸಿಯೇಟ್ ಮಾಡ್ತಾರೆ. ನಾರ್ಮಲಿ 7, ಮ್ಯಾಕ್ಸಿಮಮ್ ಒಂದು 8. ಕಷ್ಟಪಟ್ಟು ತಿನ್ ಪೇಪರ್ ತಗೊಂಡು ಶುರು ಮಾಡ್ತಾ ಹೋದ್ರೆ ಬರುತ್ತೆ. ಸೊ ಬಟ್ ಇದರ ಥಿಕ್ನೆಸ್ ಮೆಜರ್ ಮಾಡ್ತಾ ಹೋದ್ರೆ, ಸಪೋಸ್ ಅಂದ್ರೆ ಒಂದ್ಸಲಿ ಮಲ್ಟಿಪ್ಲೈ ಮಾಡಿದೆ, ಎವ್ರಿ ಟೈಮ್ ದ ಥಿಕ್ನೆಸ್ ಆಫ್ ದಿಸ್ ಇನ್ಕ್ರೀಸಸ್. ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂದ್ರೆ, ಇಫ್ ಯು ಕಮ್ ಬ್ಯಾಕ್ ಟು ದ ಲೆಟ್ಸ್ ಸೇ ಎಷ್ಟನೇ ಫೋಲ್ಡ್ಗೆ ನೋಡಿ ಬೇಕಾರೆ. ಸೊ ಇಫ್ ಯು ಗೋ ಟು ದ one of the very interesting thing, so ಒಂದೊಂದು ಫೋಲ್ಡ್ ಅಲ್ಲೂ ಸಹ ಸೊ ಥಿಕ್ನೆಸ್ ಹೆಚ್ಚಾಗುತ್ತೆ. ಈ ಪ್ರಾಬ್ಲಮ್ ನಾವು ಹೇಳ್ತೀವಿ. ಸೊ ಇಫ್ ಯು ಆರ್ ಏಬಲ್ ಟು ಫೋಲ್ಡ್ ಲೈಕ್ here is the, if you can fold a piece of paper A4 sheet 42 times, 2 to the power of 42 ಅಂತ ಹೇಳ್ತೀವಿ. So the size, the thickness of the paper is enough to reach moon. So one of the interesting things, so on the paper folding, it takes to the level of a thickness which actually we can't do it 42 times fold ಮಾಡಕ್ಕಾಗಲ್ಲ. ಸೊ ಬಿಚ್ ನೋಡಿ. ಸೊ ಅಂದ್ರೆ ನಾನು ಪೇಪರ್ ತಗೊಳ್ತೀನಿ. ಸೊ ಇಟ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್. ಸೊ ಅನ್ ಅಬ್ಸರ್ವೇಷನ್. ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂತಂದ್ರೆ, ನಾವು ಪೇಪರ್ ತಗೊಂಡು ಫೋಲ್ಡ್ ಮಾಡೋದು,
ಫೋಲ್ಡ್ ಮಾಡುವಾಗ ನಾನು ಹೇಳಿದೆ ಥಿಕ್ನೆಸ್ ವಾಲ್ಯೂಮ್ ಬಂತು, ಅವಾಗ ನಾನು ಕ್ರಶ್ ಮಾಡಿದಾಗ ವಾಲ್ಯೂಮ್ ಬಂತು. ನಾನು ಇವಾಗ ಫೋಲ್ಡ್ ಮಾಡಿ ಐ ಆಮ್ ಜಸ್ಟ್ ಗೆಟಿಂಗ್ ದ ವಾಲ್ಯೂಮ್, ಥಿಕ್ನೆಸ್ ಬರ್ತಾ ಇದೆ, ಹೈಟ್ ಬರ್ತಾ ಇದೆ. ಲುಕ್ ಅಟ್ ದಟ್, ಐ ಸ್ಟಾರ್ಟೆಡ್ ವಿತ್ ಎ ಪೇಪರ್ ಅಂಡ್ ಐ ಕ್ರಶ್ ದ ಪೇಪರ್. ಐ ಸೈಡ್ ಐ ಕ್ಯಾನ್ ಫೈಂಡ್ ದ A4 ಶೀಟ್ ವಾಲ್ಯೂಮ್. ಸೇಮ್ A4 ಶೀಟ್ ತಗೊಳ್ತೀನಿ ಅಂತ ಇಟ್ಕೊಳ್ಳಿ, ಅಥವಾ A4 ಗಿಂತ ದೊಡ್ಡ ಶೀಟ್ ತಗೊಳ್ತಾ ಇದ್ದೀನಿ, ಒಂದು ನ್ಯೂಸ್ ಪೇಪರ್ ತಗೊಳ್ತೀನಿ, ಫೋಲ್ಡ್ ಮಾಡ್ತಾ ಹೋಗ್ತೀನಿ, ಅಥವಾ ನ್ಯೂಸ್ ಪೇಪರ್ಗಿಂತ ದೊಡ್ಡ ಶೀಟ್ ತಗೊಳ್ತೀನಿ, ಫೋಲ್ಡ್ ಮಾಡ್ತಾ ಹೋಗ್ತೀನಿ. ಇಫ್ ಐ ಆಮ್ ಏಬಲ್ ಟು ಫೋಲ್ಡ್ 42 ಟೈಮ್ಸ್, ಇಟ್ಸ್ ಇಂಪಾಸಿಬಲ್, ದ ಟಾಸ್ಕ್ ಇಸ್ ಇಂಪಾಸಿಬಲ್, ಬಟ್ ಎನಿಯೋ ಐ ಕ್ಯಾನ್ ಟ್ರೈ ಫಾರ್ 10 ಟೈಮ್ಸ್ ಮ್ಯಾಕ್ಸಿಮಮ್ ಸಲಿ ಮಾಡ್ಬೋದು. ಇದನ್ನ ಕಾಂಪಿಟೇಷನ್ ಮಾಡ್ತಾರೆ, ಸ್ಪರ್ಧಾತ್ಮಕವಾಗಿ ಮಾಡ್ತಾರೆ ಕಾಲೇಜಲ್ಲಿ, ಸ್ಕೂಲಲ್ಲಿ. ಸೊ ಅದಕ್ಕೊಂದು ಈ ತರದ ಥಿಕ್ನೆಸ್ ಎಷ್ಟಾಗ್ಬೋದು ಅನ್ನೋದಕ್ಕೂ ಸಹ ಇಲ್ಲಿ ನಿಮಗೆ ಕಾಣಿಸ್ತಿರುವಂತದ್ದು ಯು ಕ್ಯಾನ್ ಸಿ ಹಿಯರ್. ಸೊ ಯು ಕ್ಯಾನ್ ಸಿ, ಸೊ ಫೋಲ್ಡ್ ಎ ಪೇಪರ್, ಗೆಟ್ ಟು ದ ಮೂನ್ ಅನ್ನುವಂಥದ್ದು ಒಂದು ಅತ್ಯಂತ, ವಿ ಕಾಲ್ ಇಟ್ ಆಸ್ ಎ ಪಜಲ್, ಮಿಸ್ಟ್ರಿ, ಒಂದು ಫನ್. ಮ್ಯಾಥ್ಸ್ ಒಂದು ಮ್ಯಾಜಿಕ್ ಮಾಡ್ತಾ ಇದೆ. ಮ್ಯಾಥ್ಸ್ ಅರ್ಥ ಆಗಿದ್ರೆ ಸೊ ಮಾಡ್ಬಿಡ್ತೀನಿ ಸರ್, ಎಷ್ಟು ಒಂದು 43 ಫೋಲ್ಡ್ ಮಾಡ್ಕೊಡ್ತೀಯಪ್ಪ ನನಗೆ ಅಂತ ಕೇಳಿದ್ರೆ ತಕ್ಷಣ ಐ ವಿಲ್ ಡೂ ಇಟ್ ಅಂತ, ಡೆಫಿನೆಟ್ಲಿ ಯು ಕಾಂಟ್ ಡೂ ಇಟ್, ನೋಬಡಿ ಕ್ಯಾನ್, ಈವನ್ ಐ ಕ್ಯಾನ್ ನಾಟ್ ಡೂ ಇಟ್. ಇಟ್ಸ್ ನಾಟ್ ದಟ್ ಈಸಿ ಟು ಡೂ ಇಟ್. ದ ಕ್ವಶನ್ ಈಸ್ ಅಬೌಟ್ ಇಫ್ ಯು, ದಿಸ್ ಇಸ್ ವಾಟ್ ಆಕ್ಚುಲಿ ಅಬ್ಸರ್ವೇಷನ್. ನಾವು ಗಣಿತದ ಮುಖಾಂತರ ಲೆಕ್ಕ ಹಾಕೋದು, ಅಬ್ಸರ್ವ್ ಮಾಡಿ, ಅದನ್ನ ಟ್ಯಾಬ್ಯುಲೇಟ್ ಮಾಡಿ, ಅದನ್ನ ವಾಟ್ ಈಸ್ ಅಬ್ಸರ್ವೇಷನ್, ಸುತ್ತಮುತ್ತ ನೋಡುವಂತ ಅವಲೋಕನ ಅಂತ ಕರಿತೀವಿ. ಈ ಅವಲೋಕನ ಗಣಿತ ನಾವು ಕಲಿತಾ ಹೋದಾಗ ಈ ಒಂದು ನಂಬರ್ಗಳನ್ನ ನಾವು ಏನ್ ಮಾಡ್ತಿದೀವಿ, ಆಡ್ ಮಾಡ್ತಿದೀವೋ ಅದೇ ನಂಬರ್ನ ಮಲ್ಟಿಪ್ಲೈ ಮಾಡ್ತಿದೀವೋ. ಸೊ ಅಡಿಷನ್ಗೂ ಮಲ್ಟಿಪ್ಲಿಕೇಶನ್ಗೂ ಹೇಗೆ ದ ಹೋಲ್ ಥಿಂಗ್ ಚೇಂಜಸ್. ಸಿಂಪಲ್ ಮಲ್ಟಿಪ್ಲಿಕೇಶನ್ ಮೇಕ್ಸ್ ಇಟ್ ಟು ಬಿ ಮೋಸ್ಟ್ ಪವರ್ಫುಲ್. ಸೇಮ್ ನಂಬರ್ನ ನಾವು ಮಲ್ಟಿಪ್ಲೈ ಮಾಡ್ತಾ, ಇಫ್ ಐ ಜಸ್ಟ್ ಮೇಕ್ 42 ಟೈಮ್ಸ್ ಆಫ್ ಎನ್ A4 ಶೀಟ್, ದ ಥಿಕ್ನೆಸ್ ಆಫ್ A4 ಶೀಟ್ ಅಚೀವ್ಡ್ ಇಸ್ ಎನಫ್ ಟು ರೀಚ್ ಮೂನ್ ಅನ್ನುವಂಥದ್ದು ಅದ್ಭುತವಾದ ಕಲ್ಪನೆ. ಅಲ್ಲೇ ಒಂದು ಫಾರ್ಮುಲಾ ಸಹ ಇದೆ, ಇದಕ್ಕೆ ಫಾರ್ಮುಲಾ ಸಿಗುತ್ತೆ. So this is how the whole the formula and derive model. It's not my class now. I can teach you how this has been derived. So here is a fun. Here's a kind of fun activity. We started a competitive activity can be done. How many times one fellow can do? 7 times. Somebody can do 11 times. So itara okta idaga, the whole question is about, you look at this. He has been folded how many times, and there is always a thickness increasing, and she has been awarded the most times fold a pieces is 12 ವರ್ಷ, ಒಂದು ವಾರದಿಂದ ಒಂದು ವರ್ಷಕ್ಕೆ. ಸೊ ಲುಕ್ ಅಟ್ ದ one is, if you take a paper and start folding, the record is about 12 times. So the most times to fold a piece of paper like this, double it. Every time I have to take the paper, fold it, the record holds. So if you are able to do 13 times or 14 times, just measure the thickness. So you have to do like, take the paper, fold it, take the paper, fold it, take the paper, fold it, take the paper, fold it. Every time it should fold like this. You are not supposed to fold like every time, it should get double. So you should fold like this. So ನೀವು ಈ ತರ ಒಂದು ಮಡ್ಚುವಂತ ಒಂದು ಆಕ್ಟಿವಿಟಿ ಏನಾಗುತ್ತೆ, it becomes much more fun, much more enjoyable, much more observable, much more mathematical in sense, also a challenging task. ಸವಾಲುಗಳು, ಗಣಿತ ಎಂದರೆ ಸವಾಲು, ಗಣಿತ ಸವಾಲು ಹಾಕೋದು ಕಲ್ಸ್ಕೊಡುತ್ತೆ. ಸೊ ಮ್ಯಾಥ್ಸ್ ವಿಲ್ ಟೀಚ್ ಯು ಟು ಸವಾಲ್ಗಳನ್ನ ಹಾಕುವಂಥದ್ದು, ಸವಾಲಿಗೆ ಉತ್ತರ ಕೊಡುವಂಥದ್ದು. ಸೊ ಒಂದು ಗಣಿತದ ಪರಿಕಲ್ಪನೆಗಳಲ್ಲಿ ನಾವು ಸವಾಲು ಮಾಡಕ್ಕಾಗತ್ತಾ, ಕ್ಯಾನ್ ಯು ಡೂ ಇಟ್ ಅನ್ನುವಂಥ, ಎಸ್ ಐ ಕ್ಯಾನ್ ಡೂ ಇಟ್, ಆರ್ ಐ ವಿಲ್ ಟ್ರೈ ಇಟ್, ಜಸ್ಟ್ ಲರ್ನ್ ಟು ಡೂ ಇಟ್. ಸೊ ಈ ರೀತಿ ನಾವು ಪ್ರಶ್ನೆಗಳ ಮುಖಾಂತರ ಕಲಿಬಹುದಾಗುತ್ತೆ. ಸೊ ಅದರಿಂದ ಒಂದು ಆಕ್ಟಿವಿಟಿ ಯು ಕ್ಯಾನ್ ಆಲ್ವೇಸ್ ಟೇಕ್ ದಿಸ್ ಅಂಡ್ ಡೂ ಇಟ್. ದ ಸೆಕೆಂಡ್ ಆಕ್ಟಿವಿಟಿ ಯು ಕ್ಯಾನ್ ಆಲ್ವೇಸ್ ಟೇಕ್ ಈಸ್, ಪ್ರತಿಯೊಂದು ಮ್ಯಾಥ್ಸ್ನ ಒಂದು ಪಜಲ್ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದೆ. ಸೊ ಟೇಕ್ ಎ ಪೇಪರ್, ಸೇಮ್ ಪೇಪರ್ ತಗೊಳ್ಳಿ. ಸೊ ಪೇಪರ್ ತಗೊಂಡು ಫೋಲ್ಡ್ ಮಾಡಿ. ಈ ಫೋಲ್ಡ್ ಮಾಡಿದಾಗ ನಾನು ಹೇಳ್ದಂಗೆ ಈಗ ತಗೊಳ್ಳಿ. ಸೊ ಈಗ ಇಟ್ಕೊಂಡಾಗ ನೀವು ಅದರ ಒಳಗಡೆ ಈ ತರ ಹಾಕ್ಬೇಕಾಗುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಪುಟ್ 2 numbers. ಸೊ ಈ ತರ ಮಾಡೋದ್ರ ಮುಖಾಂತರ ಒಂದು ಕ್ಯೂಬ್ ನ ಕ್ರಿಯೇಟ್ ಮಾಡ್ಬೋದು. ಸೊ ಯು ಕ್ಯಾನ್ ಜಸ್ಟ್ ಡಾಟ್ ಲೂಕಿಂಗ್. ಸೊ ನಾನು ಒಂದು ಕ್ಯೂಬ್ ಮಾಡಿರೋ ತೋರಿಸ್ತೀನಿ. ಸೊ ಕ್ಯೂಬ್ ನ ಬಿಚ್ ತೋರಿಸ್ಬೋದು. ಸೊ ಐ ಜಸ್ಟ್ ಓಪನ್ ದಿಸ್ ಕ್ಯೂಬ್. ಈ ಕ್ಯೂಬ್ ಅಲ್ಲಿ ಸಹ ನೀವು ಕೆಲವು ಸಂಖ್ಯೆಗಳನ್ನ ಕಾಣಿಸ್ಬೋದು. ಎವರಿ ಕ್ಯೂಬ್ ಒಂದು ಫೇಸ್, 6 ಫೇಸ್ ಇರೋದ್ರಿಂದ 6 ಫೇಸ್ಗೂ ನಂಬರ್ ಹಾಕಿದೀನಿ. ಸೊ ಐ ಸ್ಟಾರ್ಟ್ ವಿತ್ ಫೇಸ್ 1. ಸೊ 1 ಅಂತ ಹಾಕಿದೀನಿ, ಮತ್ತೆ ಡಾಟ್ ಹಾಕಿದೀನಿ, ಮತ್ತೆ 1 ಅನ್ನೋ ಲೆಟರ್ ಬರ್ದಿ, ONE 1 ವರ್ಡ್ ಬರ್ದಿದ್ದೀನಿ. ಸೊ ಲುಕ್ ಅಟ್ ದಿಸ್, ವೈ ಹ್ಯಾವ್ ರಿಟರ್ನ್ ಒಂದು ಕಡೆ ನಾನು ಬ್ಲಾಂಕ್ ಬಿಟ್ಟಿದ್ದೀನಿ. ಸೊ ಇದನ್ನ A4 ಶೀಟ್ ಅಲ್ಲಿ ಮಾಡಿ, ಅದು A4 ಶೀಟ್ ಓರಿಗಾಮಿ ಶೀಟ್ ಅಲ್ಲಿ ಓರಿಗಾಮಿ ಶೀಟ್ ತಗೊಳ್ತೀನಿ, ಮಧ್ಯ ಈಗ ಮಡಿಸ್ತೀನಿ. ಸೊ ಮಧ್ಯ ಮಡ್ಚಿದ್ಮೇಲೆ ಮತ್ತೆ ಈ ಕಡೆ ಮಧ್ಯನೂ ಮಡ್ಚ್ಕೋತೀನಿ. ಸೊ ಐ ಕ್ಯಾನ್ ಜಸ್ಟ್ ಫೋಲ್ಡ್ ಇಟ್ ಲೈಕ್ ದಿಸ್. ದೆನ್ ಐ ಕ್ಯಾನ್ ಫೋಲ್ಡ್ ಟು ದ ಮಿಡ್ ಲೈನ್ಗೆ ನಾನು ಹಿಂಗೆ ಫೋಲ್ಡ್ ಮಾಡ್ಕೊಂಡಾಗ ಮಧ್ಯ ಈ ಕಡೆ ಒಂದು ಬರುತ್ತೆ. ಸೊ ಮಧ್ಯ ಈ ತರ ಬರುತ್ತೆ. ಸೊ ವಾಟ್ ಯು ಗೆಟ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್. ಸೊ ಸಿಂಪ್ಲಿ ಜಸ್ಟ್ ಇಟ್ಸ್ ಅನ್ ಈಸಿ ಥಿಂಗ್, ಏನು ಇದ್ರಲ್ಲಿ ಏನು ಅತ್ಯಂತ ಇದಿಲ್ಲ. ಸೊ ಮತ್ತೆ ನಾನು ಫೋಲ್ಡ್ ಮಾಡ್ತೀನಿ. ಸೊ ದಿಸ್ ಇಸ್ ಒನ್ ಯೂನಿಟ್ ಅಂತ ಕರಿತೀವಿ. ಇದು ನಾನು ಏನ್ ಮಾತಾಡ್ತೀನಿ ಅದು ಮಾಡ್ಯುಲರ್ ಒರಿಗಾಮಿ ಅಂತ, ಜೆಮೆಟ್ರಿಕ್ ಒರಿಗಾಮಿ ಬಗ್ಗೆ ಬರ್ತೀನಿ ಆಮೇಲೆ. ಸೊ ದ ಕ್ವಶನ್ ಇಸ್ ಅಬೌಟ್ ದಿಸ್ ಮಾಡ್ಯುಲರ್ ಒರಿಗಾಮಿದಲ್ಲಿ ವಿ ಹ್ಯಾವ್ one piece. So we can take many pieces like this and do lot of things. Each piece stand
ಟು ಅಂಡ್ ಮೆನಿ ಪೀಸಸ್, ಸಾಕಷ್ಟು ನಾವು ಸಾಕಷ್ಟು ಜನ ಸೇರಿ ಕೊಲಾಬರೇಟ್ ಅಂತ ಕರಿತೀನಿ. ಸೊ ಈ ತರ ನಾನು ಒಂದು 6 ಪೇಪರ್ ಮಾಡಕ್ ಕೊಡ್ಕೊಳ್ಳಾರೆ. ಸೊ 6 ಪೇಪರ್ ಟು ಮೇಕ್ ಅಸೆಂಬಲ್. ಸೊ ಈ ಮಾಡ್ಯುಲರ್ ಒರಿಗ್ಯಾಮಿ ಬುಕ್ ಅಲ್ಲಿ ನೀವು ನೋಡಿದಾಗ ಸಾಕಷ್ಟು ಕಲಿಬಹುದು. ಸೊ ಒರಿಗ್ಯಾಮಿನ ನಿಮ್ಗೆ ಕಲ್ಸ್ಕೊಡ್ತಾರೆ ಮುರಳೀಧರ್ ಅವರು. ಸೊ ನನ್ನ ಕ್ವಶನ್ ಇರೋದು ಒರಿಗ್ಯಾಮಿ ಮ್ಯಾಥಮೆಟಿಕ್ಸ್ 19ನೇ ಶತಮಾನದ 19th ಸೆಂಚುರಿ ಆದ್ಮೇಲೆ, ಸೊ 19ರ ನಂತರ ಬೆಳೆದ ಒರಿಗ್ಯಾಮಿ. ಮೊದಲು ಒಂದು ಒರಿಗ್ಯಾಮಿ ಅಂತಂದ್ರೆ ಒಂದು ಸ್ಕ್ವೇರ್ ಶೀಟ್ ಅಲ್ಲಿ ಅಷ್ಟೇ ನಾವು ಒರಿಗ್ಯಾಮಿನ ನೋಡ್ತಾ ಇದ್ವಿ. ಸೊ ವಿ ಆರ್ ಓನ್ಲಿ ಲುಕಿಂಗ್ ಅಟ್ ಒರಿಗ್ಯಾಮಿ. ಸೊ ಯಾರು ಒಬ್ರು ಮಾಡಿ ತೋರಿಸ್ಬೋದು, ಮೇಡಮ್ ಸಹ ಮಾಡಿ ತೋರಿಸಿ. ಹೇಳಿ, ಯಾರೋ ಕೈ ಎತ್ತಿದ್ದಾರೆ? ಎನಿ ಡೌಟ್ಸ್? ಹಲೋ, ಹೇಳಿ ಸರ್. ಹಲೋ, can you have a question? Do you have a question? Okay, I'll pass it on. So ನನ್ನ ಎರಡನೇ ಒಂದು ಟಾಸ್ಕ್ ಮಾಡಿ ಅಂತ ಅದು ಈ ತರ ಒಂದು ಶೀಟ್ ತಗೊಂಡು ಟೇಕ್ ದಿಸ್ ಅಂಡ್ ನೀವು ಒಳಗಡೆ ಮಡ್ಚ್ಕೋಬೇಕಾಗುತ್ತೆ. ಸೊ ಏನಕ್ಕೆ ಹೇಳ್ತೀನಿ ಅನ್ನೋ ಅಂತದ್ದು, ಸೊ ಅಗೇನ್ ಟೇಕ್ ಫೋಲ್ಡ್ ಇಟ್. ಸೊ ಬೇರೆ ಬೇರೆ ಕಲರ್ ತಗೊಂಡು ಮಾಡ್ಬೋದು. ಸೊ ಮಾಡಾದ್ಮೇಲೆ ಸೊ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ತುಂಬಾ ಸುಲಭ. ಈ ಸುಲಭವಾಗಿರುವಂತ ನೀವು ಮಾಡ್ಕೊಂಡ್ಮೇಲೆ ಈ 6 ಪೀಸ್ ನಿಂದ ನಾನೊಂದು ಕ್ಯೂಬ್ ಮಾಡ್ಬೋದು. ಸಾಕಷ್ಟು ಬೇರೆ ಬೇರೆ ತರದ್ ಮಾಡ್ಬೋದು. ಬೇರೆ ಬೇರೆ ಈ ತರ ಒಂದು ಯೂನಿಟ್ಗಳನ್ನ ನಾವು ಮಾಡ್ಬೋದು. ಮಾಡ್ಯುಲರ್ ಒರಿಗ್ಯಾಮಿ ಸಾಕಷ್ಟಿದೆ. ಸೊ ಈ ತರ ಯೂನಿಟ್ ಮಾಡ್ಕೊಂಡ್ಮೇಲೆ ಸೊ ಇದನ್ನ ನಾನು ಈ ತರ ಹಿಂಗ್ ಇಟ್ಕೋಬಹುದು. ಸೊ ಜಸ್ಟ್ ಯು ಕ್ಯಾನ್ ಸೇ ಐ ಕ್ಯಾನ್ ಜಸ್ಟ್ ಫೋಲ್ಡ್ ಇಟ್ ಅಂಡ್ ಕೀಪ್ ಲೈಕ್ ದಿಸ್. ಈ ತರ ಇಟ್ಕೋಬಹುದು. ಸೊ ಅದೇ ತರ ಇಟ್ಕೊಂಡು ಸೊ ನಾನು 6 ಪೇಪರ್ಗಳನ್ನ ನಾನು ಬಿಚ್ತೀನಿ. ಸೊ ಐ ಹ್ಯಾವ್ 6 ಶೀಟ್ಸ್. ಸೊ 6 ಶೀಟ್ಸ್ ತಗೋತೀನಿ. ನನಗೆ ಇದನ್ನ ಮಾಡಲಿಂಗ್ ಮಾಡ್ತಾ ಇದ್ದೀನಿ. ಇದನ್ನ ಮಾಡಲೇಬೇಕು ಅಂದ್ರೆ 6ರ ಅಪೋಸಿಟ್ ಅಲ್ಲಿ 1 ಇರಬೇಕು, ಮತ್ತೆ 2 ಈಗ ನಾನು ತಗೊಂಡಾಗ 2 ಅಪೋಸಿಟ್ ಅಲ್ಲಿ 5 ಇರಬೇಕು ಅನ್ನೋ ಒಂದಿರುತ್ತೆ. ದೆನ್ ಹೌ ಐ ಡೂ ಇಟ್ ಅನ್ನೋ ಒಂದು ಕ್ವಶನ್. ಸೊ 1 ತಗೋಬೇಕು, 1 ಎದುರುಗಡೆ ಆಪೋಸಿಟ್ ಅಲ್ಲಿ ಇರಬೇಕು ಅಂದ್ರೆ 1 ಮತ್ತೆ 6 ಹಿಂಗೆ ಇಟ್ಕೋಬೇಕಾಗುತ್ತೆ. ಫಸ್ಟ್ ಇದೇ ಮಾಡೆಲ್ ಇಟ್ಕೊಂಡು ಮಾಡ್ಬೇಕು ಅಂದ್ರೆ. ಸೊ ಇನ್ನೊಂದು ಯಾವ್ದಾದ್ರು ಸಂಖ್ಯೆ ನಾನು ಸೊ 1 and 6 I have to keep. So this is 1 and 6 I have to keep it like this. Then if I take 5 I have to take 5. ಮತ್ತೆ ಆ 5 ನಾನು ಸಹ ನಾನು ಅದರ ಆಪೋಸಿಟ್ ಅಲ್ಲಿ ನಾನು ಹೀಗೆ ಬಾಕ್ಸ್ ಈಸಿ ಇರುತ್ತೆ, ಏನಿಲ್ಲ. ಸೊ 5 ಆಪೋಸಿಟ್ ಗೆ ನಾನು 2 ಸೆಲೆಕ್ಟ್ ಮಾಡ್ಬೇಕಾಗತ್ತೆ. 2 ಸೆಲೆಕ್ಟ್ ಮಾಡ್ತೀನಿ. ಸೊ ಸಿಂಪ್ಲಿ ಜಸ್ಟ್ ಯು ಕ್ಯಾನ್ ಕೀಪ್ ಲೈಕ್ ದಿಸ್. ಸೊ ಇದೇನು ಅಂತ ನಿಮಗೆ ಈಸಿಯಾಗಿ ನೀವು ಇದನ್ನ ಮಾಡ್ಬೋದು ಇದು. ಸೊ ಕ್ವಶನ್ ಇಸ್ ಅಬೌಟ್ ಹೌ ಡು ಯು ಡೂ ಇಟ್ ಅನ್ನೋವಂಥದ್ದು. ನೀವು ಹೇಗೆ ಹಾಕ್ತೀರಾ ಅನ್ನೋದ್ರ ಮೇಲೆ. ಸೊ ಒಂದ್ಸಲಿ ಹಾಕಿದಾಗ ನೀವು ಒಂಚೂರು ಐಡಿಯಾ ಬರುತ್ತೆ ಸೊ ಹೇಗೆ ಹಾಕ್ಬೇಕು ಅಂತ. ಸೊ ಅಪೋಸಿಟ್ ಇಟ್ಕೊಂಡಾಗ ನೀವು ಟ್ರೈ ಮಾಡಿದಾಗ ಸೊ ಯು ಕ್ಯಾನ್ ಡೂ ವಂಡರ್ಸ್. ಸೊ ವಾಟ್ ಯು ಕ್ಯಾನ್ ಡೂ ವಂಡರ್ಸ್ ಅನ್ನೋದು ಹೇಳ್ತೀನಿ. ಸೊ ಈ ತರ ತಗೊಂಡು ನೀವು ಮಾಡಕ್ ಶುರು ಮಾಡಿದಾಗ ಸೊ ದ ಕ್ವಶನ್ ಇಸ್ ಅಬೌಟ್ ಸೊ ನಿಮಗೆ ಗ್ಯಾಪ್ ಬರುತ್ತೆ. ಐ ಶೋ ಯು. ಸೊ 1 ನಿಮಿಷದಲ್ಲಿ ಮಾಡಿ ತೋರಿಸ್ತೀನಿ ಇದು. ಸೊ ಯು ಕ್ಯಾನ್ ಆಲ್ವೇಸ್ ಡೂ ಇಟ್ ಈಸಿಲಿ. ಸೊ ನಾರ್ಮಲಿ ತಗೊಳ್ಳಿ. ಸೊ ಇದ್ರೊಳಗೆ ಇದನ್ನ ಹಿಂಗೆ ಇಟ್ಕೊಳ್ಳಿ, ಒಳಗಡೆ ಇಟ್ಕೊಳ್ಳಿ. ಸೊ ಇದ್ರೊಳಗೆ ಇದನ್ನ ಇಟ್ಕೊಳ್ಳಿ, ಆಪೋಸಿಟ್ ಅಲ್ಲೂ ಇಟ್ಕೊಳ್ಳಿ ಹೀಗೆ. ಸೊ ಆಪೋಸಿಟ್ ಅಲ್ಲೂ ಹೀಗೆ ಇಟ್ಕೊಳ್ಳಿ. ಸೊ 2 ಬರುತ್ತೆ, ಇಲ್ಲಿ ಗ್ಯಾಪ್ ಬರುತ್ತೆ. ಈ ಗ್ಯಾಪ್ಗೆ ನೀವು ಇನ್ನೊಂದು ಸಂಖ್ಯೆನ ಹಿಂಗೆ ಸೇರಿಸ್ಬೋದು. ಸೊ ಈ ತರ ಸೇರಿಸ್ಕೋಬಹುದು. ನಾಟ್ ದಾಟ್ ಪ್ರಾಬ್ಲಮ್. Not clear, sir. ಸೊ ಏನಿಲ್ಲ, ಹಿಂಗ್ ತಗೋತೀರಾ, ಹೀಗೆ ನೀವು ಇಟ್ಕೊಳ್ತೀರಾ ಅಷ್ಟೇ. ಜಸ್ಟ್ ಯು ಕ್ಯಾನ್ ಸಿ ಯು ಕ್ಯಾನ್ ಜಸ್ಟ್ ಕೀಪ್ ಔ ಇನ್ಸೈಡ್. ನೋಡಿ ಇದಿದೆ, ಇದರ ಇನ್ಸೈಡ್ ಹಿಂಗ್ ಹಾಕಕ್ಕಾಗಲ್ವಾ? ಕ್ಯಾನ್ ಯು ನಾಟ್ ಪುಟ್ ಇನ್ಸೈಡ್ ಲೈಕ್ ದಿಸ್? ಈ ತರ ಇನ್ಸೈಡ್ ಹಾಕ್ಬೋದು, ಈ ತರ ಇನ್ಸೈಡ್ ಹಾಕ್ಬೋದು. ಇಟ್ಸ್ ನಾಟ್ ದಟ್ ಪ್ರಾಬ್ಲಮ್. ಸೊ 2ನ ಈ ತರ ಇನ್ಸೈಡ್ ಹಾಕ್ಬೋದಲ್ವಾ? ಸೊ ಯು ಕ್ಯಾನ್ ಜಸ್ಟ್ ಹ್ಯಾವ್ ಇನ್ಸೈಡ್ 2ನ. ನೋಡಿ, ಸೊ ಕಲರ್ ಮುಖಾಂತರ ಕಾಣುತ್ತೆ ನೋಡಿ. ಇನ್ಸೈಡ್ ಹಾಕಕ್ಕಾಗಲ್ವಾ ಇದನ್ನ? ಸೊ ಯು ಕ್ಯಾನ್ ಆಲ್ವೇಸ್ ಪುಟ್ ಲೈಕ್ ದಿಸ್. ಸೊ ಅದನ್ನ ನೀವು ಈಗ ಹಾಕೊಂಡು ಬಂದಾಗ ನಿಮಗೆ ಗ್ಯಾಪ್ ಸಿಗುತ್ತೆ. ಸೊ ಯು ವಿಲ್ ಆಲ್ವೇಸ್ ಗೆಟ್ ಅ ಗ್ಯಾಪ್. ಸೊ ಥ್ರೂ ವಿಚ್ ಯು ಕ್ಯಾನ್ ಡೂ ಇಟ್. ಸೊ ನೀವು ಈ ತರ ಜೋಡಿಸ್ಕೊಳ್ಳಿ. ಅಲ್ಲಿ ನಾನು ತೋರಿಸ್ತೀನಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಒಂದ್ಸಲಿ ಪ್ರಯತ್ನ ಮಾಡಿ. ಯಾರು 6 ಪೀಸ್ ಮಾಡ್ಕೊಂಡಿರೋ ಪ್ರಯತ್ನ ಮಾಡಿ. ಫಸ್ಟ್ ನಿಮ್ಗೆ ಈ ತರ ಬರುತ್ತಾ ಅಂತ ನೋಡ್ಕೊಳ್ಳಿ. ಯಾವ ತರ ಬರುತ್ತೆ ಅಂದ್ಮೇಲೆ ನಿಮ್ಗೆ ಗ್ಯಾಪ್ ಮಾಡ್ಕೊಳ್ಳೋದು. ಒಳಗಡೆ ಬಂದ್ರೆ ಒಳಗಡೆ ಹಾಕೊಳ್ಳಿ, ಹೊರಗಡೆ ಬಂದ್ರೆ ಹೊರಗಡೆ ಹಾಕೊಳ್ಳಿ. ಯು ಕ್ಯಾನ್ ಗೆಟ್ ಇಟ್ ಲೈಕ್ ದಿಸ್. ಸೊ ನೀವು ಯಾವ ತರ ಪ್ಲೇಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಈ ನಂಬರ್ಸ್ಗಳು ಗೊತ್ತಾಗ್ತಾ ಹೋಗುತ್ತೆ. ಸೊ ಜಸ್ಟ್ ಟೇಕ್ ಇಟ್. ಐ ವಿಲ್ ಜಸ್ಟ್ ಡೂ ಇಟ್ ಅಂಡ್ ಕಮ್ ಬ್ಯಾಕ್ ಟು ಯು. 1 ನಿಮಿಷ. ಸೊ ಅದ್ರೊಳಗೆ ನೀವು ಪ್ರಯತ್ನ ಮಾಡ್ಬೋದು. ಪ್ರಯತ್ನ ಮಾಡಿದಾಗ ಲಾಕ್ ಆಗಿರುತ್ತೆ. ತೋರಿಸ್ತೀನಿ, 1 ನಿಮಿಷ. ಪೀಸ್ ಓಪನ್ ಮಾಡಿ ತೋರಿಸ್ತೀನಿ.
ಈಗ ನಾನು ಒಟ್ಟು ಇಲ್ಲಿ ಈ ತರ, ಸೊ ಯು ಕ್ಯಾನ್ ಟೇಕ್ ಒನ್ ಕಲರ್ ಅಂಡ್ ಸೊ ಎಲ್ಲಾನು ಒಳಗಡೆ ಇವೆರಡನ್ನ ಒಳಗಡೆ ಹಾಕಿರುವಂತಹದ್ದು. ಸೊ ಯು ಕ್ಯಾನ್ ಸಿ ಹಿಯರ್, ಈಗ ಎರಡನ್ನ ಹಿಂಗೆ ಇಟ್ಕೊಳ್ಳಿ, ಇಲ್ಲಿ ತಗೊಳ್ಳಿ. ಸೊ ಇದರ ಒಳಗಡೆ ನೀವು ಹಿಂಗೆ ಸೇರಿಸ್ಬೋದು ಮಧ್ಯ. ಲಾಕ್ ಆಗುತ್ತೆ, ಕಾಲ್ಡ್ ಪಾಕೆಟಿಂಗ್ ಅಂತ ಕರಿತೀವಿ. ಪಾಕೆಟ್ ಮಾಡೋದು ಕಲಿಬೇಕಷ್ಟೇ. ಸೊ ಮತ್ತೆ ಈ ಕಡೆ ಅಪೋಸಿಟ್ ಅಲ್ಲೂ ಸಹ ನಾನು ಪಾಕೆಟ್ ಮಾಡ್ಬೋದು. ಸೊ ಬೇರೆ ಕಲರ್ ತಗೊಂಡು ಐ ಕ್ಯಾನ್ ಜಸ್ಟ್ ಪಾಕೆಟ್ ಇಟ್. ಸರ್ ವಿಡಿಯೋ ಕ್ರಿಯೇಟ್ ಆಗುತ್ತೆ. ಸೊ ಜಸ್ಟ್ ಟ್ರೈ ಇಟ್. ಸೊ ಇಟ್ ಇಸ್ ನಾಟ್ ದಟ್ ಕೈಂಡ್ ಆಫ್ ಇದರಲ್ಲಿ ಅಂತ ಏನಿರಲ್ಲ. ಸೊ ಒಳಗಡೆ ಪೇಪರ್ ಫೋಲ್ಡಿಂಗ್ ಒಳಗಡೆ ಸೇರ್ಕೋಬೇಕಷ್ಟೇ, ಕಾರ್ನರ್ ಸೇರ್ಕೋತಾ ಹೋಗ್ಬೇಕು. ಈ ಕಾರ್ನರ್ ಸೇರ್ಕೋತಾ ಹೋದಾಗ ಸರ್ ವಿಡಿಯೋ ಕಾಣಿಸ್ತಾ ಇಲ್ಲ. ಆನ್ ಆಗಿದೆ, ಆನ್ ಆಗಿದೆಯಲ್ಲ ನಂದು. ಸರ್ ಕಾಣ್ತಾ ಇಲ್ಲ. ಹೌದಾ, ನೋಡಿ ಬರ್ತಾ ಇದೆ, ಕಾಣಿಸ್ತಾ ಇದೆ. ಇದೆ. ಆಕ್ಚುಲ್ ಆಗಿ ಏನಿಲ್ಲ, ಸಿಂಪಲ್. ಸೊ ಒಂದನ್ನ ತಗೊಂಡು ಇದು ಒಳಗಡೆ ಫೋಲ್ಡಿಂಗ್ ಇರುತ್ತೆ. ಸೊ ಮತ್ತೆ ಇಲ್ಲಿ ಈಗ ಜಸ್ಟ್ ಒಳಗಡೆ ಹಾಕಿ ಇದ್ರೊಳಗೆ. ಸೊ ಈಗ ಬಂದಾಗ ಇಲ್ಲಿ ನೀವು ಆ ಮಡ್ಚ್ಗಳು ಎಲ್ಲೆಲ್ಲಿ ಫೋಲ್ಡ್ ಬರ್ತೋ ಒಳಗಡೆ ಸೇರ್ಸೋದು ಕಲ್ತ್ರೆ ಸಾಕಷ್ಟೇ. ಇಟ್ಸ್ ಓನ್ಲಿ ಜಸ್ಟ್ ಎ ಲರ್ನಿಂಗ್ ಲೈಕ್ ದಟ್. ನಂಬರ್ ಬರ್ದಿರೋದು ಹಾಕಿಲ್ಲ ನಾನು ಇಲ್ಲಿ. ಸೊ ಹಿಂಗ್ ಒಳಗಡೆ ಸೇರಿಸ್ತಾ ಹೋದಾಗ ನಿಮಗೆ ಈ ತರ ಗ್ಯಾಪ್ ಬರುತ್ತೆ. ಈ ತರ ಒಳಗಡೆ ಸೇರಿಸ್ಬೇಕಾಗುತ್ತೆ. ಈ ತರ ಇಲ್ಲಿ ಈ ತರ ಗ್ಯಾಪ್ಗಳು ಬರ್ತಾ ಹೋಗುತ್ತೆ. ಈಸಿ. ಅದರಲ್ಲಿ ಪೇಪರ್ ಈ ಕಡೆ ಸ್ಪೇಸಿಂಗ್ ಬರಬೇಕು, ಅದರಲ್ಲಿ ಲಾಕ್ ಆಗ್ಬೇಕಷ್ಟೇ. ಸೊ ಈ ತರ ನೀವು ಲಾಕ್ ಮಾಡ್ಕೊಂಡಾಗ ಒಟ್ಟಿಗೆ ನಿಮಗೆ 6 ಫೇಸ್ ನ ಒಂದು ಕ್ಯೂಬ್ ಕ್ರಿಯೇಟ್ ಆಗುತ್ತೆ. ಆ ಕ್ಯೂಬ್ ಕ್ರಿಯೇಟ್ ಆಗೋದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇರುವಂತಹದ್ದು, ಈಚ್ ಆಫ್ ನೀವು ಯಾವುದೇ ಒಂದು ಯಾವುದಕ್ಕೆ ಯಾವ್ದು ಅಪೋಸಿಟ್ ಆಗಬಾರ್ದು ಅನ್ನೋ ಒಂದು ನಿರ್ಧಾರದಲ್ಲಿ ಮಾಡಿದಾಗ, ಸೊ ಇಟ್ಸ್ ಓನ್ಲಿ ಜಸ್ಟ್ ಅ ಪಾಕೆಟಿಂಗ್. ಸೊ ಹಿಂಗ್ ತಗೊಂಡು ಒಳಗಡೆ ಸೇರಿಸುವಂತದ್ದು, ಹಿಂಗ್ ತಗೊಂಡು ಇಲ್ಲಿ ಒಳಗಡೆ ಸೇರಿಸುವಂತದ್ದು ಒಂದು ಕ್ಯೂಬ್ ಮಾಡುವಂತದ್ದು. ಸೊ ಇದರಲ್ಲಿ ಬೇಕು ಅಂದ್ರೆ ವಿಡಿಯೋ ಸಿಗುತ್ತೆ. ನಾನು ಇದೇನು ದೊಡ್ಡ ಇದಲ್ಲ, ಪೇಪರ್ ಒಳಗೆ ಒಂದು ಲಾಕಿಂಗ್ ಬರುವಂತ ಕಾನ್ಸೆಪ್ಟ್ ಅಷ್ಟೇ. ಈ ತರ ಲಾಕಿಂಗ್ ಕಾನ್ಸೆಪ್ಟ್ಸ್ ನೋಡ್ತಾ ಹೋಗಿ. ಸೊ ಒಂದು ಸ್ಟೇಜ್ ಅಲ್ಲಿ ಅಷ್ಟೇ, ಇಟ್ಸ್ ಓನ್ಲಿ ಜಸ್ಟ್ ಓಪನ್ ಅಪ್ ಆದ್ರೆ ನಂಗೆ ಹಿಂಗ್ ಕಾಣಿಸುತ್ತೆ. ಸೊ ಹಿಂಗ್ ಇಟ್ಟಿದ್ದೀನಿ. ಸೊ ಇದು ಜಸ್ಟ್ ಈಗ ಬರುತ್ತೆ. ಅದರ ಆಪೋಸಿಟ್ ಈ ಕಡೆ ಇದ್ರೆ ಇಲ್ಲಿ ಆಪೋಸಿಟ್ ಅಲ್ಲಿ ಲಾಕ್ ಆಗುತ್ತೆ ಅಷ್ಟೇ. ಸೊ ಎರಡು ಆಪೋಸಿಟ್ ಇಟ್ಕೊಳ್ಳಿ. ಸೊ ಕೊನೆಯದೊಂದು ಲಾಕ್ ಮಾಡ್ಕೊಂಡ್ರೆ ಆಯ್ತು. ಸೊ ಕೊನೆಯದೊಂದಕ್ಕೆ ಮಾತ್ರ ಲಾಕ್ ಮಾಡಿದ್ರೆ ಒಂದು ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ಆಕ್ಚುಲಿ ರೂಬಿ ಕ್ಯೂಬೇ ಮಾಡ್ಬೋದು. ಫಿಸಿಕಲ್ ಕ್ಲಾಸಲ್ಲಿ ತುಂಬಾ ಈಸಿ ತೋರ್ಸಕ್ಕೆ. ನೆಟಲ್ ಸಿಗುತ್ತೆ. ಈ ತರ ಒಂದು ಕ್ಯೂಬ್ ಲಾಕ್ ಆಗುತ್ತೆ. ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ಇಟ್, ನಾನು ಇಲ್ಲಿ ಬೇರೆ ನಂಬರ್ ಹಾಕಿಲ್ಲ, ಉದ್ದೇಶಪೂರ್ವಕವಾಗಿ ನಂಬರ್ ಇಲ್ಲದೆ ತೋರಿಸ್ತೀನಿ. ಸೊ ಇದನ್ನ ಇನ್ನೊಂದ್ಸಲಿ ಬಿಡಿಸಿ ನೋಡಿದಾಗ, ಸಪೋಸ್ ಯು ಕ್ಯಾನ್ ಸಿ ದ ಕ್ಯೂಬ್. ಕ್ಯಾನ್ ಯು ಸಿ ದ ಕ್ಯೂಬ್? ಓಕೆ, ಕ್ಯೂಬ್ ನಾನು ಮೇಲ್ಗಡೆನ ಇಲ್ಲಿ ಈ ತುದಿ ಇದೆ, ಈ ಎರಡು ತುದಿಲಿ ಅದು ಓಪನ್ ಆಗಿದೆಯಲ್ಲ, ಇಲ್ಲಿ ಸೇರ್ಕೊಂಡಿದೆ ಅಷ್ಟೇ. ಇಲ್ಲಿ ಸೊ ಯು ಕ್ಯಾನ್ ಸಿ ದಟ್ ಒನ್. ಸೊ ಇಲ್ಲಿಗೆ ಸೇರ್ಕೊಂಡಿದೆ ಅಷ್ಟೇ. ಇಲ್ಲಿಗೆ ಸೇರಿಸಿ ಇಲ್ಲಿಗೆ ಲಾಕ್ ಮಾಡಿರ್ತೀವಿ ಅಷ್ಟೇ. ಸೊ ಇಟ್ ಜಸ್ಟ್ ಅ ಫೋಲ್ಡ್. ಸೊ ವಿ ಸ್ಟಾರ್ಟೆಡ್ ವಿತ್ ಸಿಂಪಲ್ ಫೋಲ್ಡ್ ಲೈಕ್ ದಿಸ್ ಅಂಡ್ ಕೀಪ್ ಲೈಕ್ ದಿಸ್. ಇಲ್ಲಿ ಈ ಕಡೆ ಒಂದು ಆಪೋಸಿಟ್ ಹಿಂಗ್ ಇಟ್ಕೊಳ್ಳಿ ಕೈಲೇ ಬೇಕಾದ್ರೆ, ಈ ಕಡೆ ಒಂದು ಆಪೋಸಿಟ್ ಈ ಕಡೆ ಇಟ್ಕೊಳ್ಳಿ, ಈಸಿ ಇರುತ್ತೆ. ಸೊ ಈ ತರ ಆಪೋಸಿಟ್ ಒಳಗಡೆಗೆ ಶೇಪ್ನ ಹಿಂಗೆ ಸೇರಿಸುವಂಥದ್ದು. ಸೊ ಇವಾಗ 3 ಹಿಂಗ್ ಬರುತ್ತೆ. ಸೊ ಯು ಕ್ಯಾನ್ ಸಿ ದ ಫೋಲ್ಡ್ಸ್ ಆರ್ ಆಕ್ಚುಲಿ ಇಟ್ ಕಮ್ಸ್ ಲೈಕ್ ದಿಸ್. ಒಂದ್ಸಲಿ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ಇದು ಇಲ್ಲಿಗೆ ಲಾಕ್ ಆಗುತ್ತೆ ಅಂತ. ಅದೇ ತರ ನಾನು ಇಲ್ಲಿ ಹಾಕೊಂಡಿರೋದ್ರಿಂದ ಈ ಕಡೆಗೆ ಇಲ್ಲಿಗೆ ಲಾಕ್ ಮಾಡ್ಕೋಬಹುದು. ಅದೇ ತರ ಆಪೋಸಿಟ್ ಅಲ್ಲಿ ಇಲ್ಲಿಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಲ್ಲಿ ಲಾಕ್ ಆಗುತ್ತೆ ಅಂತ. ಸೊ ಎವ್ರಿ ಅಪೋಸಿಟ್ ಅಲ್ಲಿ ನಿಮಗೆ ಈ ಗ್ಯಾಪ್ ಬರುತ್ತೆ, ಈ ತರ ಗ್ಯಾಪ್ ಬರುತ್ತೆ. ಸೊ ಇಫ್ ಯು ಸಿ, ಇಫ್ ಐ ಟೇಕ್ ಎ ಪೇಪರ್, if I just take it and fold it, here the gap comes. Yes, I'll hold it. ನಾನು ಪಿನ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಗ್ಯಾಪ್ ಇಲ್ಲಿ ಬರುವಾಗ ನಾವು ಇನ್ನೊಂದನ್ನ ಈ ಗ್ಯಾಪ್ಗೆ ಸೇರಿಸ್ಕೋಬಹುದು. ಈ ಗ್ಯಾಪ್ಗೆ ಇಟ್ಸ್ ಟೇಕಿಂಗ್ ಟೈಮ್, ಬಟ್ ಓನ್ಲಿ ಥಿಂಗ್ ಇಸ್ ಯು ಕ್ಯಾನ್ ಡೂ ದಿಸ್. ಮೈ ಕ್ವಶನ್ ಇಸ್, ಇಫ್ ಯು ಈಚ್ ಆಫ್ ಅಸ್ ಈ ತರ ತಗೊಂಡು ಒಂದು ಕ್ಯೂಬ್ ನ ಕನ್ಸ್ಟ್ರಕ್ಟ್ ಮಾಡಿದಾಗ ಇಟ್ ಓನ್ಲಿ ಟೇಕ್ಸ್ 1 or 2 minutes. ಇದನ್ನೇ ಜಾಸ್ತಿ ಹೊತ್ತು ತಗೊಳ್ತಾ ಇದೆ. ಬಟ್ ಐ ವಾಂಟ್ ಟು ಟೆಲ್ ಒನ್ ಥಿಂಗ್. ಸೊ ಇದರಿಂದ ಏನ್ ಮ್ಯಾಥಮೆಟಿಕ್ಸ್ ಕಲಿತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಸೊ ವಾಟ್ ಕೈಂಡ್ ಆಫ್ ಮ್ಯಾಥಮೆಟಿಕ್ಸ್ ಇಟ್ ಬ್ರಿಂಗ್ಸ್ ಬ್ಯಾಕ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಫನ್ ಅಂಡ್ ಇಂಟ್ರೆಸ್ಟಿಂಗ್. ಸೊ ಆಕ್ಚುಲ್ ಆಗಿ ಪೇಪರ್ ಅಲ್ಲಿ ರೂಬಿ ಕ್ಯೂಬೇ ಮಾಡಿ ತೋರಿಸಬಲ್ಲೆ. ಸೊ ದಾಟ್ ವಿಲ್ ಬಿ ಎಂಟೈರ್ಲಿ ಡಿಫ್ರೆಂಟ್ ಕ್ಲಾಸ್. ಸೊ ಫಿಸಿಕಲ್ ಕ್ಲಾಸ್ ರೂಮ್ ಅಲ್ಲಿ ಮಾಡ್ಬೋದು. ಒಂದು ರೂಬಿ ಕ್ಯೂಬ್, ನನಗೆ ರೂಬಿ ಕ್ಯೂಬ್ ಇಷ್ಟ. ಬಟ್ ಇಲ್ಲಿ ನೀವು ಬರೆಯೋಕ್ಕೂ ಮುಂಚೆ ಇಲ್ಲಿ ನಂಬರ್ಸ್ಗಳನ್ನ ಬರ್ಕೊಳ್ಳಿ. 6 ಈ ತರ ಒಂದು ಸಣ್ಣ ನಂಬರ್ ತಗೊಂಡು 1, 6, 1 ರಿಂದ 6 ಬರೀರಿ. ಸೊ ಈ ತರ ಲಾಕ್ ಮಾಡಿ. ನಾನು ಹೇಳ್ದಂಗೆ ಈಸಿ ಟು ಲಾಕ್. ಸೊ ಇಟ್ಸ್ ನಾಟ್ ದಟ್ ಮಚ್. ಸೊ ನೀವು ತಗೊಂಡಾಗ ನಾನು ಹೇಳ್ದಂಗೆ ಸೊ ಸ್ವಲ್ಪ ಪ್ರಯತ್ನ ಮಾಡಿ, ಏನಂತ ಏನಿಲ್ಲ. ಸೊ ಈ ತರ ಇಟ್ಕೊಂಡು ಎಲ್ಲಿ ಗ್ಯಾಪ್ ಬರುತ್ತೆ ಅನ್ನೋದನ್ನ, ಇಲ್ಲಿ ಈ ಕಡೆ ಗ್ಯಾಪ್ ಬರುತ್ತೆ, ಸೊ ಇಲ್ಲಿಂದ ಇಲ್ಲಿಗೆ ಹಾಕ್ಬೋದು. ಈ ಕಡೆ ಗ್ಯಾಪ್ ಬರುತ್ತೆ, ಇಲ್ಲಿಂದ ಇಲ್ಲಿ ಲಾಕ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್. ಸೊ ಯು ಕ್ಯಾನ್ ಆಲ್ವೇಸ್ ಟೇಕ್
put it like this, and the opposite direction locking ಬರುತ್ತೆ, opposite direction locking ಬರುತ್ತೆ. So it's only, and like that if you start doing, you definitely will get it. But ಒಂದ್ಸಲಿ ಮಾಡಿದಾಗ ನಾನು ಇಲ್ಲಿ ಒಂದು ಕ್ಯೂಬ್ ಮಾಡಿ ಅದರಲ್ಲಿ ನಂಬರ್ಸ್ ಬರೀರಿ, ಇನ್ನೊಂದು ಕ್ಯೂಬ್ ಮಾಡಿ ಅದರಲ್ಲಿ ಡಾಟ್ಸ್ ಗಳು ಬರೀರಿ, ಇನ್ನೊಂದರಲ್ಲಿ ನಂಬರ್ಸ್ ವರ್ಡ್ಸ್ ಅಲ್ಲಿ ಬರೀರಿ. ಸೊ ನಾವು ಯು ಹ್ಯಾವ್ 3 kinds of cubes, ಒನ್ ವಿತ್ ವರ್ಡ್ಸ್ ಲೈಕ್ 3 ಅಂತ ಇರುವಂತದ್ದು, ಒನ್ ವಿತ್ 3 ಡಾಟ್ಸ್ ಗಳು ಅಂತ ಇರುವಂತದ್ದು, ಒನ್ ವಿತ್ ನಂಬರ್. ಸೊ ನಾರ್ಮಲಿ ಡೈಸ್ ಬರುವಂತಹದ್ದು ನಂಬರ್ಸ್ ಅಲ್ಲಿ ನೋಡಿಲ್ಲ ನೀವು, ಬಟ್ ನಂಬರ್ಸ್ ಅಲ್ಲೂ ಸಹ ಬರ್ಬೋದು. ಯು ಕ್ಯಾನ್ ಡೂ ಇಟ್ ಇಟ್ ಅ ನಂಬರ್. ದಟ್ಸ್ ಒನ್ ಆಫ್ ದ ಥಿಂಗ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಡೈಸ್ ಅಲ್ಲಿ ನಾವು ವರ್ಡ್ಸ್ ಗಳನ್ನು ಹಾಕ್ಬೋದು ಅಂತ, ಸೊ ಸಾಧ್ಯತೆ. ಸೊ ವಿ ಡೋಂಟ್ ಹ್ಯಾವ್ ಎನಿ ಡೈಸ್ ವಿತ್ ನಂಬರ್ಸ್ ರಿಟರ್ನ್ ಇನ್ ವರ್ಡ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಐ ಆಮ್ ಟಾಕಿಂಗ್ ಅಬೌಟ್ ಇಟ್. ಡೈಸ್ ನ ಹಾಗೆ ಮಾಡಿದಾಗ, ಯಾವುದೇ ಫೇಸ್ ಏನು ಇಲ್ಲದೆ ಇದ್ದಾಗ, ಫೇಸ್ ಇಲ್ಲದೆ ಇದ್ದಾಗ ವಾಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅನ್ನುವಂಥದ್ದು ಒಂದು ಕ್ವಶನ್ ಬರುತ್ತೆ. ಸೊ ಯಾಕೆಂದ್ರೆ ನಾನು ರೂಬಿ ಕ್ಯೂಬ್ ಮಾಡುವಾಗ, ರೂಬಿ ಕ್ಯೂಬ್ ಸಾಲ್ವ್ ಮಾಡುವಾಗ ಐ ಶೋ ಯು ರೂಬಿ ಕ್ಯೂಬ್. ಒಂದು ನಿಮಿಷ. ಓಕೆ, ಸೊ ನನ್ನ ಹತ್ರ ಒಂದು ಕ್ಯೂಬ್ ಇದೆ, ಇದನ್ನ ಮಿರರ್ ಕ್ಯೂಬ್ ಅಂತಾರೆ ಖಂಡಿತ. ಸೊ ನನ್ನ ಹತ್ರ ಇನ್ನೊಂದು ಕ್ಯೂಬ್ ಇದೆ. ಸೊ ಈ ಕ್ಯೂಬ್ಗೆ ಯಾವುದೇ ಕಲರ್ಸ್ ಇಲ್ಲ, ಓನ್ಲಿ ಒನ್ ಕಲರ್ಸ್. ಮತ್ತೆ ಅವ್ರು ಕ್ಯೂಬ್ನ ಟರ್ನ್ ಮಾಡ್ಬೋದು. ವಾಟ್ಸ್ ಇಂಟ್ರೆಸ್ಟಿಂಗ್ ಅಬೌಟ್ ದಿಸ್ ಕ್ಯೂಬ್ ಇಸ್ ಮೋಸ್ಟ್ ಇಂಟ್ರೆಸ್ಟಿಂಗ್. ಚಿಕ್ಕ ಮಕ್ಕಳು ಫಸ್ಟ್ ಲೆವೆಲ್ ಅವ್ರು ಸುಮ್ಮನೆ ಫೇಸ್ಗಳೆಷ್ಟು ಲೈನ್ಗಳೆಷ್ಟು ಅಂತ ಕಲಿಬೋದು. ಬಟ್ ಈ ಕ್ಯೂಬ್ಗೆ ಕಲರ್ಸ್ ಕೊಡ್ತಾರೆ, ಕಲರ್ಸ್ಗಳು. ಸೊ ದಿಸ್ ಇಸ್ ವಾಟ್ ಆಕ್ಚುಲಿ, ನೀವು ಇದು ಏನು ಅಂತ ಹೇಳಿ ಗೆಸ್ ಮಾಡಿ ಹೇಳಿ ನೋಡೋಣ. ವಾಟ್ ಈಸ್ ದಿಸ್? ಐ ಆಮ್ ಜಸ್ಟ್ ಶೋಯಿಂಗ್. ಸೊ ಯಾವ ಒಂದು ಟಾಯ್ನ ರೆಪ್ರೆಸೆಂಟೇಷನ್, ಯಾವ ಒಂದು ಟಾಯ್ನ ರೆಪ್ರೆಸೆಂಟೇಷನ್. ಸೊ ಇದಕ್ಕೆ ನಾನು ಕಲರ್ನ ಹಿಂಗೆ ಫಿಕ್ಸ್ ಮಾಡ್ತಾ ಹೋಗ್ಬೋದು. ದಟ್ ಈಸ್ ಸೆಕೆಂಡ್ ಲೆವೆಲ್. ಥರ್ಡ್ ಲೆವೆಲ್ ಕ್ಯೂಬ್ನೇ ಮಾಡಿಬಿಟ್ಟು ಕ್ಯೂಬ್ ಕಲರ್ ಮಾಡ್ಬೋದು. ಸೊ ಒಂದು ಕ್ಯೂಬ್ ಪ್ರಾಡಕ್ಟ್ ಆಗಿ ಅದರ ಒಂದು ಕಾನ್ಸೆಪ್ಟ್ ತೊಗೊಂಡು ಹೋಗುತ್ತೆ ಅದರಿಂದ. ಸೊ ವಿ ಮೇ ಹ್ಯಾವ್ ಎ ಡೈ, ಒಂದು ಡೈ ಇರ್ಬೋದು. ಆ ಡೈ ಹೇಗೆ ನಮಗೆ ಸಾಕಷ್ಟು ವಿಷಯಗಳನ್ನ ಅಬ್ಸರ್ವ್, ಸ್ಟಾರ್ಟ್ ಡೂಯಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೈ, ನಾಟ್ ಓನ್ಲಿ ವಿತ್ ದ ಡಾಟ್ಸ್, ಯು ಕ್ಯಾನ್ ಡೂ ಡೈ ವಿತ್ ಮೆನಿ ಡಾಟ್ಸ್. ಸೊ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಡೈ ಮತ್ತೆ ಇದನ್ನ ಫಸ್ಟ್ ಪಾರ್ಟ್ ಆಫ್ ದ ಸ್ಟೋರಿ. ಸೊ ಒಂದು ಕ್ಯೂಬ್ ತಗೊಂಡು, ಓನ್ಲಿ ಇಟ್ಸ್ ನಾಟ್ ಅಬೌಟ್ ಡೂಯಿಂಗ್ ಎ ಪೇಪರ್ ಕ್ಯೂಬ್. ಪೇಪರ್ ಕ್ಯೂಬ್ ಮಾಡಿ ಆ ಪೇಪರ್ ಕ್ಯೂಬ್ ಅಲ್ಲಿ ವಾಟ್ ಆರ್ ದ ಪಾಸಿಬಿಲಿಟೀಸ್ ವಿತ್ ದ ಪೇಪರ್ ಕ್ಯೂಬ್ ಅನ್ನುವಂಥದ್ದು ಕಲ್ಪನೆ. ಸೊ ಒಂದರ ಆಪೋಸಿಟ್ 6 ಬರೆಯೋ ಬದಲು ಒಂದರ ಆಪೋಸಿಟ್ 5 ಬರೆದ್ರೆ, ಇರೋದು ಉಳಿದಿರೋ ಸಂಖ್ಯೆ ಬೇರೆ ಬಂದ್ರೆ, ಈಚ್ ಆಫ್ ಯು ಕ್ಯಾನ್ ಡೂ, ಅಂದ್ರೆ ನೀವೆಲ್ಲರೂ ತಗೊಂಡ್ರೆ 6 ಫ್ಯಾಕ್ಟೋರಿಯಲ್, 6 into 5 into 4 into 3 into 2 into 1. ಸೊ ಯು ವಿಲ್ ಹ್ಯಾವ್ so many ಕ್ಯೂಬ್ಸ್. ಸೊ ನಾರ್ಮಲ್ ಆಗಿ ಕ್ಯೂಬ್ ಅಂದ ತಕ್ಷಣ ರೆಗ್ಯುಲರ್, ಬಟ್ ದ ಮೊಮೆಂಟ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್, ಎಕ್ಸ್ಪ್ಲೋರಿಂಗ್ ದ ಮ್ಯಾಥ್ಸ್ ಅಸೋಸಿಯೇಟ್, ಈ ಕ್ಯೂಬ್ಗೆ ನಂಬರ್ ಹಾಕೊಂಡು ಬಂದೆ, ಡಾಟ್ಸ್ ಹಾಕೊಂಡು ಬಂದೆ, ಆಗ ಪ್ರತಿಯೊಬ್ಬರ ಒಂದು ಕ್ಯೂಬ್ ಮಾಡಿರುವಂಥದ್ದು, ಒಂದು ಡೈ ಮಾಡಿರುವಂಥದ್ದು ವಿಲ್ ಬಿ ಡಿಫ್ರೆಂಟ್. ಸೊ ನೀವೇ ಹೇಳಿ 6 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟು? ವಾಟ್ ಇಸ್ 6 ಫ್ಯಾಕ್ಟೋರಿಯಲ್ ಅಂತ ನೀವು ಕಲ್ತಾಗ ಅದರ ಒಂದು ಕಲ್ಪನೆ ಜೊತೆಗೆ ಒಂದು ಆಟ, ಅದ್ರ ಜೊತೆಗೆ ಪಾಠ, ಮ್ಯಾಥ್ಸ್, ಎವ್ರಿಥಿಂಗ್ ಕಮ್ಸ್ ಟು ಯು. ಸೊ ದಟ್ಸ್ ವಾಟ್ ಆಕ್ಚುಲಿ ಎ ಕ್ಯೂಬ್ ಕ್ಯಾನ್ ಟೀಚ್ ಲಾಟ್. ಫಾರ್ ಮೀ, ಫ್ರಮ್ ಕ್ಯೂಬ್ ಟು ಕ್ಯೂಬ್ ಸ್ಯಾಟಲೈಟ್ ಅಂತ ಹೇಳ್ತೀನಿ. ಒಂದು ಕ್ಯೂಬ್ ತಗೊಂಡು ಇದರಲ್ಲಿ ಸಾಕಷ್ಟು ತರ ಕ್ಯೂಬ್ಗಳಿದೆ. ಕ್ಯೂಬ್ ಇಂದ ಬಿದ್ದರೆ ಲೀನಿಯರ್ ಆಲ್ಜಿಬ್ರಾ ಕಲಿಬಹುದು, ಸಾಕಷ್ಟು ಆಲ್ಜಿಬ್ರಾಗಳನ್ನ ಕಲಿಬಹುದು, ಸಾಕಷ್ಟು ಗಣಿತ ಕಲಿಬಹುದು. ಕ್ಯೂಬ್ ಆಟ ಆಡ್ತಾ ವಾಟ್ ಯು ಲರ್ನ್ ಫ್ರಮ್ ಎ ಕ್ಯೂಬ್ ಈಸ್ ಟನ್ಸ್ ಆಫ್ ನಾಲೆಜ್. ಸೊ ದಿಸ್ ವಾಟ್ ಆಕ್ಚುಲಿ ಐ ಸೆಡ್, ಪ್ಲೇ ವಿತ್ ಮ್ಯಾಥ್ಸ್ ಅಂದ್ರೆ, ಹೌ ಡು ಯು ಪ್ಲೇ ವಿತ್ ಮ್ಯಾಥ್ಸ್ ಅಂದ್ರೆ, ಯು ಶುಡ್ ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್ ಡಿಫರೆಂಟ್, ಬೇರೆದೇ ಮಾಡ್ಬೇಕಾಗತ್ತೆ. ಸೊ ಗಣಿತನ ನೋಡ್ಬೇಕಾಗತ್ತೆ, ಅಂಗೈಲಿ ಇಟ್ಕೊಂಡು ಗಣಿತ, ವಾಟ್ ಕೈಂಡ್ ಆಫ್ ಮ್ಯಾಥ್ಸ್. ಸೊ ಇದು ಹೀಗಿದೆ, ಯಾಕೆ ಹೀಗೆ ಇರಬೇಕು ಅಂತ ಪ್ರಶ್ನೆಗಳು ಕೇಳಬೇಕಾದ್ರೆ, ಯು ಆಸ್ಕ್ ಕ್ವಶನ್, ಮೆನಿ ಕ್ವಶನ್ಸ್, ಅಂಡ್ ಇಫ್ ಯು ಸ್ಟಾರ್ಟ್ ಫ್ರೇಮಿಂಗ್ ಲಾಟ್ ಆಫ್ ಕ್ವಶನ್ಸ್, ಯು ವಿಲ್ ಲರ್ನ್ ಲಾಟ್ ಆಫ್ ಮ್ಯಾಥಮೆಟಿಕ್ಸ್. ಅದರಿಂದ ಗಣಿತ ಕಲಿಯೋದು ಅಂದ್ರೆ ಸಾಕಷ್ಟು ಪ್ರಶ್ನೆಗಳಿಗೆ ಒಂದು ಸಮಸ್ಯೆಯಿಂದ ಸಾಕಷ್ಟು ಇರುತ್ತೆ. ಉದಾಹರಣೆಗೆ ಇನ್ನೊಂದು ತಮಾಷೆ ಹೇಳ್ತೀನಿ. ಎಕ್ಸ್ ಮೈನಸ್ ಎ ಹೇಳ್ದೆ, ಈಗ ಕ್ವಶನ್ ಇರುವಂತದ್ದು ಅತ್ಯಂತ ಸರಳವಾದ ಇನ್ನೊಂದು, ಹೇಳಿ ಗುರು ಅಂತಂದ ಶಿಷ್ಯ ಕೇಳ್ತಾನೆ, ಹೇಳಿ ಗುರು ಒಂದು ಪ್ರಶ್ನೆ ಕೇಳಿ ಅಂತ ಶಿಷ್ಯ ಗುರು ಹೇಳ್ತಾನೆ. ಸೊ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಫಾರ್ಮುಲಾ ಗೊತ್ತಾ? ಗೊತ್ತು ಸರ್. ಎಕ್ಸ್ ಸ್ಕ್ವೇರ್ ಹೇಳ್ತಾನೆ, ಮೈನಸ್ ಎ ಬಿ ಮೈನಸ್ 2ab, ಯಾಕಂದ್ರೆ ಎ ಬಿ ಬರುತ್ತೆ, ಮೈನಸ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳ್ಬೋದು. ಎ ಪ್ಲಸ್ ನಾ ಹೇಳೋದು ಸಾರಿ, ನೀವು ಬರ್ಕೊಳ್ಳಿ, ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಫಸ್ಟ್ ಅಲ್ಲಿಂದ ಶುರು ಮಾಡೋಣ. ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಇಂದ ಶುರು ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಅಂತ ಬರೀತೀರಾ. ನನ್ನ ಕ್ವಶನ್ ಇದೆ, ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಏನು? ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ. ಸೊ ಯು ನೋ ವಾಟ್ ಈಸ್ ಒನ್ ಆಫ್ ದಮ್ ಇಸ್ ಎಕ್ಸ್ ಸ್ಕ್ವೇರ್ ಡೆಫಿನೆಟ್ಲಿ,
ಸೊ ಎಕ್ಸ್ ಇಂಟು ಎ ಎಕ್ಸ್ ಇಂಟು ಬಿ ಬರುತ್ತೆ, ಎಕ್ಸ್ ಎ ಎಕ್ಸ್ ಬಿ ಇರುತ್ತೆ. Then that will be minus x minus then ಕೊನೆಯಲ್ಲಿ ab ಅಂತ ಇರುತ್ತೆ. So the whole thing will be so x square minus xa minus xb ಮತ್ತೆ ab ಇರುತ್ತೆ. This is what actually you find. But my question, so ನಂದು ಅದಲ್ಲ, ನನ್ನ question is different. My question is different, not that question. If x minus a into x minus b into x minus c into x minus d into x minus e into ಈ ತರ ಎಲ್ಲಾದ್ರ ಜೊತೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ಏನಪ್ಪಾ ಆನ್ಸರ್ ಬರುತ್ತೆ ಲೆವೆಲ್. So what is my question is not x minus a into x minus b. My question is x minus a into x minus b into x minus c into x minus d ಈ ತರ ಮಾಡ್ಕೊಂಡು x minus z ವರ್ಗೂ ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ. What you will get? This is fun. What is fun here? ಈ ತರ ಮಲ್ಟಿಪ್ಲೈ ಮಾಡುವಾಗ ಒಂದು ಕಡೆ x minus x ಅನ್ನೋದು ಬಂದು ಕೂತ್ಕೊಳ್ಳುತ್ತೆ. There will be a term, ಒಂದು ಪದ ಇರುತ್ತೆ, ಅದು x minus x ಅಂತ ಇರುತ್ತೆ. x minus x definitely 0. ಅದರಿಂದ ಇದರ ಉತ್ತರ 0 ನೇ ಆನ್ಸರ್ ಆಗಿ. You can no need to explain to anybody. So x minus a into x minus b ಗೊತ್ತಿರಬಹುದು, x minus a into x minus b into x minus c ಗೊತ್ತಿರಬಹುದು, x minus a into x minus b into x minus c into x minus g ಗೊತ್ತಿರಬಹುದು, x minus a into x minus b into x minus d into x minus c ಗೊತ್ತಿರಬಹುದು. ಬಟ್ x minus a ಹೀಗೆ ಮಲ್ಟಿಪ್ಲೈ ಮಾಡ್ತಾ ಮಧ್ಯ if you see x minus x ಮಧ್ಯ ಕೂತಿದ್ರೆ so it 7 into 0 0 ಅಂತ ಹೇಳ್ತೀವಿ. ಎನಿ ನಂಬರ್ ಮಲ್ಟಿಪ್ಲೈ ಬೈ 0 is 0 ಅಂತ ಹೇಳ್ತೀವಿ. ಅದರಿಂದ ಮಧ್ಯ ಒಂದು ಟರ್ಮ್ ಇರುತ್ತೆ, algebraic ಟರ್ಮ್, ಅದು x minus x ಇರುತ್ತೆ. x minus a ಇಂದ x minus z ವರ್ಗೂ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಆನ್ಸರ್ ಇಸ್ 0 ಅನ್ನುವಾಗ we are actually creating a kind of fun with the maths. So ಈ ತರ ಒಂದು ಪಜಲ್ ಕ್ರಿಯೇಟ್ ಮಾಡಿ. ಸೊ ವಿ ಸ್ಟಾರ್ಟೆಡ್ ವಿತ್ ಓನ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಇಂದ ಕ್ಯೂಬಿಕ್ ಇಕ್ವೇಷನ್ಸ್ ಗಳನ್ನ ಫಾರ್ಮುಲಾ ಮಾಡ್ತಾ ಇದ್ರು, ಮಧ್ಯೆ ಒಂದು ಫನ್ ಪಾರ್ಟ್ ಅನ್ನು ಸಹ ಆಡ್ ಮಾಡಬಹುದು ಅನ್ನೋಕ್ಕೋಸ್ಕರ ಐ ಆಮ್ ಟೆಲಿಂಗ್. ಸೊ ಮ್ಯಾಥ್ಸ್ ಯು ಕ್ಯಾನ್ ಕ್ರಿಯೇಟ್ ಲಾಟ್ ಆಫ್ ಪಜಲ್ಸ್. ಸೊ ಆ ಪಜಲ್ಸ್ ಕುರಿತು ನಾನು ಹೇಳ್ತಿರುವಂತದ್ದು. ಐ ಥಿಂಕ್ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೌ ವಾಟ್ ಐ ಆಮ್ ಸೇಯಿಂಗ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಇಂಟು ಎಕ್ಸ್ ಮೈನಸ್ ಸಿ ಇಂಟು ಎಕ್ಸ್ ಮೈನಸ್ ಡಿ ಇಂಟು ಎಕ್ಸ್ ಮೈನಸ್ ಹೋಗ್ತಾ ಮಧ್ಯೆ ಎಕ್ಸ್ ಮೈನಸ್ ಎಕ್ಸ್ ಇರುತ್ತೆ, ಎಕ್ಸ್ ಮೈನಸ್ ಝಡ್ ವಿಲ್ ಬಿ ಆನ್ಸರ್ ಇಸ್ ಆಲ್ವೇಸ್ ಎಸ್ 0. ಸೊ 0 ಅನ್ನೋದು ನನಗೆ ಅತ್ಯಂತ ಕಲಿಸುವಂತ 0. ವಾಟ್ ಈಸ್ 0 ಅನ್ನುವಂತ, ನಾವು ಭಾರತೀಯರು 0 ಶೂರರು, 0 ವೀರರು, 0 ನಮ್ಮ ಶಕ್ತಿಯು, 0 ನಮ್ಮ ಯುಕ್ತಿಯು. ದ ಆನ್ಸರ್ ಟು ದಟ್ ಕ್ವಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದರಿಂದ ಸೊ ಇನ್ ಆರ್ಡರ್ ಟು ಲರ್ನ್ ಮ್ಯಾಥ್ಸ್ ಯು ಹ್ಯಾವ್ ಟು ಲುಕ್ ಇನ್ ಟು ದ ಮ್ಯಾಥ್ಸ್. ವಾಟ್ ಈಸ್ ದಟ್ ಅನ್ನುವಂಥದ್ದು ಸರಿಯಾಗಿ ಗಮನಿಸಿದಾಗ ಸಾಕಷ್ಟು ಗಣಿತ ಕಲಿಬಹುದು. ಸೊ ಐಸ್ ಕ್ರೀಮ್ ಸ್ಟಿಕ್ ನ ಇಟ್ಕೊಂಡು ಸಾಕಷ್ಟು ಮ್ಯಾಥ್ಸ್ ನ ನೀವು ಕಲಿತಾ ಹೋಗ್ಬೋದು. ಸೊ ಐಸ್ ಕ್ರೀಮ್ ಸ್ಟಿಕ್ ಅಲ್ಲಿ ನಾನು ಹೇಳ್ದಂಗೆ ರಬ್ಬರ್ ಬ್ಯಾಂಡ್ ಇಟ್ಕೊಂಡು ಒಂದು ಟ್ರಯಾಂಗಲ್ ಮಾಡ್ಬೋದು, ಟ್ರಯಾಂಗಲ್ ಪ್ರಾಪರ್ಟೀಸ್ ಗಳನ್ನ ಸ್ಟಡಿ ಮಾಡ್ಬೋದು. ಸೊ ವಿ ಕ್ಯಾನ್ ಸ್ಟಾರ್ಟ್ ಕ್ಲಿಕಿಂಗ್, ಅಥವಾ ನಾನು ಹೇಳಿದ ಇಲ್ಲಿ ನಿಮಗೆ ಪಂಚ್ ಮಿಷಿನ್ ಸಿಗುತ್ತೆ, ಮತ್ತೆ ಇದನ್ನ ಸಿಗುವಂತಹದ್ದು ಸಾಕಷ್ಟು ಸಿಗುತ್ತೆ. ಜಾಯ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಿರುವಂತದ್ದು. ಸೊ ಯು ಕ್ಯಾನ್ ಆಲ್ವೇಸ್ ಪುಟ್ ಎ ರಬ್ಬರ್ ಬ್ಯಾಂಡ್ ಅಂಡ್ ಮೇಕ್ ಎ ಟ್ರಯಾಂಗಲ್, ದೆನ್ ಯು ಕ್ಯಾನ್ ಮೇಕ್ ಎ ಸ್ಕ್ವೇರ್, then you can make a five-sided one. Definitely you can do it, five-sided one. ಸೊ ಪಾಲಿಗಾನ್ ಮಾಡ್ತಾ ಹೋಗ್ಬೋದು. ಆಮೇಲೆ ನೀವು 6-sided ಸೆಕ್ಷನ್ ಮಾಡ್ತಾ ಹೋಗ್ಬೋದು. ನಿಮ್ಗೆ ಒಂದು PDF ಕೊಡ್ದೆ, ಒಂದೇ ಒಂದು ಬೇಸ್ ಇಟ್ಕೊಂಡು ಸೊ ಐ ಕ್ಯಾನ್ ಮೇಕ್ ಎ ಟ್ರಯಾಂಗಲ್, ಕ್ವಾಡ್ರಿಲ್ಯಾಟರಲ್, ಹಾಗೆ ಪೆಂಟಾಗನ್, ಈ ತರ ಸಾಕಷ್ಟು ಮಾಡ್ಕೊಂಡು ಹೋಗ್ತಾ ಹೋಗ್ಬೋದು. ಸೊ ದಿಸ್ ಇಟ್ ಸೆಲ್ಫ್. ಬಟ್ ಇದೆಲ್ಲದರಲ್ಲೂ ಇದೊಂದು ಟ್ರಯಾಂಗಲ್ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಏನ್ ಮಾಡಿದ್ರು ಈ ಟ್ರಯಾಂಗಲ್ ಶೇಪ್ ನ ಚೇಂಜ್ ಆಗಲ್ಲ. ಟ್ರಯಾಂಗಲ್ ಇಟ್ಸ್ ಫಿಕ್ಸ್. ಇಫ್ ದ ಸೈಡ್ಸ್ ಆರ್ ಫಿಕ್ಸ್ಡ್, the shape is fixed ಅಂತ ಕರಿತೀವಿ. one of the wonderful shape. but ಅದು ಸ್ಕ್ವೇರ್ ಹಂಗಾಗಲ್ಲ. ಸ್ಕ್ವೇರ್ ಅಲ್ಲಿ even if I created square, it can be changed. Is blur. So here you can change the angle. You can see if the sides are fixed, angles are fixed. But that is not true with it. True with a square, quadrilateral, any kind of polygon. Why triangle is studied most? You'll get an answer. Go behind it. Why earth looks spherical? ಯಾಕೆ ಕಾಣುತ್ತೆ? ಬೆಟ್ಟಗಳಿದೆ, ಗುಡ್ಡಗಳಿದೆ, ಹೇಗೆ ಕಾಣುತ್ತೆ ಅಂತ ನೀವು ಪ್ರಶ್ನೆ ಕೇಳಿದಾಗ ಅದರಿಂದ ಪ್ರಶ್ನೆ ಕೇಳದೆ ಉತ್ತರಗಳು ಸಿಗಲ್ಲ. ಆ ಪ್ರಶ್ನೆ ಉತ್ತರ ಕಂಡುಕೊಳ್ಳುವಾಗ ಇಫ್ ಯು ಸ್ಟಾರ್ಟ್ ಅಬ್ಸರ್ವಿಂಗ್, ಇಫ್ ಯು ಸ್ಟಾರ್ಟ್ ಟ್ಯಾಬ್ಯುಲೇಟಿಂಗ್, ಇಫ್ ಯು ಸ್ಟಾರ್ಟ್ ಲುಕಿಂಗ್ ಇನ್ ಟು, ಸೊ ದುರ್ಗುಟ್ಕೊಂಡು ನೋಡಿದಾಗ ಅಥವಾ ಅದನ್ನ ಗಮನಿಸಿ ನೋಡಿದಾಗ, ಅವಲೋಕಿಸಿದಾಗ ಅಲ್ಲಿ ಕಲಿಯುವಂತದ್ದು ಸಾಕಷ್ಟು ವಿಷಯ ಇರುತ್ತೆ. ಸೊ ಟ್ರಯಾಂಗಲ್ಗೂ ಬೇರೆ ಶೇಪ್ಸ್ಗೂ ಇದೊಂದೇ ನನಗೆ ಹೇಳುತ್ತೆ. ಸೊ ಐ ಕ್ಯಾನ್ ಹ್ಯಾವ್ ಮೆನಿ ಕೈಂಡ್ ಆಫ್ ಆಂಗಲ್ಸ್. ವೇರ್ ಆಸ್ ದ ಟ್ರಯಾಂಗಲ್ಸ್ ಅಲ್ಲಿ ಹೇಳ್ತಾರೆ ಇಫ್ angles are fixed in a triangle, sides are fixed. Sides are fixed ಅಂತ ಈ ತರ ಸಾಕಷ್ಟು ಥಿಯರಮ್ಸ್. ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ ಟಾಕಿಂಗ್ ಅಬೌಟ್ ಥಿಯರಮ್. ನಿಮ್ಮ ಹೈಸ್ಕೂಲ್ ಲೆವೆಲ್ ಅಲ್ಲಿ, ಕಾಲೇಜ್ ಲೆವೆಲ್ ಅಲ್ಲಿ ಸಾಕಷ್ಟು ಥಿಯರಮ್ ಕಲಿತೀರಾ. ಸೊ ನನ್ನ ಪ್ರಶ್ನೆ ಇರುವಂತದ್ದು ವೈ ಶುಡ್ ಯು ಲರ್ನ್ ಥಿಯರಮ್ ಅನ್ನುವಂಥದ್ದು, ಥಿಯರಮ್ ಹೆಂಗ್ ಹುಟ್ಟುತ್ತೆ ಅಂತ. ಸೊ ಆ ದೃಷ್ಟಿಯಲ್ಲಿ ನನಗೆ ಬರುವಂತದ್ದು. ಸೊ ಆಗ ಪಜಲ್ ಅಂದ್ರೆ ಏನು ಅಂತ ಕ್ವಶನ್ಸ್ ಇದೆ. ಸೊ ನೀವು ಯು ಕ್ಯಾನ್ ಆಲ್ವೇಸ್ ಟೇಕ್ ನಾರ್ಮಲಿ 4 sticks, 4 + 3 + 2 + 1 ಫಸ್ಟ್ ಶುರು ಮಾಡುವಾಗ. ಸೊ ಐ ಆಮ್ ಟೇಕಿಂಗ್, ಸೊ ಟೇಕ್ ಅರೌಂಡ್ 8. ನಾನು ಹೇಳಿ 4 3 7 7 2 9 1 10 ಅನ್ನೋದು ಇಂಪಾರ್ಟೆಂಟ್ ನನಗೆ. 10 is ನಂಬರ್. 10 sticks ನ ತಗೊಳ್ತೀರಾ ಅಥವಾ 10 pencils ನ ತಗೋತೀರಾ ಅಥವಾ 10 ತಗೊಂಡಾಗ ಅದರಲ್ಲಿ ಪ್ರಾಬ್ಲಮ್ಸ್ ನನಗೆ ಐ ವಿಲ್ ಕಮ್ ಬ್ಯಾಕ್ ಹೌ ದ ಲೆವೆಲ್ ವೈಸ್ ಬರುವಂತದ್ದು. ಸೊ ನಾನು 10 ಸ್ಟಿಕ್ ತಗೊಂಡಿದ್ದೀನಿ. 1 2 3 4 ಸ್ಟಿಕ್ಸ್ ಇಡ್ತೀನಿ. ಆಮೇಲೆ 1 2 3 ಸ್ಟಿಕ್ ಇಡ್ತೀನಿ. ಆಮೇಲೆ 1 2 ಇಡ್ತೀನಿ, 1 ಇಡ್ತೀನಿ. ಸೊ ಐ ಆಮ್ ಪುಟಿಂಗ್ 4 3
2 1. I think if you have a pencil you can keep like that. 4 3 2 1 ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಸೊ 4 ಸ್ಟಿಕ್ಕು, 3 ಸ್ಟಿಕ್ಕು, 2 ಸ್ಟಿಕ್ಕು, 1 ಸ್ಟಿಕ್ಕು ಇಡಬಹುದು. ಸೊ ನಾನು 4 ಸ್ಟಿಕ್ಕು ಈ ತರ ಇಡಿ ಅಂತ ಕೆಲವರು ಉಲ್ಟಾ ಇಟ್ಟಿರ್ಬೋದು. 1 2 3 4 ಈ ತರನು ಸಹ ಇಟ್ಟಿರ್ಬೋದು. ಸೊ people would have changed the order. So ಒಬ್ರು ಲೆಫ್ಟ್ ಇಂದ ರೈಟ್ ಇಟ್ಟಿರ್ಬೋದು, ರೈಟ್ ಇಂದ ಲೆಫ್ಟ್. This possible is there. So when you're doing, when I'm saying something, what you listen, it may not be the same thing what I'm talking. ಇದು ಎಲ್ಲ ಟೀಚರ್ಸ್ ಗಳ ಅನುಭವ ಇರುತ್ತೆ. ನಾವು ಏನ್ ಹೇಳ್ತೀವಿ ಅದು ಮಕ್ಕಳು ಹೋಗ್ಬೇಕು ಅಂತ ಏನಿಲ್ಲ. So there will be a problem unless until we are very clear about from you start using left to right, right to left ಅಂದಾಗ ನಾವು 4 3 2 1 ಇಟ್ಕೊಂಡ್ ಬಂದಿದೆ. There is always a chance that they may put in reverse order. So ಅದಿರ್ಲಿ ಪರವಾಗಿಲ್ಲ, not a problem. Some people can put it in one order, 1 2 3 4. Another people can put in another order. My question is, ಈ ತರ ಒಂದು ಪಜಲ್ ಏನು ಅಂತಂದ್ರೆ, ಈ ಪೆನ್ಸಿಲ್ ನ ಅಥವಾ ನಿಮ್ಮ ಯಾವುದೇ ಒಂದು ಸ್ಟಿಕ್ ನ ಈ ತರ ಇಟ್ಟು ಇಲ್ಲಿ ತೋರಿಸಿರುವಾಗ ನಾನು ತೋರಿಸಿನಿ, ಇಲ್ಲಿ ಸ್ಟಿಕ್ ತೋರಿಸುವಾಗ ಇಲ್ಲಿ 3 ಸ್ಟಿಕ್ ಇಟ್ಬಿಟ್ಟು ಆಮೇಲೆ 4 ಸ್ಟಿಕ್ ಇಟ್ಬಿಟ್ಟು 1 ಸ್ಟಿಕ್ ಇಟ್ಬಿಟ್ಟು, ಸೊ ನೀವು ಕೊನೆಯಲ್ಲಿ ಮಾಡುವಾಗ ಒಂದೇ ಒಂದು ಸ್ಟಿಕ್ ನ ಅದರ ಜಾಗನ ಬದಲಾಯಿಸಿ, ಟೇಕ್ 1 ಸ್ಟಿಕ್ ಅಂಡ್ ರೀಪ್ಲೇಸ್ ಇಟ್, ಇಟ್ ಶುಡ್ ಕಮ್ ಇನ್ ದ ರಿವರ್ಸ್ ಆರ್ಡರ್. ಅಂದ್ರೆ ಇವಾಗ 4 3 2 1 ಇದ್ರೆ ಟೇಕ್ 1 ಪೆನ್ಸಿಲ್, ವೆದರ್ ಇಟ್ ಕಮ್ಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಅನ್ನುವಂತ ಒಂದು ಪಜಲ್. ಇಲ್ಲಿ 4ರಲ್ಲಿ ಒಂದೇ ಒಂದು ಸ್ಟಿಕ್ ತೆಗೆದು ಅದನ್ನ ಈ 2 ಮತ್ತೆ 1 ಪಕ್ಕ ಇಟ್ಟಾಗ 3 ಇಟ್ಟಾಗ ಅದು ಆರ್ಡರ್ ಚೇಂಜ್ ಆಗುತ್ತೆ. ವೆರಿ ಸಿಂಪಲ್ ಪಜಲ್. ಬಟ್ ಏನಂತಂದ್ರೆ ಒಂದು ಪಜಲ್ ನ ಈ ಐಸ್ ಕ್ರೀಮ್ ಸ್ಟಿಕ್ ಇಂದ ಮಾಡಬಹುದು ಅಂತ ಹೇಳ್ತಿರುವಂತ ಒಂದು ಸ್ಟಾರ್ಟ್. ಇಟ್ಸ್ ಅ ವೆರಿ ಸಿಂಪಲ್ 0 ಲೆವೆಲ್ ಪಜಲ್ ಅಂತಾನೆ ಕರಿತೀನಿ. ಸೊ ಇಲ್ಲೊಂದು ಮಗು ಮಾಡಿ ತೋರಿಸಿದೆ ಇಲ್ಲಿ. ಸೊ 1 2 3 4 ಇಟ್ ಟೇಕ್ 1 ಸ್ಟಿಕ್ ಹಿಯರ್ ಅಂಡ್ ಪುಟ್ ಇಟ್ ಹಿಯರ್. ಸೊ ಆಕ್ಚುಲ್ ಆಗಿ ಒಂದು ಗ್ಯಾಪ್ ಒಂದೇ ಇರಬೇಕು. ಅದೇ ತರ ದಾರದಲ್ಲಿ ಮಾಡಿರುವಂತದ್ದೆಲ್ಲ ಮಾಡಿದ್ದಾರೆ. ಸೊ ವೈ ಐ ಆಮ್ ಟೆಲಿಂಗ್, ಬಟ್ ಮೈ ಕ್ವಶನ್ ಇಸ್ ಅಬೌಟ್ ಇಲ್ಲಲ್ಲ, ನಿಂತ್ಕೊಡೋದಿಲ್ಲಲ್ಲ. ಇಫ್ ಯು ಹ್ಯಾವ್ 5 4 3 2 1, ಹೌ ಮೆನಿ ಸ್ಟಿಕ್ಸ್ ಯು ಹ್ಯಾವ್ ಟು ರಿಮೂವ್? ಇಫ್ ಇಟ್ ಇಸ್ 6 5 3 2 1 ಇದೆ ಎಷ್ಟು? ಇಫ್ ಯು ಹ್ಯಾವ್ 10 9 ಆ ತರ ಸ್ಟಿಕ್ಸ್ ಇದೆ ಅನ್ನುವಾಗ ಮ್ಯಾಥ್ಸ್ ಗ್ರೋ ಆಗುತ್ತೆ. ಇಟ್ಸ್ ನಾಟ್ ಅಬೌಟ್ ಒನ್ ಪಜಲ್ ಅಂಡರ್ಸ್ಟ್ಯಾಂಡಿಂಗ್. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಫಾರ್ n number of such kind of thing? If you are able to think for n levels, n number, given n can be 5, n can be 10, n can be any number ಅನ್ನುವಾಗ ಯುವರ್ ಲೆವೆಲ್ ಸ್ಟಾರ್ಟ್ ಇನ್ಕ್ರೀಸ್. ಗಣಿತ ಕಲಿಬೇಕು ಅಂದ್ರೆ ಲೆವೆಲ್ ವೈಸ್ ಕಲಿಬೇಕಾಗುತ್ತೆ. ಒಂದೇ ಲೆವೆಲ್ ನಿಂತ್ರೆ ಗಣಿತ ಅಲ್ಲಿ ಬೆಳೆಯಲ್ಲ. ಸೊ ಗಣಿತ ಕಲಿಬೇಕು ಅಂದಾಗ ಹೇಗೆ ಆಟ ಆಡುವಾಗ ಗೆಮಿಫಿಕೇಶನ್ ಅಂತ ಕರಿತೀವಿ, ಸಾಕಷ್ಟು ಆಟಗಳಿರುತ್ತೆ. ಸೊ ಆಟ ಕಲಿಯುವಾಗ ನಿಮ್ಗೆ ಅದೇ ತರ ಇವತ್ತು ನಿಮ್ಗೆ ಮ್ಯಾಥ್ಸ್ ಕಲಿಬೇಕು ಅಂತಂದಾಗ ನಾನು ಹೇಳ್ದಂಗೆ, ಸೊ ಮ್ಯಾಥ್ಸ್ ಅಲ್ಲಿ ಸಾಕಷ್ಟು ನಾಳೆ ಓದ್ತೀರಾ. ಸೊ ದ ಕ್ವಶನ್ ಇಸ್ ಅಬೌಟ್ ನನ್ನ ಹತ್ರ ಒಂದು ಪುಸ್ತಕ ಇದೆ. ಸೊ ಇದು ಕಾನ್ಸ್ಟೆಂಟ್ಸ್ ಅಂತ ಅಂದ್ಬಿಟ್ಟು ಸಾಕಷ್ಟು ಕಾನ್ಸ್ಟೆಂಟ್ಸ್ ಗಳು ಪರಿಚಯ ಆಗುತ್ತೆ. ಪೈ ಅನ್ನೋ ಒಂದು ಕಾನ್ಸ್ಟೆಂಟ್ಸ್ ಪರಿಚಯ ಆಗುತ್ತೆ. ಸೊ ಈ ತರದ್ದು ಯಾವ್ಯಾವ ಕಾನ್ಸ್ಟೆಂಟ್ಸ್ ನೀವು ಕೊಡ್ತಾ ಹೋಗ್ತಿರೋ ಅದರ ಮೇಲೆ ನಿಮ್ಮ ಗಣಿತದ ಕೊಡುಗೆ ಶುರುವಾಗುತ್ತೆ. ಸೊ ನಾನು ಒಂದು ಸಂಖ್ಯೆ ಹೇಳ್ತೀನಿ, 163 ಅಂತ ಬರ್ಕೊಳ್ಳಿ. ಸೊ ರಾಮಾನುಜಮ್ಗೆ ರಿಲೇಟೆಡ್ ಸಂಖ್ಯೆ, ಆ ರಾಮಾನುಜಮ್ ರಿಲೇಟೆಡ್ ಪಜಲ್ ಏನು, ಐ ಕಮ್ ಬ್ಯಾಕ್ ಟು ಯು ಆಫ್ಟರ್ವರ್ಡ್ಸ್. 163 ಯಾಕೆ 163 ಇಸ್ ಎ ಪ್ರೈಮ್ ನಂಬರ್ ಅಂತ ಕರೀತಾರೆ. ಪ್ರೈಮೋ ಅಲ್ವೋ ಚೆಕ್ ಮಾಡಿ ಹೇಳಿ. ಸೊ ಆ ಪ್ರೈಮ್ ನಂಬರ್ನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಹೇಳುವಾಗ ನಾನು ಇನ್ನೊಂದು ಖುಷಿಯಾದ ವಿಷಯ ಹೇಳಬೇಕು ಅಂತ ಅನ್ಕೊಂಡಿರುವಂತದ್ದು. ಸೊ ಒನ್ ಆಫ್ ದ ಥಿಂಗ್ ಐ ಆಲ್ವೇಸ್ ಎಂಜಾಯ್ ಈಸ್, ನಾನು ಹೇಳ್ದಂಗೆ ಐ ಆಲ್ವೇಸ್ ಟೇಕ್ ಎ ಸೊ ಕಾಣಿಸ್ತಾ ಇದೆಯಾ? ಓಕೆ, ಗಿವ್ ಎ ಟ್ವಿಸ್ಟ್, ಯು ವಿಲ್ ಲರ್ನ್ ಲಾಟ್ ಅಂತ, ಯು ವಿಲ್ ಲರ್ನ್ ಲಾಟ್ ಅನ್ನುವಂಥದ್ದು. ಸೊ ದ ಕ್ವಶನ್ ಇಸ್ ಅಬೌಟ್, ಸೊ ನನ್ನ ಹತ್ರ ಒಂದು ಇಟ್ಕೊಂಡಿದ್ದೀನಿ. ಸೊ ನಾರ್ಮಲಿ ಐ ವೇರ್ ಎ ಕ್ಯಾಪ್, ನೋ ಪ್ರಾಬ್ಲಮ್. ಸೊ ಐ ಹ್ಯಾವ್ ಅನದರ್ ಕ್ಯಾಪ್ ವಿಚ್ ಆಕ್ಚುಲಿ ಬೇಸಿಕಲಿ ಕ್ಯಾಪ್ ಏನು ತೋರಿಸ್ತೀನಿ ಅಂತ ಬೇರೆ. ಸೊ ಐ ಫೋಲ್ಡ್ ಐ ಕ್ಯಾನ್ ಹ್ಯಾವ್ ಎ ಕ್ಯಾಪ್ ಇಯರ್, ಫನ್ ಮ್ಯಾಜಿಕಲ್ ಕ್ಯಾಪ್ ಅಂತ ಕರಿಬೋದು. ಸೊ ಕ್ಯಾಪ್ ಯಾವ ಕಲರು ಯಾವ ಬಣ್ಣ ಅಂತ ಗೊತ್ತಾಗುತ್ತೆ. ಕ್ವಶನ್ ಇಸ್ ನಾಟ್ ಅಬೌಟ್ ವಾಟ್ ಈಸ್ ಅ ಪಜಲ್, ಐ ವಿಲ್ ಕಮ್ ಬ್ಯಾಕ್ ಟು ದ ಕ್ಯಾಪ್ ಪಜಲ್. ಸೊ ಒಂದು ಕ್ಯಾಪು, 2 ಕ್ಯಾಪು, ಸರ್ ಇನ್ನೊಂದು ಯಾವ್ದಾದ್ರು ಬೇರೆ ಕ್ಯಾಪ್. ಸೊ ಓಕೆ, ಐ ಪುಟ್ ದಿಸ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾಪ್. ಸೊ 3 ಕ್ಯಾಪ್ ಹಾಕೊಂಡಿದ್ದೀನಿ. ಸೊ ಐ ಆಮ್ ಜಸ್ಟ್ ಪುಟಿಂಗ್ 3 ಡಿಫ್ರೆಂಟ್ ಕ್ಯಾಪ್. ಸೊ ಗೊತ್ತಾಗುತ್ತೆ ಸರ್ ನೀವು ಯಾವ ಕ್ಯಾಪ್ ಹಾಕೊಂಡಿರೋ. ಒಂದು ಇಂಟ್ರೆಸ್ಟಿಂಗ್ ನಾವು ಹೇಳ್ತಿರೋಂಥ, ಸೊ ಕೌಬಾಯ್ ಸ್ಟೈಲ್ ಕ್ಯಾಪ್, ಅಗ್ರೀಡ್. ರೆಗ್ಯುಲರ್ ಕ್ಯಾಪ್, ಅಗ್ರೀಡ್. ಅಂಡ್ ಮಳೆಗೆ ಆ ಕಡೆ ಉಪಯೋಗಿಸುವಂತ ಕ್ಯಾಪ್. ಸೊ ದ ಕ್ವಶನ್ ಇಸ್ ನಾಟ್ ಅಬೌಟ್, ಸೊ ನಾನು ಕ್ಯಾಪ್ ಗುರುತಿಸ್ತೀನಿ ಅನ್ನೋದಲ್ಲ ಇಂಪಾರ್ಟೆಂಟ್. ಇಲ್ಲಿಂದ ಒಂದು ಪಜಲ್ ಇದೆ. ದಿಸ್ ಒನ್ ಆಫ್ ದ ವಂಡರ್ಫುಲ್ ಪಜಲ್, ಆಲ್ವೇಸ್ ಗಿವ್ಸ್ ಲಾಜಿಕ್, ರೀಸನ್ ಮತ್ತೆ ಮ್ಯಾಥಮೆಟಿಕ್ಸ್ ಕಲಿಯೋಕ್ಕೆ ಇರುವಂತ ದೊಡ್ಡ ಪ್ರಾಬ್ಲಮ್. ನಾನು ಅಲ್ಲಿ ಹಾಕಿನಿ, ಟೋಪಿ ಬೇಕೆ ಟೋಪಿ, ಎಂತ ಟೋಪಿ, ಚಿನ್ನದ ಟೋಪಿ ಆಟ ಆಡ್ತೀವಿ. ಸೊ ದ ಕ್ವಶನ್ ಇಸ್, ಲುಕ್ ಅಟ್ ದಿಸ್, ದೆರ್ ಈಸ್ ಆಲ್ವೇಸ್ ಎ ಪಜಲ್ ಕಾಲ್ಡ್, ದಿಸ್ ಪಜಲ್ ನೇಮ್ ಇಸ್ ಕಾಲ್ಡ್ 3 hats ಪಜಲ್ಸ್, 3 ಟೋಪಿಯ ಕತೆ ಅಂತ. ಯಾಕೆ ನಾನು ಹೇಳ್ದಂಗೆ, ಸೊ ಗಣಿತ ಕಲಿಬೇಕು ಅಂದ್ರೆ ನಾವು ಆಟ ಆಡ್ಬೇಕು.
ಬೇರೆ ಬೇರೆ ರೀತಿ ಆಟ ಆಡಬೇಕು. ಇಲ್ಲಿ ಆಟಗಳು ತೋರಿಸಿ ಇನ್ ಆರ್ಡರ್ ಟು ಲರ್ನ್ ಮ್ಯಾಥ್ಸ್, ಪ್ಲೇ ವಿತ್ ಮ್ಯಾಥ್ಸ್. ಸೊ ಬೇರೆ ಬೇರೆ ಆಟ ಆಡ, ಜಸ್ಟ್ ಸ್ಟಾರ್ಟ್ ಪ್ಲೇಯಿಂಗ್ ಅಂಡ್ ಲುಕ್ ಅಟ್ ದ ವೇ ಇನ್ ವಿಚ್ ಯು ಆರ್ ಸ್ಟಾರ್ಟ್ ಪ್ಲೇಯಿಂಗ್. ಸೊ ನಾವು ಮನೆಯಲ್ಲಿ ಸಾಕಷ್ಟು ಆಟಗಳು ಆಡ್ತೀವಿ. ಅಳುಗುಳಿ ಮನೆ ಆಟ ಆಡ್ಬೋದು, ಚೌಕಾಬಾರ ಆಟ ಆಡ್ಬೋದು, ಅಥವಾ ನಾವು ಏನ್ ಹೇಳ್ತೀವಿ ಪಗಡೆ ಮತ್ತೆ ಹಾಸು ಆಟ ಆಡ್ಬೋದು. ನಾವು ಭಾರತೀಯರದು ಸಾಕಷ್ಟು ಟ್ರೆಡಿಷನಲ್ ಗೇಮ್ಸ್ ಇದೆ. ಬಟ್ ಇಫ್ ಯು ಲುಕ್ ಪ್ರಾಪರ್ಲಿ ಇನ್ ಟು ದೋಸ್ ಗೇಮ್ಸ್ ಯು ಲರ್ನ್ ಲಾಟ್. ಅದು ಸಾಕಷ್ಟು ಗಣಿತನ ಕಳಿಸ್ಕೊಡುತ್ತೆ. ಪ್ರತಿಯೊಂದು ಆಟವು, ಒಂದು ಚೌಕಾಬಾರದಿಂದ ಶುರು ಮಾಡಿ ಪ್ರತಿ ಆಟವು ನಿಮಗೆ ಸಾಕಷ್ಟು ಗಣಿತ ಕಲಿಸುತ್ತೆ. ನೀವು ಅದರ ಹಿಂದೆ ಬಿಡಬೇಕು, ಆ ಆಟದ ಉದ್ದೇಶ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಗಣಿತ ಕಲ್ತಿದ್ದೆ ಹಾಗೆ, ಗಣಿತನ ಕಲಿಸುವಂತದಕ್ಕೆ ಅದು ಎಲ್ಲಾನು ಸೇರಿಸಿ ಒಂದು ಆಟ ಆಡಿ, ಆಟದ ಮುಖಾಂತರ ಕಲಿಯುವಂತ ಒಂದು ಪಾಠ ಇರ್ತಿತ್ತು. ಸೊ ಇನ್ ಆರ್ಡರ್ ಟು ಲರ್ನ್ ಮ್ಯಾಥ್ಸ್ ಯು ಹ್ಯಾವ್ ಟು ಪ್ಲೇ ಮ್ಯಾಥ್ಸ್. ಸೊ ಈಗ ಸಾಕಷ್ಟು ಆಪ್ ಬೇಸ್ಡ್ ಗೇಮ್ಸ್ಗಳು ಇದೆ, ರೆಗ್ಯುಲರ್ ಗೇಮ್ಸ್ಗಳಿದೆ, ಟ್ರೆಡಿಷನಲ್ ಗೇಮ್ಸ್ ಇದೆ, ಟಾಯ್ಸ್ ಇದೆ. ಬಟ್ ಲುಕ್ ಇನ್ ಟು ದೋಸ್ ಕೈಂಡ್ ಆಫ್ ಪ್ಲೇ, ಸ್ಟಾರ್ಟ್ ಪ್ಲೇಯಿಂಗ್. ಸೊ ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ದಿಸ್ ಹ್ಯಾಟ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ ನ 3 ಹ್ಯಾಟ್ ಪ್ರಾಬ್ಲಮ್ಸ್ ಅಂತ ಕರೀತಾರೆ. ಸೊ ದಿಸ್ ಪ್ರಾಬ್ಲಮ್ ಇಸ್ ಕಾಲ್ಡ್ 3 ಹ್ಯಾಟ್ ಪಜಲ್ಸ್ ಅಂತ. ಏನ್ ಪಜಲ್? ಇಲ್ಲಿ ನಾನು ಬೇರೆ ಬೇರೆ ಕ್ಯಾಪ್ ಹಾಕೊಂಡು ತೋರಿಸಿದೆ, ಮೇಕ್ ಇಟ್ ಇಂಟ್ರೆಸ್ಟಿಂಗ್ ಆರ್ ಜಸ್ಟ್ ಮೇಕ್ ಇಟ್ ಫನ್. ಬಟ್ ನಾರ್ಮಲ್ ಏನಾಗುತ್ತೆ, ಎರಡು ನೀಲಿ ಅಥವಾ ರೆಡ್, ದೇ ವಿಲ್ ಯೂಸ್ ಬ್ಲಾಕ್ ಅಂಡ್ ವೈಟ್ ಆರ್ ರೆಡ್ ಅಂಡ್ ಬ್ಲೂ. ಸೊ ನಾರ್ಮಲಿ ಪಾಪ್ಯುಲರ್ ಆಗಿ ಇರುವಂತ ಈ 3 ಕ್ಯಾಪ್ ಪ್ರಾಬ್ಲಮ್ ಹಲವಾರು ರೀತಿಲಿ ನೀವು ಇಂಟರ್ನೆಟ್ ಹೋದಾಗ ಸಾಕಷ್ಟು ರೀತಿಲಿ 3 ಹ್ಯಾಟ್ಸ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಈ 3 ಹ್ಯಾಟ್ಸ್ ಪ್ರಾಬ್ಲಮ್ಸ್ ಅಲ್ಲಿ 3 ಪೀಪಲ್ ಎಂಟರ್ ಎ ರೂಮ್. ಸೊ 3 ಜನ ಕೋಣೆಗೆ ಬರ್ತಾರೆ. ಅವ್ರು 3 ಜನ ತಲೆ ಮೇಲೆ ಕ್ಯಾಪ್, ಕಣ್ಮುಚ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರ ತಲೆ ಮೇಲೆ ಕ್ಯಾಪ್ ಇಡ್ತಾರೆ. ಕ್ಯಾಪ್ ಇಟ್ಟಾಗ ಅವ್ರಿಗೆ ಸವಾಲ್ ಕೊಡ್ತಾರೆ. ಸವಾಲೇನು? ನೀವು ಯಾರ ಜೊತೆನೂ ಮಾತಾಡಬಾರ್ದು, ಮತ್ತೆ ನೀವು ಇನ್ನಿಬ್ರು ಕ್ಯಾಪ್ ನೋಡ್ಬೋದು ಅಷ್ಟೇ ಹೊರತು ನಿಮ್ ಕ್ಯಾಪ್ ನೀವು ನೋಡಕ್ಕಾಗಲ್ಲ. ನಿಮ್ಮ ಕ್ಯಾಪ್ ನ ಬಣ್ಣ ಯಾವುದು ಅಂತ ಹೇಳ್ಬೇಕು. ಇಲ್ಲಿ ಎರಡೇ ಬಣ್ಣ ಉಪಯೋಗಿಸಿದ್ವಿ, ನೀಲಿ ಮತ್ತು ಕೆಂಪು. ಸೊ ಎರಡು ನೀಲಿ ಮತ್ತು ಕೆಂಪು ಅಂದ್ರೆ 2 ಕ್ಯಾಪ್ ನೀಲಿ ಇರ್ಬೋದು, 1 ಕ್ಯಾಪ್ ಕೆಂಪು ಇರ್ಬೋದು, ಅಥವಾ 2 ಕ್ಯಾಪ್ ಕೆಂಪು ಇರ್ಬೋದು, 1 ಕ್ಯಾಪ್ ನೀಲಿ ಇರ್ಬೋದು. ಈ ಸಾಧ್ಯತೆಗಳಿರುತ್ತೆ. ಅದ್ರ ಜೊತೆಗೆ ಯು ಹ್ಯಾವ್ ಟು ಗೆಸ್. ಅಥವಾ ನೀವೇನು ಅಂದ್ರೆ ಆನ್ಸರ್ ಯಾರು ಹೇಳ್ತಾರೋ ಅವ್ರಿಗೆ ಪ್ರೈಸ್ ಅಂತ ಇರುತ್ತೆ. ಫಸ್ಟ್ ಫೆಲೋ ಅಥವಾ ಒಬ್ರು ನಿಲ್ಲಿಸ್ಬೋದು, ಎದುರುಗಡೆ ನಿಲ್ಲಿಸ್ಬೋದು. ದ ಪ್ರಾಬ್ಲಮ್ ಟೀಚಸ್ ಲಾಟ್ ಆಫ್ ಲಾಜಿಕ್. ಸೊ ಈ 3 ಕ್ಯಾಪ್ ಪ್ರಾಬ್ಲಮ್ಗೆ ನಾನು ಸೊಲ್ಯೂಷನ್ ಇವಾಗ ಹೇಳಲ್ಲ. ಸೊ ಈ 3 ಕ್ಯಾಪ್ ಪ್ರಾಬ್ಲಮ್ ನೀವು ಹಾಕೊಳ್ಳಿ, ಯಾಕೆಂದ್ರೆ ದಿಸ್ ಇಸ್ ವೆರಿ ವೆರಿ ಪಾಪ್ಯುಲರ್ ಗೇಮ್. ವಿಚ್ ಆಕ್ಚುಲಿ ಈ ಒಂದು ಆಟ ತುಂಬಾ ಅದ್ಭುತವಾದ ಆಟ. ಸೊ ಟೋಪಿ ಬೇಕೆ ಟೋಪಿ, ಎಂತ ಟೋಪಿ. ಸೊ 3 ಜನ ಒಂದು ಕೋಣೆ ಪ್ರವೇಶಿಸ್ತಾರೆ. ಅವ್ರ ತಲೆ ಮೇಲೆ ಹಸಿರು ಅಥವಾ ನೀಲಿ ಟೋಪಿ ಹಾಕಿರ್ತಾರೆ. ಇಲ್ಲಿ ಗ್ರೀನ್ ಅಂಡ್ ಬ್ಲೂ ಬಗ್ಗೆ ಹೇಳಿದ್ದಾರೆ. ಸೊ ಆ ರೆಡ್ ಆರ್ ಗ್ರೀನ್ ತಗೋಬಹುದು. ಅವರು ತಮ್ಮ ಬಣ್ಣವನ್ನು ಗುರುತಿಸಲು ಸಾಧ್ಯವಿಲ್ಲ, ಆದರೆ ಇತರ ಟೋಪಿಗಳನ್ನು ನೋಡಬಹುದು. ಅವರು ತಮ್ಮ ಸ್ವಂತ ಟೋಪಿ ಬಣ್ಣವನ್ನು ಊಹಿಸಬೇಕಾಗಿದೆ ಮತ್ತು ಉತ್ತರವನ್ನು ಕಾಗದ ಮೇಲೆ ಬರೆಯಬಹುದು, ಅಥವಾ ತಕ್ಷಣ ತಿಳಿದಿದ್ದರೆ ಪಾಸ್ ಮಾಡ್ಬೋದು. ನಂಗೆ ಗೊತ್ತಿಲ್ಲ ಅಂತ ಪಾಸ್ ಮಾಡ್ಬೋದು. ಇನ್ನೊಬ್ಬ ಏನು ಉತ್ತರ ಹೇಳ್ತಾನೆ ಅಂತ ಇಟ್ಕೊಂಡು ಇನ್ನಿಬ್ರು ಅವ್ರ ಗೆಸ್ಗಳನ್ನ ಶುರು ಮಾಡ್ಬೋದು. ದೇ ನೋ ಓನ್ಲಿ 2 ಕಲರ್ಸ್. ಇಫ್ ಸಂಬಡಿ ಗೆಸಸ್ ಬ್ಲೂ, ಸೊ ದೆನ್ ಶುಡ್ ಬಿ 1 ಬ್ಲಾಕ್ ಇರಬೇಕು ಅಂದ್ರೆ ಇನ್ನೊಬ್ಬನು ಬ್ಲೂ ಹೇಳಿದಾಗ ಅದು ಬರುತ್ತೆ. ಸೊ ಯು ಕ್ಯಾನ್ ರೈಟ್ ಆಲ್ ದ ಪಾಸಿಬಿಲಿಟೀಸ್. ಸೊ 3 ಹ್ಯಾಟ್ಸ್ ಪಜಲ್ ಇಸ್ ಒನ್ ಆಫ್ ದ ಫನಿಯೆಸ್ಟ್ ಪ್ರಾಬ್ಲಮ್ ವಿಚ್ ಹ್ಯಾಸ್ ಬೀನ್ ಸ್ಟಡಿ. ಸೊ ಅತ್ಯಂತ ಕುತೂಹಲ ಇರುವಂತಹ 3 people enter a room and have a green or blue hat placed on the head. They cannot see their own hat but can see others' hat. They need to guess their own color by writing on a piece of paper, or they can write fast. They cannot. So ನಾನು ಪ್ರಾಬ್ಲಮ್ ಹೇಳ್ತಾ ಇದ್ದೀನಿ, ಪ್ರಾಬ್ಲಮ್ಗೆ ಉತ್ತರ ಹೇಳ್ತಾ ಇಲ್ಲ. ಉದ್ದೇಶ ನೀವು ಗಣಿತದಲ್ಲಿ, ಸೊ ನಾನು ಹೇಳ್ದಂಗೆ, ಸೊ ಐ ಹ್ಯಾವ್ 3 books ಐ ಆಮ್ ಶೋಯಿಂಗ್. ಒನ್ ಈಸ್ ಲಾಜಿಕ್ ಅಂತ ಒಂದು ಪುಸ್ತಕ ತೋರಿಸ್ತಾ ಇದ್ದೀನಿ. ಸೊ ದಿ ಬುಕ್ ಇಸ್ ಕಾಲ್ಡ್ ಲಾಜಿಕ್. ಸೆಕೆಂಡ್, ಸ್ಟಾಟಿಸ್ಟಿಕ್ಸ್ ಅಂತ ಒಂದು ಬುಕ್ ತೋರಿಸ್ತೀನಿ, ಇಂಪಾರ್ಟೆಂಟ್ ಆಗಿ ಇವತ್ತು ಕಾಣುವಂಥದ್ದು. ಥರ್ಡ್, ಮ್ಯಾಥಮೆಟಿಕ್ಸ್ ಅಂತ ತೋರಿಸ್ತಾ ಇದ್ದೀನಿ. 3 ಪುಸ್ತಕ ತೋರಿಸ್ತಾ ಇದ್ದೀನಿ. ಸೊ 3 ಪುಸ್ತಕ ತೋರಿಸ್ತಿರೋ ಉದ್ದೇಶ ಒಂದು, ಗಣಿತ ಕಲಿಯುವಾಗ ಇವೆಲ್ಲವೂ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ನಾನು ಹೇಳ್ದಂಗೆ, ಸೊ ಯು ವಿಲ್ ಗೆಟ್ ಲಾಟ್ ಆಫ್ ಪಜಲ್ ಬುಕ್ಸ್. ಸೊ ಗಣಿತ ಕಲಿಬೇಕು ಅಂದ್ರೆ ನನ್ನ ಪಜಲ್ಸ್ ಬುಕ್ಸ್ ಗಳಿದೆ. ಇವತ್ತು ಸಾಕಷ್ಟು ಪಜಲ್ಸ್ ಬುಕ್ ಗಳು ಸಿಗುತ್ತೆ. ಸೊ ಡೋಂಟ್ ರೀಡ್ ಡೈರೆಕ್ಟ್ಲಿ ಮ್ಯಾಥ್ಸ್. ಸೊ ಗೋ ಟು ದ ಪಜಲ್ಸ್, ಮೆನಿ ಕೈಂಡ್ಸ್ ಆಫ್ ಪಜಲ್ಸ್ ನಾನು ಹೇಳ್ದಂಗೆ. ಸೊ ಐ ಕಮ್ ಬ್ಯಾಕ್ ಟು ಒನ್ ಆಫ್ ದ ವೆರಿ ವಂಡರ್ಫುಲ್ ಫೆಲೋ ಹೂ ಆಕ್ಚುಲಿ ಮೇಡ್ ಮೀ ಟು ಲರ್ನ್ ಲಾಟ್ ಆಫ್ ಮ್ಯಾಥಮೆಟಿಕ್ಸ್. ಪಜಲ್ಸ್ ಕಲಿಯೋಕ್ಕೆ ತುಂಬಾ ಸಹಾಯ ಮಾಡಿದರು. ಸೊ ದಟ್ ಕ್ವಶನ್ ಕಮ್ಸ್. ಸೊ ಈ ಪ್ರಾಬ್ಲಮ್ ನ ಏನು ಇಂಟ್ರೆಸ್ಟಿಂಗ್ ಅಂತ ನನಗೆ ಕಾಣಿಸಿದ್ದು, ಇಫ್ ಯು ಸ್ಟಾರ್ಟ್ ಗೋ ಬಿಹೈಂಡ್ ದಿಸ್ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಅತ್ಯಂತ ದೊಡ್ಡ ಪ್ರಾಬ್ಲಮ್, ಸಮಸ್ಯೆ ಕಾಡಿದೆ. ಸೊ ದಿಸ್ ಇಸ್ ರೆಡ್ ಅಂಡ್ ಬ್ಲೂ ಇರುವಂತ ಕ್ಯಾಪ್ ಪ್ರಾಬ್ಲಮ್. ಬಟ್ ಇವತ್ತು ಆ ಪ್ರಾಬ್ಲಮ್ ಒಂದು ರಿಡಲ್, ಗಣಿತದ ದೊಡ್ಡ ಸಮಸ್ಯೆ. ಯಾವಾಗ ಸಪೋಸ್ ಇಫ್ ಯು ಹ್ಯಾವ್ 100 ಕ್ಯಾಪ್ಸ್ ಲೈಕ್ ದಿಸ್, 100 ಜನ, ಇದನ್ನ ಆಕ್ಚುಲ್ ಆಗಿ ಪ್ರಿಸನರ್ಸ್ ಪ್ರಾಬ್ಲಮ್ ಅಂತಾನು ಕರೆದಿದ್ದಾರೆ. 100 ಜನ ಪ್ರಿಸನರ್ಸ್ ಇರ್ತಾರೆ. 100 ಜನ ಪ್ರಿಸನರ್ಸ್ಗೆ ಈ ತರ ರೆಡ್ ಅಂಡ್ ಬ್ಲೂ ಕ್ಯಾಪ್ಸ್ ಗಳನ್ನ ನಾವು ಪ್ರೊವೈಡ್ ಮಾಡ್ತೀವಿ, ನಿಮ್ ತಲೆ ಮೇಲೆ ಹಾಕ್ತೀವಿ. ಯಾರು ಕರೆಕ್ಟ್ ಆಗಿ ನಿಮ್ಮ ತಲೆ ಮೇಲೆ ಯಾವ ಕ್ಯಾಪ್ ಇದೆ ಅಂತ ನೀವು ಗೆಸ್ ಮಾಡಿದ್ರೆ ನಿಮ್ಮನ್ನ ರಿಲೀಸ್ ಮಾಡ್ತೀವಿ ಅಂತ ಒಂದು, ಅಂದ್ರೆ 3 ಕ್ಯಾಪ್ ಇಂದ 100 ಕ್ಯಾಪ್ ವರೆಗೆ. ಲುಕ್ ಅಟ್ ದ ಪಜಲ್, ಇಟ್ ಹಸ್ ಬೀನ್ ಸ್ಟಾರ್ಟೆಡ್ ವಿತ್ 3 ಕ್ಯಾಪ್ಸ್
and enters to the stage of 100 caps, but the puzzle is real puzzle. So that problem is a very, very tough problem. It should be solved with a lot of things. So tumba solve ಮಾಡಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ. Hello. There are a lot Sir? of information, ಅದರ ಸಾಕಷ್ಟು Hello, sir. ಡೀಟೇಲ್ಸ್ ಪ್ರೊವೈಡ್ ಮಾಡ್ತಾರೆ. You can go through this kind of. So ಈ ಪ್ರಾಬ್ಲಮ್ ಸವಾಲ್ ಯಾವ ಲೆವೆಲ್ ಗೆ ಆಯ್ತು ಅಂತಂದ್ರೆ ಇವತ್ತು I'll come back. Hello. So I was showing about this puzzle. ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. So then this is actually, so it has gone to the level of 100 hat puzzle. So ಈ 100 hat puzzle ಇವತ್ತು you can see here artificial intelligence, ಕೃಷ್ಣಮೂರ್ತಿ ಸರ್, ನ್ಯೂರಲ್ ನೆಟ್ವರ್ಕ್ಸ್ ಅಥವಾ ನಾವು ಮಿಷಿನ್ ಲರ್ನಿಂಗ್ ಅಂತ ಏನ್ ಹೇಳ್ತೀವೋ ಬ್ಯಾಕ್ ಎಂಡ್ ಅಲ್ಲಿ ಸಾಕಷ್ಟು ನೆಟ್ವರ್ಕ್ ಕಂಪ್ಯೂಟರ್ಸ್ ಗಳನ್ನ ಉಪಯೋಗಿಸಿ ಮಿಷಿನ್ ಗೆ ಟೀಚ್ ಮಾಡಿ, ಮಿಷಿನ್ ಲರ್ನಿಂಗ್ ಟೀಚ್ ಮಾಡಿ, ಆರ್ಟಿಫಿಷಿಯಲ್ recurrent queue networks ಅಂತ ಕರೀತೀವಿ. So I think PPT is visible. So as demonstrated the first time that they can work together to solve problems. So ಅದರಿಂದ ಮ್ಯಾಥ್ಸ್ ಕಲಿಯುವಾಗ ನಾವು ಕೊಲಾಬರೇಷನ್ ಒಟ್ಟಿಗೆ ಕಲಿಬೇಕು ಅಂತ ಹೇಳ್ತೀವಿ. ಕೊಲಾಬರೇಷನ್ ಎ ಟೀಮ್ ಆಫ್ ಫ್ರಮ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಕೆನಡಿಯನ್ ಇನ್ಸ್ಟಿಟ್ಯೂಟ್ ಅಡ್ವಾನ್ಸ್ ರಿಸರ್ಚ್ ಅಂಡ್ ಗೂಗಲ್ ದು ಡೀಪ್ ಮೈಂಡ್ ಅನ್ನುವಂಥದ್ದು ಇವೆಲ್ಲವೂ ಸೇರಿ ಈ 300 100 ಒಂದು ಸೌಂಡ್ ಒಂದೇ ತರ ಇರೋದು 100 ಕ್ಯಾಪ್ ಪ್ರಾಬ್ಲಮ್, 100 ಕ್ಯಾಪ್ ಪ್ರಾಬ್ಲಮ್. So I just showed a fun with a cap which I wear, where actually you can see this is a cap which actually you can detect easily. Look at it, this is a cap you can detect, you can just place it and do it. So ನಾವು ಹಾಕೊಳ್ಳುವಂತ ಒಂದು ಟೋಪಿ ಒಂದು ಸಮಸ್ಯೆಗೆ, ಗಣಿತ ಸಮಸ್ಯೆಗೆ ಸವಾಲಾಗಿ ಪರಿಣಿಸುತ್ತೆ. ಸೊ ಇಟ್ಸ್ ಅ ಫನ್. ಸೊ ಸೇಮ್ ಕ್ಯಾಪ್ಸ್ ತಗೋತೀವಿ, ಎರಡು ತಗೊಂಡು ಈ ತರ ಒಂದು ಟೋಪಿ ಬೇಕೆ, ಟೋಪಿ ಅಥವಾ ಟೋಪಿ ಕಂಡಿಡೀರಿ ಆ ತಲೆ ಮೇಲೆ ಅಂತ. It goes to a problem and this has been solved. The neural network has presented two such kind of results and learn to communicate protocols. This is not a class. It takes one day to explain what is this problem is all about, what are the premises which has been given, what kind of logic it is there, adopted, everything. It's a very critical problem. But the thing is, you should say a small problem blows up to a big problem and becomes a challenge to the even to the system, even to the neural networks. And this, where is the adoption? Ellu upayogistare andaga Google reveals its AI cracked a puzzle which uses to spot the super smart in interviews. ಸಂದರ್ಶನ ಮಾಡುವಾಗ ಅವ್ರು ಕೇಳೋ ಪ್ರಶ್ನೆಗಳು, ಅವ್ರ ಉತ್ತರ ಹೇಳುವಂತ ಉತ್ತರಗಳು, ಯಾವ ಪ್ರಶ್ನೆಗಳನ್ನ ಕೇಳ್ತೀವಿ, ವಾಟ್ ಕೈಂಡ್ ಆಫ್ ಕ್ವಶನ್ಸ್ ದೇ ಆಸ್ಕ್ ಅಂಡ್ ವಾಟ್ ಕೈಂಡ್ ಆಫ್ ಆನ್ಸರ್ ದೇ ಗೆಟ್ ಇಟ್, ದ ಆನ್ಸರಿಂಗ್ ವೇ, ಅವ್ರ ಪ್ರಶ್ನೆಗಳು ಉತ್ತರ ಕೊಡೋದ್ರ ಮೇಲೆ. ಸರ್ ಕ್ವೆಶ್ಚನ್ಸ್ ತಗೊಳ್ಳೋಣವಾ? ಇಲ್ವಾ? ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ಮಾತಾಡಿ ಕೇಳಿಸಿಲ್ವಾ ಸರ್? ಈಗ ಕೇಳ್ತಾ ಇದೆ. ಕ್ವಶನ್ಸ್ ತಗೊಳ್ಳೋಣವಾ ಕೇಳೋಣಕ್ಕೆ? ಹಲೋ, ಕೇಳಿಸ್ತಾ ಇದೆಯಾ ಇವಾಗ? ಮೇಡಮ್ 10 ನಿಮಿಷ ಇದೆ ಗೊತ್ತು, ನಾನು ನೋಡ್ತಾ ಇದ್ದೀನಿ. ಐ ನೋ ಇಟ್ ದ ಟೈಮಿಂಗ್. ಸೊ ಐ ವಾಸ್ ಟಾಕಿಂಗ್ ಅಬೌಟ್ 3 ಕ್ಯಾಪ್ ಪ್ರಾಬ್ಲಮ್. ಸೊ ಕೇಳಿಸ್ತಾ ಇದೆಯಾ 3 ಕ್ಯಾಪ್ ಪ್ರಾಬ್ಲಮ್? ಖಂಡಿತ ಕಾಣಿಸ್ತಾ ಇದೆ ಅನ್ಸುತ್ತೆ. ಸೊ ತಗೊಳ್ಳೋಣ. ಹೇಳಿ. ಜಸ್ಟ್ ಎ ಮಿನಿಟ್. ಹಾಗೆ ನಾಳೆ ಫೀಡ್ಬ್ಯಾಕ್ ಫಾರಂ ಅನ್ನ ಇದರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೆ. ದಯವಿಟ್ಟು ಎಲ್ಲರೂ ಫೀಡ್ಬ್ಯಾಕ್ ಫಾರಂ ಫಿಲ್ ಅಪ್ ಮಾಡಿ. ಅಟ್ ಲಾಸ್ಟ್ ನಿಮಗೆ ಈ ಸರ್ಟಿಫಿಕೇಟ್ ಸಿಗುತ್ತೆ, ಎಲ್ಲ ವೆಬಿನಾರ್ ಜೊತೆಗೆ. ನಾಳೆ ಗೋಲ್ಡನ್ ರೇಷಿಯೋ ಟಾಕ್ ಇದೆ, ಮತ್ತೆ ಅದಕ್ಕೆ ಬೇಕಾದಂತ ಮೆಟೀರಿಯಲ್ ನಾಳೆ ಕೂಡ ಹ್ಯಾಂಡ್ಸ್ ಆನ್ ಇರುತ್ತೆ. ಹ್ಯಾಂಡ್ಸ್ ಆನ್ಗೆ ಬೇಕಾದಂತ ಮೆಟೀರಿಯಲ್ಸ್ ಲಿಸ್ಟ್ ಕೂಡ ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಇವತ್ತು ಪಾರ್ಟಿಸಿಪೆಂಟ್ಸ್ ಏನಿದ್ದಾರೆ ದಯವಿಟ್ಟು ಅದನ್ನ ನೋಟ್ ಮಾಡ್ಕೊಳ್ಳಿ, ಫೀಡ್ಬ್ಯಾಕ್ ಫಾರಂ ಫಿಲ್ ಮಾಡಿ, ಮತ್ತೆ ನಾಳೆ ಬೇಕಾದ ಹ್ಯಾಂಡ್ಸ್ ಆನ್ ಮೆಟೀರಿಯಲ್ಸ್ ಕೂಡ ಚಾಟ್ ಬಾಕ್ಸ್ ಇರುತ್ತೆ. ದಯವಿಟ್ಟು ಅದನ್ನ ನಾಳೆ ರೆಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಕೃಷ್ಣಮೂರ್ತಿ ಸರ್ ಕ್ವಶನ್ಸ್ ಅನ್ನ ತಗೋಬೋದಾ ಸರ್? ಇನ್ನು 10 ಮಿನಿಟ್ಸ್ ಇರೋದ್ರಿಂದ ಕ್ವಶನ್ಸ್ ಏನಾದ್ರು ಇದ್ರೆ ತಗೊಳ್ಳೋಣ. ಇಲ್ಲ, ಕ್ವಶನ್ಸ್ ಇದ್ರೆ ತಗೊಳ್ಳೋಣ ಸರ್. ಪ್ರಾಬ್ಲಮ್ ಮೋಸ್ಟ್ಲಿ ನನ್ನ ವಾಯ್ಸ್ ಇರ್ಲಿಲ್ಲ ಅನ್ಸುತ್ತೆ, ಅಲ್ಲ ವಾಯ್ಸ್ ಹೊರಟೋಗಿತ್ತು ಅನ್ಸುತ್ತಲ್ಲ ಒಂದು 5 ನಿಮಿಷ. ಕ್ವಶನ್ಸ್ ತಗೋಬೋದಾ? ಇಲ್ಲ ಪೂರ್ತಿ ಬಂತು, ನಿಮ್ ವಾಯ್ಸ್ ನನ್ನ ವಾಯ್ಸ್ ಹೋಗಿತ್ತಲ್ವಾ? ನೀವು ಹೆಡ್ಫೋನ್ ಹಾಕೊಂಡಿರ್ಲಿಲ್ಲ, ಹಾಗಾಗಿ ನಾವು ಮಾತಾಡಿದ್ದು ನಿಮಗೆ ಕೇಳಿಸಿಲ್ಲ. ಐ ವಾಸ್ ಟಾಕಿಂಗ್ ಅಬೌಟ್, ಅಲ್ಲ ನಾನು ಇನ್ನೊಂದು 10 ನಿಮಿಷ ಮಾತಾಡ್ತೀನಿ, ಮುಗಿಸ್ತೀನಿ ಹಿಂದೆ. ಇದೊಂದು ಪ್ರಾಬ್ಲಮ್ ಹೇಳ್ಬಿಟ್ಟು ಕ್ವಶನ್ಸ್ ತಗೊಳ್ಳೋದು ಬೇಡ, ಆಮೇಲೆ ನೋಡೋಣ ಸರ್. ಫಸ್ಟ್ ಇದು ಹೇಳ್ಬಿಡ್ತೀನಿ, ಆಮೇಲೆ ಕ್ವಶನ್ ಹೇಳ್ತೀನಿ. ಒಂದು 10 ನಿಮಿಷ, ಗಿವ್ ಮಿ 10 minutes. ಸೊ ಐ ವಾಸ್ ಟಾಕಿಂಗ್ ಅಬೌಟ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಕಾಲ್ಡ್ 3 hats ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ನೀವು PPT ನೋಡಿದ್ದೀರಾ ಅದರಲ್ಲಿ. ಸೊ ಈ 3 hats ಪ್ರಾಬ್ಲಮ್
ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್, ಯು ಕ್ಯಾನ್ ಸಾಲ್ವ್ ಇಟ್. ಸೊ ಪ್ರಶ್ನೆ ಸಿಗುತ್ತೆ, ಉತ್ತರ ಸಿಗುತ್ತೆ. ಸೊ ನಾನು ಹೇಳ್ದಂಗೆ 3 ಜನ ಎಂಟರ್ ಆಗ್ತಾರೆ, ನಾನು ಹೇಳಿದ್ದೆ. ಅಥವಾ ಈ ಪ್ರಾಬ್ಲಮ್ ನೀವು ಕಾಣಿಸ್ತಾ ಇದೆ ನಿಮಗೆ 3ಕ್ಕೆ. ಬಟ್ ಈ ಪಜಲ್ ಯಾವಾಗ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂದ್ರೆ ಕ್ಯಾನ್ ಯು ಸಾಲ್ವ್ ಫಾರ್ 100 ಅನ್ನುವಂಥದ್ದು 100ಕ್ಕೆ ಹೋದಾಗ. ಸೊ ಇದನ್ನ ಡೀಪ್, ನಾನು ಹೇಳ್ದಂಗೆ ಆರ್ಟಿಫಿಷಿಯಲ್ ಡೀಪ್ ಡಿಸ್ಟ್ರಿಬ್ಯೂಟೆಡ್ ನೆಟ್ವರ್ಕ್ ಅಲ್ಲಿ ಹೋಗಿ ಈ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಪ್ರಾಬ್ಲಮ್ ಹ್ಯಾಸ್ ಗಿವನ್ ಎ ವೆರಿ ವಂಡರ್ಫುಲ್ ಪ್ರಾಬ್ಲಮ್, 3 ಕ್ಯಾಪ್ ಪ್ರಾಬ್ಲಮ್. 100 ಕ್ಯಾಪ್ಸ್ ಆದಾಗ ಕ್ಯಾನ್ ಯು ಫೈಂಡ್ ಔಟ್ ವಾಟ್ ಇಸ್ ದ ಕಲರ್ ಆಫ್ ದ ಕ್ಯಾಪ್ ಅನ್ನುವಂಥದ್ದು. ಇದನ್ನ ನ್ಯೂರಲ್ ನೆಟ್ವರ್ಕ್ ಕೊಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಸಾಲ್ವ್ ಮಾಡೋದು. ಬಟ್ ದಿಸ್ ಮಾಡೆಲ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ಆರ್ಡರ್ ಟು ಫೈಂಡ್ ಇನ್ ಇಂಟರ್ವ್ಯೂ ಟು ಸ್ಪಾಟ್ ದ ಸೂಪರ್ ಸ್ಮಾರ್ಟ್ ಇನ್ ಇಂಟರ್ವ್ಯೂಸ್. ಅದರಿಂದ ಒಂದು ಪಜಲ್ ಸಿಂಪಲ್ ಆಗಿರುವಂತ, ನಾನು ಹೇಳ್ದಂಗೆ ಕ್ಯಾಪ್ ಹಾಕೊಳ್ಳುವಂತ ಒಂದು ಪ್ರಾಬ್ಲಮ್. ಸೊ ಐ ಜಸ್ಟ್ ವೇರ್ ಎ ಕ್ಯಾಪ್ ಲೈಕ್ ದಿಸ್, ದೆನ್ ಎ ಕ್ಯಾಪ್ ಲೈಕ್ ದಿಸ್, ದೆನ್ ಐ ಬೇರೆ 3 ಬೇರೆ ಬೇರೆ ಕ್ಯಾಪ್ಸ್ಗಳನ್ನ ಹಾಕೊಂಡಿದ್ದೆ. ಸೊ 3 ಬೇರೆ ಬೇರೆ ಕ್ಯಾಪ್ ಹಾಕೊಂಡು ಕಾಣಿಸ್ತಾ ಇತ್ತು, ಆದ್ರೆ ಈ ಕ್ಯಾಪ್ ಸಾಕಷ್ಟು ಬರ್ತಿತ್ತು. ಸೊ ಅದೇ ತರ ಇನ್ನೊಂದು ಮಾಡೆಲ್ ನಾನು ಮುಗಿಸ್ಬೇಕು ಅಂತಿದ್ದೆ. ದಿಸ್ ಯು ಕ್ಯಾನ್ ಟ್ರೈ ಇಟ್ ಔಟ್. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಸೊ ಯು ಕ್ಯಾನ್ ಜಸ್ಟ್ ಟೇಕ್ ಎ ಪೇಪರ್ ಅಂಡ್ ಅದರಲ್ಲಿ ನೀವು 4 ಈ ತರ ಮಡ್ಚಿ ಅಭ್ಯಾಸ ಇರುತ್ತೆ, ಬಟ್ ಅದನ್ನ ನೀವು ಈ ತರ ಮಡ್ಚಿ, ಸೊ ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಗೆಟ್ ಎ ಪೀಸ್ ಲೈಕ್ ದಿಸ್. ಸೊ ಇದನ್ನ ಟ್ರೈ ಮಾಡ್ಬೋದಾಗಿತ್ತು. ಸೊ ನಾನು ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡೆ, ನನ್ನ ವಾಯ್ಸ್ ಬ್ರೇಕ್ ಆಗಿತ್ತು. ಸೊ ಈ ತರ ಒಂದು ಪೀಸ್ ಮಾಡ್ಕೋಬಹುದು. ಈ ಪೀಸ್ ಸಹ ನಿಮಗೆ ಸಿಗುತ್ತೆ. ಈ ಪೀಸ್ ಮುಖಾಂತರ ನಾವು ಈ ತರ ಒಂದು, ಸೊ ಇಟ್ಸ್ ಕಾಲ್ಡ್ ಮಾಡುವಂತದ್ರಲ್ಲಿ ಒಂದು ವಿ ಕ್ಯಾನ್ ಡೂ ವಂಡರ್ಸ್. ಸೊ ಇಟ್ಸ್ ಆಕ್ಚುಲಿ ನಾನು ಫುಲ್ ಮಾಡಿದ್ರೆ, ಸೊ ದಿಸ್ ಈಸ್ ಒನ್ ಆಫ್ ದ ಮಾಡ್ಯುಲರ್ ಇದ್ರಲ್ಲಿ ನನಗೆ ಬರುವಂತ. ಸೊ ಈ ಒಂದು ನಮ್ಗೆ ಚಕ್ರ ತರ ಕಾಣಿಸ್ಬೋದು. ಸಂಬಡಿ ಕ್ಯಾನ್ ಆಲ್ಸೋ ಗೆಸ್ ವಾಟ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಆರ್ ಕಾಲ್ಡ್ ಆಸ್. ಸೊ ಏನಿರಬಹುದು ಊಹೆ ನೀವು ಬಿಡ್ತೀನಿ. ಬಟ್ ಇದರ ಒಂದು ಮಾಡೆಲ್, ಇನ್ನೊಂದು ಇದರ ಫಿಸಿಕಲ್ ಮಾಡೆಲ್ ಇದೆ. ಸೊ ಆಕ್ಚುಯಲ್ ಆಗಿ ಇದರ ಫಿಸಿಕಲ್ ಮಾಡೆಲ್, ಯು ಕ್ಯಾನ್ ಸಿ ದಿಸ್ ಒನ್ ಎಕ್ಸ್ಪಾನ್ಷನ್ ಆಗುವಂತದ್ದು. ಇದನ್ನು ಸಹ ಪೇಪರ್ ಸಹ ಮಾಡಿ ತೋರಿಸ್ಬೋದು. ಸೊ ಅದೇ ರೀತಿ ಇನ್ನೊಂದು ಅತ್ಯಂತ ಸಿಂಪಲ್ ಆಗಿರುವಂತಹದ್ದು ಸಹ ಹೇಳ್ತಿದ್ದೀನಿ. ಸೊ ಈ ತರ ಸಾಕಷ್ಟು ನೀವು ಮಾಡ್ಯುಲರ್ ಪೀಸಸ್, ಇಟ್ಸ್ ಓನ್ಲಿ ಜಸ್ಟ್ ಫೋಲ್ಡಿಂಗ್, ಟೇಕ್ ಎ ಪೇಪರ್ ಅಂಡ್ ಫೋಲ್ಡ್ ಇಟ್ ಲೈಕ್ ದಿಸ್. 4 ಸಲ ಮಾಡ್ಬೋದು. ಮತ್ತೆ ಇದರಲ್ಲಿ ಈ ತರ 4 ಮಾಡಿದ್ಮೇಲೆ ಈ ಕಡೆ ಮೂಲೆ ಮಾಡ್ಕೋಬಹುದು. ಆಮೇಲೆ ಈ ತರ ಮಾಡ್ಕೊಂಡು, ಸೊ ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಪೀಸ್ ಲೈಕ್ ದಿಸ್. ದಿಸ್ ಪೀಸ್ ಸ್ಟ್ಯಾಂಡ್ ಎಸ್ ಎ ಕ್ಯಾಂಡಿಡೇಟ್ ಟು ಡೂ ಲಾಟ್ ಆಫ್ ಅಸೆಂಬ್ಲಿ ವರ್ಕ್. ಸೊ ಮಾಡ್ಯುಲರ್ ಇದರಲ್ಲಿ ಸಾಕಷ್ಟು ಒಂದು ಏರೋಪ್ಲೇನ್ ಮಾಡೆಲ್ ತೋರಿಸಿದೀನಿ. ಸೊ ಹಾಗೆ ಈ ತರ ಒಂದು ಕಾನ್ಸೆಪ್ಟ್ ನ ಜೆಮೆಟ್ರಿಕಲ್ ಕಾನ್ಸೆಪ್ಟ್ಸ್ ಆಫ್ ಓರಿಗಾಮಿ ಇವತ್ತು ಮಾಡಕ್ ಆಗ್ತಿಲ್ಲ. ದ ಹೋಲ್ ಕ್ವಶನ್ ಇಸ್ ಅಬೌಟ್ ಹೌ ಡು ಯು ಡೂ ಇಟ್. ಸ್ಕ್ವೇರ್ ಶೀಟ್, ಅದರ ಫೋಲ್ಡಿಂಗ್ ಕ್ರೀಸ್ ಅಂತ ಹೇಳ್ತೀವಿ. ಸೊ ಅದರ ಕ್ರೀಸ್ಗಳ ಮುಖಾಂತರ ಅರ್ಥ ಮಾಡ್ಕೊಂಡು ವಿ ಕ್ಯಾನ್ ಟಾಕ್ ಲಾಟ್ ಅಬೌಟ್ ಮ್ಯಾಥಮೆಟಿಕ್ಸ್ ಆಫ್ ದಟ್ ಒನ್. ಸೊ ಅದರಿಂದ ಗಣಿತನ ನಾವು ಗಮನಿಸ್ತಾ ಹೋದಾಗ ಸಾಕಷ್ಟು ಗಣಿತ ಕಲಿಬಹುದು. ಸೊ ಅದರಿಂದ ಲರ್ನಿಂಗ್ ಮ್ಯಾಥ್ಸ್. ಸೊ ಐ ಲೆಂಡ್ ವಿತ್ ದಿಸ್ ಒನ್ ಮೋರ್ ಪಜಲ್. ಸೊ ಈ ಪಜಲ್ ಅತ್ಯಂತ ಸರಳವಾಗಿರುವಂತಹ ಪಜಲ್. ಸೊ ಇಲ್ಲಿ ನಾವು ಕಾಣಿಸಿರುವಂತದ್ದು ಒಂದು ಸರ್ಕಲ್ ಗೆ ನಾವು ಆಕ್ಚುಯಲ್ ಆಗಿ ವಿ ಆಲ್ವೇಸ್ ಟಾಕ್ ಅಬೌಟ್. ಹೋಪ್ ಇಟ್ ಇಸ್ ವಿಸಿಬಲ್, ಕಾಣಿಸ್ತಾ ಇದೆ ಅನ್ಕೊಂಡಿನಿ. ಈ ಸರ್ಕಲ್ ಅಲ್ಲಿ ನಾವು ಟ್ಯಾಂಜೆಂಟ್ ನೋಡ್ತೀವಿ, ಬಟ್ ವಿ ನೆವರ್ ಥಿಂಕ್ ಒನ್ ಕರ್ವ್ಡ್ಗೆ ಟ್ಯಾಂಜೆಂಟ್ಸ್ ಹೇಗೆ ಹೇಳ್ತೀವಿ ಅನ್ನುವಂಥದ್ದು. ಇಫ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಟ್ಯಾಂಜೆಂಟ್ ನಾವು ಬರೀ ಸರ್ಕಲ್ ಹತ್ರನೇ ನೋಡಕ್ ಹೋದಾಗ, ಅದ್ರ ಬದಲು ಅಂದ್ರೆ ಒಂದು ಲೈನು ಮತ್ತೆ ಸರ್ಕಲ್ ಇಂಟರ್ಸೆಕ್ಟ್ ಆದಾಗ ಯಾವ್ಯಾವ ತರ ಲೈನ್ಸ್ ಗಳು ಫಾರ್ಮ್ ಆಯ್ತು, ಅದಕ್ಕೆ ಏನ್ ಹೆಸರು ಹೇಳ್ತೀವಿ ಅನ್ನುವಂಥದ್ದು ಹೇಳ್ಬೋದಾಗಿತ್ತು. ಅದನ್ನು ಸಹ ನಾನು ಈ ಕ್ಯೂಬ್ ಮುಖಾಂತರನೇ ನಾನು ನನ್ನ ಒಂದು ಐಸ್ ಕ್ರೀಮ್ ಸ್ಟಿಕ್ ತಗೊಂಡೇನೆ ಸಹ ಒಂದು ಸರ್ಕಲ್ ತಗೊಂಡು ಆ ಸರ್ಕಲ್ ನಾವು ಹೇಗೆ ಹೇಳ್ತೀವಿ ಅನ್ನುವಂಥದ್ದು ಐ ಕ್ಯಾನ್ ಟಾಕ್, ಅದೊಂದು ಸಿ ಕ್ಯಾನ್ ಟಾಕ್ ಅಂತ ಕಲಿಬಹುದು. ಸೊ ಅಗೈನ್ a stick and a gasket also stand as a candidate to learn lot of mathematics of interaction. So tangent ಹೆಂಗ್ ಅರ್ಥ ಮಾಡ್ಕೋದು, diameter ಹೆಂಗ್ ಅರ್ಥ ಮಾಡ್ಕೋದು, secant ಹೆಂಗ್ ಅರ್ಥ ಮಾಡ್ಕೋದು, triangle ಇರುವಂತ triangle ಹೆಂಗ್ ಅರ್ಥ ಮಾಡ್ಕೋದು. So these are the models that you can take and do lot of things within this model ಅಂತ ಹೇಳ್ತಿರುವಂತದ್ದು. ಸೊ ನೀವು ಇದನ್ನ ತಗೊಂಡು so you can do lot. ಸೊ ಅದೇ ತರ ನಾನು ಹೇಳ್ದಂಗೆ ಹಿಂಗ್ ಹಾಕೊಂಡು ಸೊ ಐ ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್. ಅದೇ ತರ ನೀವು ಅಂಕಿಗಳ ಬಗ್ಗೆ ನಾನು ಕಳಿಸಿದೀನಿ. ಸೊ ಯು ಕ್ಯಾನ್ ರೈಟ್ ಥಿಂಗ್ಸ್. ಇದನ್ನ ಒಂದು ಸ್ಟಿಕ್ ಅಲ್ಲಿ ನಾನು ಬರೆದು, ಸೊ ನಾವು ಹೇಳ್ತೀವಲ್ಲ ನಾವು ಕಲ್ತಿದ್ದು ಅವಾಗೆಲ್ಲ ಏನ್ ಮಾಡ್ತಿದ್ರು ಓಲೆಗರಿಗಳು ಅಂತ ಹೇಳಿ. ಸೊ ಇದರಲ್ಲಿ ನಾವು ನಂಬರ್ಸ್ ಗಳು ಬರಿಬಹುದು, ಇದರಲ್ಲಿ ನಾವು ಪಜಲ್ಸ್ ಗಳು ಬರಿಬಹುದು, ಇದರಲ್ಲಿ ಸ್ಟೇಟ್ಮೆಂಟ್ ಗಳು ಬರಿಬಹುದು, ಇದಕ್ಕೊಂದು ರಿಂಗ್ ಹಾಕೊಂಡು ನಾವು ಮಾಡ್ಬೋದು. ಸೊ ದಿಸ್ ಐಸ್ ಕ್ರೀಮ್ ಸ್ಟಿಕ್ ಸ್ಟ್ಯಾಂಡ್ ಎಸ್ ಅ ಕ್ಯಾಂಡಿಡೇಟ್ ಟು ಲರ್ನ್ ಲಾಟ್. ಸೊ ನೀವು ಮಾಡ್ಲಿಂಗ್ ಗಳನ್ನ ಮಕ್ಕಳಾಗ್ಲಿ ಟೀಚರ್ಸ್ ಗಳಾಗ್ಲಿ ಈ ಪೇಪರ್ ಮತ್ತೆ ಮ್ಯಾಥಮೆಟಿಕಲ್ ಮಾಡ್ಲಿಂಗ್ ಹೆಂಗ್ ಮಾಡಬಹುದು ಅನ್ನೋದು ಒಂದು ಹೇಳ್ಬೇಕಾಗತ್ತೆ. ಮಾಡುವಾಗ ನಾವು ಸ್ಟ್ಯಾಂಡರ್ಡ್ ಪಿಕ್ಚರ್ಸ್ ಗಳನ್ನ ಮಾತ್ರ ಮಾಡುವಂತದ್ದಲ್ಲ. ಸೊ ಐ ಲೆಂಡ್ ವಿತ್ ದಿಸ್ ಒನ್ ಪಜಲ್ ವಿಚ್ ಆಕ್ಚುಲಿ 2 ಟ್ರಯಾಂಗಲ್ ಇಂದ ಮಾಡಬಹುದು ಅಂತ ನಾನು ಹಾಕಿದ್ವಿ. ಸೊ ಇಲ್ಲಿ ಇದು ಅತ್ಯಂತ ಈ ಕಡೆ ಒಂದು ಲೆಫ್ಟ್ ಸೈಡ್ ಅಲ್ಲಿ ಒಂದು ಪಜಲ್ ಇದೆ, ರೈಟ್ ಸೈಡ್ ಅಲ್ಲಿ ಒಂದು ಪಜಲ್ ಇದೆ. ಇಲ್ಲಿ 4 ಲೈನ್ಸ್ ಉಪಯೋಗಿಸಿ 9 ಲೈನ್ ಕನೆಕ್ಟ್ ಮಾಡಕ್ಕಾಗತ್ತಾ. ಅದೇ ತರ ಇನ್ಕ್ರೀಸ್ ಮಾಡ್ತಾ ಹೋಗುವಂತದ್ದು, ಬರೀ 4 ಲೈನ್ ಪಜಲ್ ನೋಡಬಾರ್ದು. ಸೊ 3x3, 4x4, 5x4 ಅನ್ನುವಂಥದ್ದು ನೀವು ಎಷ್ಟು ಮಾಡ್ತಾ ಹೋಗ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಒಟ್ಟು ಗಣಿತ ಕಲಿಯಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಲರ್ನ್ ಲೆವೆಲ್ ವೈಸ್ ಅಂತ ಹೇಳ್ತಿದ್ದ, ಅದಕ್ಕೋಸ್ಕರ
ನಾವು ಗಣಿತನ ಲೆವೆಲ್ ವೈಸ್ ಕಲಿತಾ ಹೋದ್ರೆ ಯು ಕ್ಯಾನ್ ಲರ್ನ್ ಲಾಟ್. ಸೊ ಯು ಹ್ಯಾವ್ ಟು ಲೆವೆಲ್ ವೈಸ್ ಇನ್ಕ್ರೀಸ್ ಮಾಡ್ಬೋದು. ಸೊ ಅದರಿಂದ ಇಲ್ಲಿ 3 ಡೈಮೆನ್ಷನಲ್ ಆಗಿ ನಾವು ನೋಡೋಕೆ ಶುರು ಮಾಡಿದಾಗ ಈ ಪಜಲ್ಗೆ ಸೊಲ್ಯೂಷನ್ ಇರುತ್ತೆ. ಸೊ ಮೇಕಿಂಗ್ 4 ಟ್ರಯಾಂಗಲ್ಸ್. ಸೊ ಹೌ ಟು ಮೇಕ್ 4 ಟ್ರಯಾಂಗಲ್ಸ್ ಔಟ್ ಆಫ್, ನಾನು ಹೇಳಿದೆ 2 ಟ್ರಯಾಂಗಲ್ ತಗೊಂಡ್ರೆ 4 ಟ್ರಯಾಂಗಲ್ ಹೆಂಗ್ ನೋಡ್ತೀವಿ, 4 ಟ್ರಯಾಂಗಲ್ ಬರ್ಬೇಕಾದ್ರೆ ಹೆಂಗ್ ಮಾಡ್ತೀವಿ ಅನ್ನೋದು 3 ಡೈಮೆನ್ಷನಲ್ ಆಬ್ಜೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದೇ ತರ ಇನ್ನೊಂದು ಇರುವಂತಹದ್ದು ಹೇಳಿದಂಗೆ ಇದಕ್ಕೆ ಸೊಲ್ಯೂಷನ್ 4 ಲೈನ್ಸ್ ಅಲ್ಲಿ 3 ಲೈನ್ಸ್ ಅಲ್ಲಿ, ಹಾಗೆ ಒಂದು ಇನ್ಕ್ಲೂಡಿಂಗ್ ಒಂದು ಸ್ಕೆಚ್ ಮ್ಯಾನ್ ಅಲ್ಲಿ ಹಿಂಗ್ ಬರ್ದ್ಬಿಟ್ಟು ಮುಗಿಸ್ಬಿಟ್ರೆ ನಮಗೆ ಡಾಟ್ಸ್ ತಗೊಂಡು ಬರ್ದು ಮುಗಿಸಿದ್ರೆ ಇಟ್ ಆಕ್ಚುಲಿ ಬಿಕಮ್ಸ್ 1 ಲೈನ್ ಅಲ್ಲೂ ಸಹ ಸಾಲ್ವ್ ಮಾಡ್ಬೋದು ಅಂತ. ಹಾಗೆ ಒಂದು ಟ್ರಯಾಂಗಲ್ ತಗೊಂಡು ಆ ಟ್ರಯಾಂಗಲ್ ಅಲ್ಲಿ ನಾವು ಒಂದು ವಿಶ್ವನ ಅಥವಾ ಯೂನಿವರ್ಸ್ ಅನ್ನು ಬರೆಯಕ್ಕೆ ಶುರು ಮಾಡಿದ್ರೆ ಸೊ ಇಟ್ ಬಿಕಮ್ಸ್ ಅ ಮಾಡೆಲ್. ಸೊ ಅದರಿಂದ ಸೊ ವಾಟ್ ಆಕ್ಚುಲಿ ನೀವೇನ್ ಕಲಿತಿರೋದು ಅದನ್ನ ಲೆವೆಲ್ ವೈಸ್ ಕಲಿಬೇಕು ಅಂದಾಗ ಮ್ಯಾಥ್ಸ್ ಬಿಕಮ್ ಮಚ್ ಮೋರ್ ಫನ್. ವಿ ಸ್ಟಾರ್ಟ್ ಪ್ಲೇಯಿಂಗ್ ವಿತ್ ಎವ್ರಿಥಿಂಗ್ ಅರೌಂಡ್ ಯು. ನಿಮ್ಮ ಸುತ್ತಮುತ್ತ ಇರುವಂತಹ ವಸ್ತುಗಳನ್ನ ನೀವು ಕಲಿಯಕ್ಕೆ ಹೋದಾಗ ಅದು ಖುಷಿನೂ ಕೊಡುತ್ತೆ. ಸೊ ಟುಡೇ ಐ ಡಿಡ್ ನಾಟ್ ಅ ಲಾಟ್ ಆಫ್ ಜೋಕ್ಸ್. ಯೂಶುವಲಿ ಹೇಳೋಕ್ಕೂ ಮುಂಚೆ ನನ್ನದೇ ಆದ ಒಂದು ಅದ್ಭುತವಾದ ಗಣಿತ ತಲೆ ಒಳಗೆ ಸೇರ್ಕೋದು. ಸೊ ಕೇಳಿಸ್ಕೋಬೇಕು, ಪ್ರಾಪರ್ ಲಿಸ್ನಿಂಗ್. ಸೊ ಕೇಳಿಸ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ನಾಲ್ಗೆ ಮೇಲೆ. ಸೊ ಯು ಶುಡ್ ಲಿಸ್ನರ್ ನಾಲ್ಗೆ ಮೇಲೆ ನೋಟ್ಸ್ ತೊಗೊಳಂಗಿರೋ ನಾಲ್ಗೆ ಮೇಲೆ ತಗೊಳ್ಳಿ ಅಂತ ಹೇಳ್ತೀನಿ ನಾರ್ಮಲ್ ಆಗಿ. ಸೊ ಐ ಜಸ್ಟ್ ಸ್ಟಾರ್ಟ್ ಎಂಡಿಂಗ್ ಮೈ ಸೆಷನ್ ಹಿಯರ್. ಸೊ ಯು ಕ್ಯಾನ್ ಆಸ್ಕ್ ಕ್ವಶನ್ಸ್ಗಳು ಕೇಳ್ಬೋದು. ಕ್ವಶನ್ಗಳು ಕೇಳ್ಬೋದು. ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿ ಸರ್, ಕ್ವಶನ್ಸ್ ಕೇಳಿ, ದಯವಿಟ್ಟು ಕ್ವಶನ್ಸ್ ಕೇಳಿ, ಯಾರು ಕ್ವಶನ್ಸ್ ಇದ್ರೆ. ಸರ್ ಅದು ಪಜಲ್ಸ್ ಬಾಕ್ಸ್ ಇದು ಬುಕ್ಸ್ ಹೇಳಿದ್ರೆ ಸರ್, ಆ ಬುಕ್ಸ್ ಬೇಕಿತ್ತು ಸರ್, ಸ್ವಲ್ಪ ಅದ್ರದ್ದು ಆಥರ್ಸ್ ನೇಮ್ ಬೇಕಿತ್ತು ಸರ್.